ನಮ್ಮ CLA ಅವ್ರು ಬಂದಿದ್ದಾರೆ, ನೋಡೋಣ. ಮಂಜುನಾಥ್ ಅವ್ರು ಜಾಯ್ನ್ ಆಗಿದ್ದೀರಾ ಇಲ್ವಾ ಗೊತ್ತಾಗ್ತಾ ಇಲ್ವೇ? ಒಂದ್ ನಿಮಿಷ ತಡೀರಿ. ಏನೋ ಟೆಕ್ನಿಕಲ್ ಸ್ನ್ಯಾಗ್ ಆಗಿರ್ಬಹುದಾ ಅಂತ ಕಾಣಿಸುತ್ತೆ, ತೊಂದರೆ ಇಲ್ಲ. ಅಲ್ಲಿ ತನಕ ನಾವು ನಿಮ್ಮೊಟ್ಟಿಗೆ ಮಾತಾಡೋಣಂತೆ ಅಲ್ವಾ? ಮಂಜುನಾಥ್ ಅವ್ರು ಜಾಯ್ನ್ ಆಗಿದ್ದಿದ್ರೆ ದಯವಿಟ್ಟು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ದಟ್ ನನ್ಗೆ ಗೊತ್ತಾಗತ್ತೆ ನೀವು ಯಾವ ನಂಬರ್ ಇಂದ ಜಾಯ್ನ್ ಆಗಿದ್ದೀರಿ ಅಂತ. ಆಯ್ತಾ? ಅಂದ ಹಾಗೆ ಇವತ್ತಿನ ದಿವಸ ನಾವು ಪ್ರತಿ ವಾರ ಬರುವಂಥವರ ಸಂಖ್ಯೆ ನಿಧಾನಗತಿಯಲ್ಲಿ ಏರ್ತಾ ಇದೆ. ಪ್ರತಿ ವಾರ ಬರೋದ್ರಿಂದ ನಿಮ್ಗೆಲ್ಲರಿಗೂ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಹೋದ ವಾರ ಒಬ್ರು ನಮ್ಮ ರೆಗ್ಯುಲರ್ ಯಾರು ಬರ್ತಾ ಇದ್ದಾರೆ ಅವರು ಫೋನ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ, ಉಪಯೋಗ ಆಗ್ತಾ ಇದೆ, ಪ್ರತಿ ಸಲ ಬಂದಾಗ್ಲೂ ಸಹಿತ ಹೊಸ ವಿಷಯ ತಿಳ್ಕೊಂಡು ಹೊಸ ಹುರುಪಿನಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಎಲ್ಲೋದ್ರು ಮಲ್ಲೇಶಪ್ಪ ಬಸರಿಮರಡ್ ಅವರು ಗದಗ್ನವರು. ಧನ್ಯವಾದ ಮಲ್ಲೇಶಪ್ಪ ಅವರೇ. ಹಾಗೇನೆ ನಿನ್ನೆ ಒಬ್ರು ಡೆವಲಪ್ಮೆಂಟ್ ಆಫೀಸರು ಇಲ್ಲಿಂದ, ಐ ಥಿಂಕ್ ಅಂಕೋಲ ಅಲ್ಲ, ಓಕೆ ಅಂಕೋಲಾನ ಇರಬೇಕು, ಅಲ್ಲಿಂದ ಒಬ್ರು SBA ಫೋನ್ ಮಾಡಿ ಹೇಳೋದು, ಇದು ಮೆಸೇಜ್ ಹಾಕಿದ್ರು, ಚೆನ್ನಾಗಿ ನಡೀತಾ ಇದೆ, ನನ್ಗೆ ಈ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರು. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಒಂದು ಎಕ್ಸೆಲ್ ಶೀಟ್ ಶೇರ್ ಮಾಡಿದ್ರಲ್ಲ, ಅದು ಸಹಿತ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವರಿಗೂ ಶೇರ್ ಮಾಡಿದ್ದೆ. ಹಾಗೆ ನಿಮ್ಗೆ ಏನು ಸಾಧ್ಯ ಆಗುತ್ತೋ ಅದು ಸಹಾಯ ಮಾಡೋಣಂತೆ, ಸರಿನಾ? ನೀವು ಈ ಕಾರ್ಯಕ್ರಮದ ಸಂಪೂರ್ಣ ಉಪಯೋಗ ಪಡ್ಕೋಬಹುದು ಹೇಗೆ, ಅದನ್ನೇನಾದ್ರು ಯೋಚನೆ ಮಾಡಿದ್ದೀರಾ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ನೀವು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಉಪಯೋಗ ತಗೋಬೇಕು ಅಂದ್ರೆ ಏನ್ ಮಾಡಬಹುದು? 1 ಅಥವಾ 2 ನಿಮಿಷ ಸಮಯ ಕೊಡ್ತೀನಿ. ಅಲ್ಲಿ ತನಕ ನಾನು ಯಾರು ಸರಿ ಫೋನ್ ಮಾಡಿಬಿಟ್ಟು ಐ ವಿಲ್ ಜಸ್ಟ್ ಚೆಕ್ ಏನಾಗಿದೆ ಅಂತ ಹೇಳಿ. ಯಾರ್ಯಾರು ಓಕೆ, ವಂಡರ್ಫುಲ್. ಸೊ ಯಾರ್ಯಾರು ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಾ ಒಂದು ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ಸ್ವಲ್ಪ ಟೆಕ್ನಿಕಲ್ ಸ್ನ್ಯಾಗ್ ಇರೋದ್ರಿಂದ ಮಂಜುನಾಥ್ ಅವರು ಜಾಯ್ನ್ ಆಗೋದು ಒಂದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ತುಮಕೂರು ಒಪ್ಪೋ, ನಿಮ್ಮ ಹೆಸರು ಹಾಕ್ಬಿಡಿ, ಒಪ್ಪೋ CPH 2695 218110. ಯಾರು ನೀವು? ಇಂಪಾರ್ಟೆಂಟ್ ನೋಟ್ ಮಾಡಿ ಇಟ್ಕೋಬೇಕು. ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಮೇಡಮ್, ಈಗಾಗಲೇ ತುಂಬಾ ಚೆನ್ನಾಗಿದೆ. ನಿಮ್ಮ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸದಾಶಿವ ಮಾಳಿ ಸರ್. ಮಲ್ಲೇಶಪ್ಪ, ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗದಗ್ನವರು. ಯಾರೇ ಶಂಭುಲಿಂಗ ತುಮಕೂರು, ಓಕೆ. ನಾಗರತ್ನ ಮೇಡಮ್ ಮುಧೋಳ, ಓಕೆ. ಬೆಂಗಳೂರು, ಓಕೆ. ಮಹಾದೇವ ಸ್ವಾಮಿ ಅವರು, ವಂಡರ್ಫುಲ್ ವಂಡರ್ಫುಲ್. ಬೆಂಗಳೂರು ಕೀರ್ತಿ, ಓಕೆ. ಕವನ ಪುತ್ತೂರು, ಓಕೆ. ಪುತ್ತೂರಿನವರು. ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಯಾರು ಮೇಡಮ್? ಪುತ್ತೂರಿನವರು. ನರಸಿಂಹರಾಜು, ಓಕೆ. ಬೆಂಗಳೂರು. ಶ್ರೀಕಾಂತ್ VR ಬೆಂಗಳೂರು. ಸಾರಕ್ಕಿ ಬ್ರಾಂಚು, ಓಕೆ. ಯಲ್ಲಪ್ಪ SK ಸೌಂದತ್ತಿ, ಉಧೋ. ಮಲ್ಲಿಕಾರ್ಜುನ್ ರಾಣೆಬೆನ್ನೂರು, ವಂಡರ್ಫುಲ್ ವಂಡರ್ಫುಲ್. ಎಲ್ಲರೂ ಬಂದಿದ್ದೀರಾ, ಖುಷಿ ಆಗ್ತಾ ಇದೆ. ಇವತ್ತಿನ ದಿವಸ ಒಂದು ಸಣ್ಣ, ಓಕೆ. ಸವಿತಾ ರಾಮದುರ್ಗ್ ಮುಧೋಳ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ವಂಡರ್ಫುಲ್. ಸೊ ಪ್ರತಿ ವಾರ ನಾವು ಒಬ್ಬೊಬ್ಬರಿಗೆ ಕರ್ಕೊಂಡ್ ಬರ್ತಾ ಇದೀವಿ, ಕರೆಕ್ಟಾ? ಒಂದೇ CLI ಇರ್ಬೋದು, ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಭೀಮಾ ಸಖಿ ಇರ್ಬೋದು, ಪ್ರತಿಯೊಬ್ಬರು ಸಹಿತ
ತಮ್ಮ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾರೆ. ಪ್ರತಿಯೊಂದು ಸಲ ಬೇರೆಯವ್ರು ಶೇರ್ ಮಾಡಬೇಕಾದ್ರೆ, ಅವರು ತಮ್ಮ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೋಬೇಕಾದ್ರೆ ನೀವೇನು ಮಾಡಬಹುದು? ನೀವು ಯೋಚನೆ ಮಾಡಿ, ಮುಂದೊಂದು ದಿವಸ ನೀವು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಾಗ, ಆಸ್ ಅ ಸ್ಪೀಕರ್ ಆಗಿ ಬಂದಾಗ, ಒಂದು ನಿಮಿಷ, ಮಂಜುನಾಥ್ ಜಾಯ್ನ್ ಆಗಿದಾರ ನೋಡ್ತೀನಿ, ಇಲ್ಲಾಂದ್ರೆ ಇಲ್ಲೇ ಮಾತಾಡ್ತಾ ಇದ್ರೆ ಆಮೇಲೆ ಅದು ಮರ್ತೋಗ್ಬಿಡುತ್ತಲ್ಲ. ಮಂಜುನಾಥ್ MANJU ಇಲ್ವೇ? ಅಟೆಂಡೀಸ್ ಬಂದಿದ್ದಾರೆ. ಎನಿವೆ, ನೋಡೋಣ ತಡೀರಿ. ನರಸಿಂಹಯ್ಯ, ಅಲ್ಲ, ಮಂಜುನಾಥ್ ಅವ್ರು ಜಾಯಿನ್ ಆಗಿಲ್ಲ, ಇರ್ಲಿ, ಅಲ್ಲಿ ತನಕ ಒಂದು ಸಣ್ಣ ಕತೆ ಹೇಳೋಣ ಅಂತ. ಸರಿನಾ? ಓಕೆ, ನಾನು ಏನ್ ಹೇಳ್ತಾ ಇದ್ದೆ? ನೀವುಗಳು ಮುಂದಿನ ದಿವಸ ಬರ್ಬೇಕಾದ್ರೆ ಇಲ್ಲಿ ಬಂದಿರ್ತೀರಿ ಅಂತ ತಿಳ್ಕೊಳ್ಳೋಣ, ಸರಿನಾ? ಸೊ ಇಲ್ಲಿ ಬಂದಾಗ ಆಸ್ ಅ ಸ್ಪೀಕರ್ ಏನ್ ಮಾತಾಡ್ಬೇಕಂತಿದ್ದೀರಿ, ನಿಮ್ಮ ಅನುಭವವನ್ನು ಏನ್ ಶೇರ್ ಮಾಡ್ಕೋಬೇಕಂತಿದ್ದೀರಿ, ಅದನ್ನ ಯೋಚನೆ ಮಾಡಿ. ಎಲ್ಲಿ ತನಕ ನೀವು ಈ ಯೋಚನಾ ಲಹರಿಯಲ್ಲಿ ಇರ್ತೀರೋ ಅಲ್ಲಿಯ ತನಕ ಹೊಸ ಹೊಸ ವಿಚಾರಗಳು, ನೀವು ಏನೇನು ಇವತ್ತಿನ ದಿವಸ ಮಾಡ್ತಾ ಇದ್ದೀರಿ ಅದರಲ್ಲಿ ಕೆಲವೊಂದ್ಸಲ ಖುಷಿ ಕೊಡುತ್ತೆ, ಕೆಲವೊಂದ್ಸಲ ಬೇಜಾರು ಕೊಡುತ್ತೆ. ಆ ಅಂಶಗಳನ್ನು ಗುರ್ತು ಹಾಕ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಜೀವನದ ಘಟ್ಟವನ್ನು ಬದಲಾಯಿಸುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ಟೋರಿಯನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ನಿಮಿಷ. ಸೊ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಏನೇನು ಸಾಧಿಸಿದ್ರಿ, ಬರೀ ಸಾಧನೆ ಮಾಡಿದ್ದು ಮಾತ್ರ ಹೇಳ್ಕೋಬೇಕಾ? ಯಾಕಂದ್ರೆ ನಾವು ಯಾವಾಗ ಕಲಿತೀವಿ? ನಾವು ನಮ್ಮ ತಪ್ಪುಗಳಿಂದ ಕಲಿತೀವಿ, ಬೇರೆಯವ್ರ ತಪ್ಪುಗಳಿಂದಲೂ ಕಲಿತೀವಿ ತಾನೆ. ಹಾಗಾದ್ರಿಂದ ನಾವು ಮಾಡಿದ ಕೆಲಸದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ಗುರ್ತಿಟ್ಕೊಳ್ಳಿ. ಏನು ತೊಂದರೆ ಆಗಿದ್ರಿಂದ ಏನು ಕಲ್ತ್ರಿ ಅದನ್ನು ಬರೆದಿಟ್ಕೊಳ್ಳಿ. ಯಾಕಂದ್ರೆ ಅದು ನಿಮ್ಗೆ ಮುಂದಿನ ಹೆಜ್ಜೆಯನ್ನು ದಾಪುಗಾಲು ಹಾಕ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪಾಯಿಂಟ್ ನಂಬರ್ 1. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದೆರಡು ಘಟನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು, ನಮ್ಮ ಸ್ವಲ್ಪ ದಿವಸದ ಮುಂಚೆ ಈ ಜುಲೈ 1ನೇ ತಾರೀಕು ಅಂತ ಕಾಣಿಸುತ್ತೆ, ನಾನು ಶೇರ್ ಮಾಡ್ತಾ ಇದ್ದೆ ನಾನು ಮುಂಚೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಇದು ಐ ಥಿಂಕ್ ಎಷ್ಟನೇ ವರ್ಷ, ಇದು 90-91 ಇರಬೇಕು. ಆ ಟೈಮಲ್ಲಿ ನಾನು ಫಸ್ಟ್ ಜಾಬ್ ಇಂಟರ್ವ್ಯೂಗೆ ಹೇಗೆ ಹೋದೆ ಅದ್ರ ಬಗ್ಗೆ ಒಂದು ಸಣ್ಣದು ಕಥೆ ಬರೆದೆ. ಆ ಜಾಬ್ ಇಂಟರ್ವ್ಯೂನಲ್ಲಿ ಏನೇನು ಆಯಿತು, ಯಾರು ನನಗೆ ಸಹಕಾರ ಕೊಟ್ಟರು ಅದನ್ನು ಬರೆದೆ. ಹೇಗೆ ಜನ ಒಬ್ರಿಗೊಬ್ಬರೊಬ್ಬರು ಸಹಾಯ ಮಾಡ್ತಾರೆ ಅದೊಂದು ಆರ್ಟಿಕಲ್ ಬರೆದೆ. ಹೀಗೆ ಕಳೆದ ಒಂದು ವಾರದಲ್ಲಿ ಆಲ್ಮೋಸ್ಟ್ ಒಂದು 3-4 ಸಣ್ಣ ಸಣ್ಣ ಕಥೆಗಳನ್ನು ಬರೆದೆ. ಆ ಕಥೆಗಳನ್ನು ಬರೆದು ನನ್ನ ಗ್ರೂಪಲ್ಲಿ ಶೇರ್ ಮಾಡಿದಾಗ ಬಹಳಷ್ಟು ಜನ ತಮ್ಮ ಮೊದಲನೆಯ ಏನಂತೀರಿ ಜಾಬನ್ನು ಸೇರ್ಕೊಂಡಿದ್ದನ್ನು ಅವರು ಯೋಚನೆ ಮಾಡಿಸ್ಕೊಂಡ್ರು. ಆಮೇಲೆ ನಾನು ಯಾವ ಡಾಕ್ಟ್ರ್ ಬಗ್ಗೆ ಬರೆದಿದ್ದೆ ಆ ಡಾಕ್ಟ್ರ್ ಬಗ್ಗೆ ಹೊಗಳಿಕೆ, ಅವ್ರು ಒಳ್ಳೆ ಡಾಕ್ಟ್ರು, ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದಿಷ್ಟು ಜನ ಬರೆದ್ರು. ಹಾಗಾಗಿ ನೀವು ಯಾವುದೇ ಒಂದು ಸ್ಟೋರಿಯನ್ನು, ನಿಮ್ಮ ಕಥೆಯನ್ನು ಹೇಳ್ಕೊತೀರಾ, ಆ ಕಥೆಯನ್ನು ಇದು ಯಾವುದು ಕಾರ್ಯಕ್ರಮಕ್ಕೂ ಉಪಯೋಗ ಮಾಡ್ಕೋಬಹುದು. ಈ ಕಾರ್ಯಕ್ರಮದಿಂದ ಬೇರೆಯವರಿಗೂ ಸಹಿತ ಪ್ರೇರಣೆ ಸಿಗಬಹುದು. ಇದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಒಪ್ತೀರಾ ಇದಕ್ಕೆ? ನಮ್ಮ ಅನುಭವವನ್ನ ನಾವು ಬೇರೆಯವ್ರ ಹತ್ರ ಹಂಚಿಕೊಂಡಾಗ ಅದರಿಂದ ಉಪಯೋಗ ಆಗತ್ತೆ ಅನ್ಸಿದ್ರೆ ಎಸ್ ಅಂತ ಟೈಪ್ ಮಾಡಿ.
ಓಕೆ ಮಲ್ಲೇಶಪ್ಪ, ಎಸ್ 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 ಎಸ್, ವೆರಿ ಗುಡ್ ವೆರಿ ಗುಡ್. ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಅದೇ ಮಾಡ್ತಾ ಇದೀವಿ ತಾನೆ. ಎಲ್ಲೋ ಇರುವಂತಹ ಬಸವರಾಜು, ಅರಸೀಕೆರೆಯಲ್ಲಿರುವಂತಹ ಬಸವರಾಜ ಆಗಿರ್ಬೋದು, ಅಥವಾ ನಮ್ಮ ಧಾರವಾಡದಲ್ಲಿರುವ ಬಸವರಾಜ ಆಗಿರ್ಬೋದು, ಅವ್ರನ್ನ ಕರೆಸ್ತೀವಪ್ಪ. ಅವರು ಅಲ್ಲಿ MDRT, COT, TOT, ವೇದ ಮೇಡಮ್ ತಿಪ್ಟೂರಿಂದ ಬಂದಿರ್ತಾರೆ, ಅವರು COT ಅದು ಮಾಡಿದವರು. ಹಾಗೆ ಅವರ ಒಂದು ಏನು ಅನುಭವವನ್ನು ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಲೀಡರ್ಶಿಪ್ ಲೆವೆಲ್, ಕರೆಕ್ಟಾ? ಹಾಗೇನೇನೆ ಇವತ್ತಿನ ದಿವಸ ಇನ್ನೊಂದು ಸಣ್ಣ ಕತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರ್ಯಾರು CLIS ಇದ್ದೀರಿ, ಈ ನಿಮ್ಮನ್ನು ಉದ್ದೇಶ ಮಾತಾಡಿಸ್ತಿದ್ದೀನಿ. ಒಂದ್ಸಲ ಈ ಯುದ್ಧ ಆಗ್ಬೇಕಾದ್ರೆ, ಯಾವುದು ಮಹಾಭಾರತದ ಯುದ್ಧ ಆಗ್ಬೇಕಾದ್ರೆ, ಒಂದ್ ನಿಮಿಷ, ಮಹಾಭಾರತದ ಯುದ್ಧ ಆಗ್ಬೇಕಾದ್ರೆ ಒಂದೇ ನಿಮಿಷ ಇರಿ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ, ಏನ್ ತೊಂದರೆ ಆಗಿದೆ ನೋಡ್ಬಿಟ್ಟು, ಸರಿನಾ? ನೋ ಪ್ರಾಬ್ಲಮ್. ನಮ್ಮ ಸ್ಪೀಕರ್ ಇವತ್ತು ಜಾಯ್ನ್ ಆಗ್ಲಿಕ್ಕೆ ಏನೋ ತೊಂದರೆ ಆಗ್ತಾ ಇದೆ, ಪರವಾಗಿಲ್ಲ. ಇಸ್ ಇಟ್ ಓಕೆ? ನಾನೇ ಕಂಟಿನ್ಯೂ ಮಾಡ್ಲಾ ಏನ್ ಹೇಳ್ಬೇಕಂತಿರೋದನ್ನ? ಇಸ್ ಇಟ್ ಓಕೆ? ಓಕೆ ಅಂತೇಳಿ ಟೈಪ್ ಮಾಡಿ, ಅಥವಾ ಅವ್ರು ಬರೋ ತನಕ ವೆಯ್ಟ್ ಮಾಡೋದಂದ್ರೆ ಅದಕ್ಕೂ ಸಹ್ಯಾರಿನೇ. ಹೆಂಗ್ ಮಾಡೋಣ? ನಿಮ್ಮ ಸಮಯ ಉಪಯೋಗ ಆಗ್ಬೇಕು ತಾನೆ. ಓಕೆ, ಎಸ್ ಎಸ್ ಎಸ್, ಸವಿತಾ ರಾಮ್ ದುರ್ಗ್, ಯದುನಂದನ, ಹಾ, ಎಸ್ ಎಸ್, ಓಕೆ ಓಕೆ ಓಕೆ, ಫೇರ್ ಎನಫ್. ನಮ್ದಿನ್ನು ಪಾಡ್ಕಾಸ್ಟ್ ಯಾವುದು ಮಾಡೇ ಇಲ್ಲ, ಡಬಲ್ ಓಕೆ. ಸೊ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡೋಣ ಒಂದು ಸ್ವಲ್ಪ ಹೊತ್ತಾಯ್ತಾ. ಒಂದು ಈ ರಿಕ್ರೂಟ್ಮೆಂಟ್ ಅನ್ನ ಈಗ CLIA ಇದ್ದವರು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಒಂದು ಅಂಶ. ಇನ್ನೊಂದು ಅಂಶ ಏನು ಅಂತಂದ್ರೆ, ಈಗ ನೀವು ಏಜೆಂಟು, ನೀವು ತಿಳ್ಕೊಬೋದು ನಮ್ಗೆ ಯಾಕೆ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ತೀರಾ ಅಂತ. ಅದು ಆಗ್ಬೋದು ತಾನೆ. ನೀವು ರಿಕ್ರೂಟ್ ಮಾಡೋದು ಬೇಕಾಗಿಲ್ಲ, ನೀವು ಎಂಥ ಕಸ್ಟಮರನ್ನ ಸೈನ್ ಅಪ್ ಮಾಡೋದು ಪಾಲಿಸಿಗೋಸ್ಕರ, ಅದು ಆಗ್ಬೋದು ತಾನೆ. ಹಾಗಾದ್ರಿಂದ ಇದು ಕಥೆಯನ್ನ ಆ ದೃಷ್ಟಿಕೋನದಿಂದ ತಗೊಳ್ಳೋಣ. ಈ ಮಹಾಭಾರತದ ಯುದ್ಧ ಆಗ್ಬೇಕಾದ್ರೆ ದುರ್ಯೋಧನ ಮತ್ತೆ ಯಾರು ಇನ್ನೊಂದು ದುರ್ಯೋಧನ, ಧರ್ಮರಾಯ, ಇಬ್ಬರೂ ಸಹಿತ ಕೃಷ್ಣನ ಹತ್ರ ಹೋದ್ರಂತೆ. ಕೃಷ್ಣ, ನನಗೆ ನಿನ್ನ ಸಹಾಯ ಬೇಕು, ನೀನು ನಮ್ಮ ಕಡೆಯಿಂದ ಇವತ್ತಿನ ದಿವಸ ಯುದ್ಧದಲ್ಲಿ ನಮ್ಮ ಕಡೆಗೆ ಇರ್ಬೇಕು ನೀನು ಅಂಥೇಳಿ ಇಬ್ರು ಪ್ರಸ್ತಾವ ಮಾಡ್ಕೊಂಡು ಹೋದ್ರಂತೆ. ಇದು ಯುದ್ಧ ಆಗೋದಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಅಂತ ಇಟ್ಕೊಳ್ಳಿ. ಆವಾಗ ಕೃಷ್ಣ ಅನ್ನಂತೆ, ದುರ್ಯೋಧನಂಗೆ ಒಂದು ಟಾಸ್ಕ್ ಕೊಡ್ತೀನಿ, ಒಂದು ಕೆಲಸ ಕೊಡ್ತೀನಪ್ಪ, ನೀ ಆ ಕೆಲಸದಲ್ಲಿ ವಿಜಯ, ನಿನಗೇನು ಕೆಲಸ ಕೊಟ್ಟಿದ್ದೀನಿ ಆ ಕೆಲಸದಲ್ಲಿ ವಿಜಯ ಆಗಿತ್ತು ಅಂತಂದ್ರೆ ಸರಿ ಸರಿ, ನಿಮ್ಮ ಅದರಲ್ಲಿ ಅರ್ಜುನ, ನಮ್ಮಲ್ಲಿ ದುರ್ಯೋಧನ. ಇಸ್ ದಟ್ ಓಕೆ? ಅರ್ಜುನನ ಜೊತೆ ಹೋಗಿದ್ದು ಅದು ಮೇ ಬಿ ಸೆಕೆಂಡ್ ರೌಂಡ್. ಇಸ್ ದಟ್ ಓಕೆ? ಯಾರಿದು ಒಪ್ಪೋ CPH? ಓಕೆ, ನೋ ಪ್ರಾಬ್ಲಮ್. ಸೊ ನಾನು ದುರ್ಯೋಧನನ ಹೋಗಿದ್ದ ಕತೆ ಹೇಳ್ತೀನಿ, ಆಮೇಲೆ ಅರ್ಜುನನ ಕತೆಗೆ ಬರೋಣ, ಸರಿನಾ? ಸೊ ದುರ್ಯೋಧನ ಹೋಗ್ತಾನಂತೆ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ ದುರ್ಯೋಧನ, ಹೋಗು, ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಿನಗೊಂದು ಹೊಸ ಶಕ್ತಿ ಕೊಡ್ತೇನೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದರೆ ಲೋಕದಲ್ಲಿ ಇರುವಂತಹ ಒಳ್ಳೆ ವ್ಯಕ್ತಿಯನ್ನು ಹುಡ್ಕೊಂಡು ಬರ್ಬೇಕು ನೀನು. ಯಾರಾದ್ರೂ ಒಬ್ಬರನ್ನು ಒಳ್ಳೆ ವ್ಯಕ್ತಿಯನ್ನು ಹುಡುಕಿಬಿಟ್ರೆ ನಾನು ನಿನ್ನ ಪರವಾಗಿ ಹೋರಾಡ್ತೀನಿ ಅಂತ, ನಿನ್ನ ಪರವಾಗಿ ಈ ಮಹಾಭಾರತದಲ್ಲಿ ಇರ್ತೀನಿ ಅಂತ. ಆಯ್ತು, ದುರ್ಯೋಧನ ಎಲ್ಲ ಕಡೆ ಹುಡುಕದ. ಎಲ್ಲ ಕಡೆ ಹೋದ್ರೆ ಅವನಿಗೆ ಒಳ್ಳೆಯವ್ರು ಕಾಣಿಸ್ತಾರ? ಅವ್ರು ಯಾರು ನೋಡಿದ್ರು, ಎಷ್ಟೇ ಒಳ್ಳೆಯವರಿದ್ರು ಅವರ ಒಳ್ಳೆಯತನದಲ್ಲಿ ಕೆಟ್ಟತನ ಕಾಣಿಸ್ತಾ ಇತ್ತು. ಇವರಿಷ್ಟು ಕೆಟ್ಟತನ ಕಾಣಿಸಿದಾಗ ಆ ಒಳ್ಳೆತನ ಮರೆಮಾಚಿ ಹೋಗ್ತಾ ಇತ್ತು. ಅರ್ಥ ಆಯ್ತಾ ಹೇಳಿದ್ದು? ಹಾಗಾಗಿ ಇಷ್ಟು ಜನಕ್ಕೆಲ್ಲ ನೋಡಿ ಬಂದ್ಮೇಲೆ ಕೃಷ್ಣ ಹತ್ರ ಬಂದ. ಕೃಷ್ಣ, ಎಂಥ ಕೆಲಸ ಕೊಟ್ಬಿಟ್ಟಿಯಪ್ಪ ನೀನು, ನಾನು ಎಲ್ಲ ಕಡೆ ಹೋಗ್ಬಿಟ್ಟು ಬಂದೆ, ಎಲ್ಲೂ ಸಹಿತ ಒಬ್ಬ ಒಳ್ಳೆ ಮನುಷ್ಯ ಸಿಕ್ಕಿಲ್ಲ. ಯಾವುದೇ ಒಳ್ಳೆ ಮನುಷ್ಯ ಇದ್ರೂ ಸಹಿತ ಅವನು ಕೆಟ್ಟ ಕೆಲಸ ಮಾಡೋದ್ರಿಂದ ಅವನಿಗೆ ಒಳ್ಳೆ ಮನುಷ್ಯ ಅಂತ ಹೇಳೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ನಂತೆ.
ಆವಾಗ ಇದೇ ಟಾಸ್ಕನ್ನ ಯಾರಿಗೆ ನಮ್ಮ ಧರ್ಮರಾಯನಿಗೆ ಇದೇ ಟಾಸ್ಕ್ ಬೇರೆ ರೀತಿಯಾಗಿ ಕೊಟ್ಟಿದ್ದು. ಹೆಂಗೆ ಕೊಟ್ಟಿದ್ದು ಧರ್ಮರಾಯಂಗೆ ಟಾಸ್ಕ್ ಕೊಟ್ಟಿದ್ದೇನು ಅಂತಂದ್ರೆ, ನೀನು ಹೋಗ್ಬಿಟ್ಟು ಲೋಕದಲ್ಲಿ ಕೆಟ್ಟವ್ರು ಯಾರಿದ್ದಾರೆ ಅವ್ರಿಗೆ ಹುಡ್ಕೊಂಡು ಬನ್ನಿ ಅಂತೇಳಿ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದು. ಅರ್ಥ ಆಯ್ತಾ ಹೇಳಿದ್ದು? ಒಂದು ಟಾಸ್ಕು ಧರ್ಮರಾಯಂಗೆ, ಒಂದು ಟಾಸ್ಕು ದುರ್ಯೋಧನಂಗೆ ಒಳ್ಳೆಯವ್ರನ್ನ ಹುಡ್ಕೋದು, ಹಾಗೂ ಧರ್ಮರಾಯಂಗೆ ಕೆಟ್ಟವ್ರನ್ನ ಹುಡ್ಕೋದು ಟಾಸ್ಕು. ಸರಿನಾ? ಅಷ್ಟ ಆದಾಗ ಏನಾಗತ್ತೆ, ಇವ್ನು ನೋಡ್ತಾನಂತೆ ಇವನ್ ಬಗ್ಗೆ ಯಾರು, ಅಲ್ಲಪ್ಪ ದುರ್ಯೋಧನಂಗೆ ಯಾರು ಸಿಕ್ಕಿಲ್ವಂತೆ, ಹಂಗಂದ್ರೆ ಧರ್ಮರಾಯ ನೀನ್ ಬೇಕಾದಷ್ಟು ಜನರಿಗೆ ಕರ್ಕೊಂಬಂದಿರ್ಬಹುದಲ್ಲ ಅಂತ. ಅದಕ್ಕೆ ಧರ್ಮರಾಯ ಹೇಳ್ತಾನಂತೆ, ಕೃಷ್ಣ ಏನ್ ಆಟ ಆಡ್ತಾ ಇದೀಯ ನೀನಂತೂ ಕಳಿಸ್ಕೊಟ್ಬಿಟ್ಟೆ. ನಾನು ಸುಮಾರು ಜನ ಕೆಟ್ಟವ್ರು ಅಂತ ಹುಡುಕದೆ, ಆದ್ರೆ ಆ ಕೆಟ್ಟವರಲ್ಲೂ ಸಹಿತ ಮಂಜುನಾಥ್ ಟಿ ಬಂದ್ಬಿಟ್ರು. ಓಕೆ, ಪ್ರಮೋಟ್ ಹಿಮ್ ಟು ಪ್ಯಾನಲಿಸ್ಟ್. ಓಕೆ, ಸೊ ಅಲ್ಲಿ ಹೋದಾಗ ಎಷ್ಟೇ ಒಳ್ಳೆಯವರಿದ್ರೂ ಸಹಿತ, ಮಂಜುನಾಥ್ ಅವರೇ ನಿಮಗೆ ನಾನು ಪ್ಯಾನಲಿಸ್ಟ್ ಆಗಿ ಪ್ರಮೋಟ್ ಮಾಡಿದ್ದೀನಿ, ನೀವು ಎಸ್ ಅಂತೇಳಿ ಹೇಳಿ ಜಾಯ್ನ್ ಆದರೆ ಈಗ ನಿಮಗೆ ಪ್ಯಾನಲಿಸ್ಟ್ ಆಯಿತು. ನೀವು ನಿಮ್ಮ ಆಡಿಯೋ ವಿಡಿಯೋ ಚೆಕ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ, ಈಗ ನೀವು ಮಾತಾಡ್ಬೋದು. ಓಕೆ, ಎಸ್ ಕಾಣಿಸ್ತಾ ಇದ್ದಾರಾ ಮಂಜುನಾಥ್? ನಮಸ್ತೆ. ಒಂದ್ ನಿಮಿಷ, ಒಂದು ಸ್ಟೋರಿ ಹೇಳ್ತಾ ಇದ್ದೇನೆ, ಅದನ್ನ ಮುಗಿಸ್ಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ. ಸೊ ಧರ್ಮರಾಯ ಹೇಳದಂತೆ, ಏನ್ ಕೃಷ್ಣ, ಎಷ್ಟೇ ಕೆಟ್ಟವನಿದ್ರು ಸಹಿತ ಅವನಲ್ಲೂ ಒಳ್ಳೆ ಗುಣಗಳು ಇದೆಯಲ್ಲ, ಹಾಗಾದ್ರಿಂದ ನಿನ್ನ ಟಾಸ್ಕ್ ಭಾರಿ ಕಷ್ಟ ಆಯ್ತು ಅಂತ ಹೇಳದಂತೆ. ಇದನ್ನು ನಾನು ರಿಕ್ರೂಟ್ಮೆಂಟ್ ಸಲುವಾಗಿ ಯಾಕೆ ಹೇಳಿರ್ಬೋದು? ಯಾರಾದರೂ ನಿಮ್ಮ ಐಡಿಯಾ ಕೊಡ್ಬೋದಾ? ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹಾಕಿ. ಏನಕ್ಕೆ ಹೇಳಿದೆ ನಾನು? ದುರ್ಯೋಧನನ ದೃಷ್ಟಿಕೋನ ಮತ್ತು ನಮ್ಮ ಯಾರೋ ಧರ್ಮರಾಯನ ದೃಷ್ಟಿಕೋನ. ಯಾಕೆ ರಿಕ್ರೂಟ್ಮೆಂಟ್ಗೂ ಇದಕ್ಕೆ ಏನಾದ್ರು ಸಂಬಂಧ ಇದೆ ಅಂತ ಅನ್ಸುತ್ತಾ? ನಿಮ್ಗೇನು ಅನ್ಸುತ್ತೆ? 1 ಅಥವಾ 2 ನಿಮಿಷ ತಗೊಂಡು. ಓಕೆ, ದೃಷ್ಟಿಯಂತೆ ಸೃಷ್ಟಿ. ವಂಡರ್ಫುಲ್. ಅಂದ್ರೆ ನಾನು CLI ಆಗಿ ರಿಕ್ರೂಟ್ಮೆಂಟ್ ಮಾಡ್ಬೇಕಾದ್ರೆ ನಾನು ಯಾವ ದೃಷ್ಟಿಕೋನದಿಂದ ನೋಡ್ತೀನಿ, ಯಾವ ರೀತಿ ನಮ್ಮ ಏಜೆಂಟನ್ನು ನೋಡ್ತೀನಿ, ಇದು ಎಲ್ಲದ್ರ ಬಗ್ಗೆ ಯಾವ ರೀತಿ ನೋಡಿದ್ರೆ ನಮ್ಗೆ ರಿಕ್ರೂಟ್ಮೆಂಟ್ ಉಪಯೋಗ ಆಗುತ್ತೆ, ಹಾಗೂ ರಿಕ್ರೂಟ್ಮೆಂಟ್ ಮಾಡಿದ ನಂತರ ಅವರ ರಿಟೆನ್ಷನ್, ಅವರ ಪ್ರೋಗ್ರೆಸ್ಸು ಹೇಗೆ ಮಾಡಬಹುದು, ಅವರ ಕೌಶಲ್ಯವನ್ನು ಬೆಳೆಸೋದು ಹೇಗೆ, ಹಾಗೆ ಅವರನ್ನು ಮೋಟಿವೇಟ್ ಮಾಡೋದು ಹೇಗೆ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಈಗ ವ್ಯಕ್ತಿಯನ್ನು ಬೆಳೆಸಿದಾಗ ವ್ಯವಹಾರ ಆಟೋಮ್ಯಾಟಿಕ್ ಆಗಿ ಬೆಳೆಯುತ್ತಲ್ವಾ. ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ದಿವಸ ಮಂಜುನಾಥ್ ಅವರು ನಮ್ಮನ್ನ ಮಾತಾಡಿಸೋರಿದ್ದಾರೆ. ಎಲ್ಲರೂ ವೆಲ್ಕಮ್ ಮಂಜುನಾಥ್ ಸರ್ ಅಂತೇಳಿ ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಮಂಜುನಾಥ್ ಅವರು ಮೂಲತಃ ತೀರ್ಥಹಳ್ಳಿಯಲ್ಲಿ CLI ಅಲ್ಲಿ ಏಜೆನ್ಸಿ ತಗೊಂಡು ಹಲವಾರು ವರ್ಷಗಳಿಂದ ಏಜೆನ್ಸಿ ಮಾಡಿಕೊಂಡು ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಏಜೆಂಟ್ಸ್ ಇದ್ದಾರೆ. ಹಾಗೆ ಪ್ರತಿ ವರ್ಷನೂ ಸಹಿತ ರಿಕ್ರೂಟ್ ಮಾಡಿ ಒಂದು ರಥದ 2 ಚಕ್ರ ಇದ್ದಂತೆ ಯದು ನಂದನ್. ಓಕೆ, ದೃಶ್ಯ ನೋಡಿ ದುರ್ಯೋಧನ ಥರ ನೋಡ್ತೇನೆ. ಓಕೆ, ವೆಲ್ಕಮ್ ಸರ್ ಅಂತ ಆಗ್ತಾ ಇದೆ ನಿಮ್ಗೆಲ್ಲರೂ, ಆಯ್ತಾ? ಸೊ ಇದ್ರ ಎಲ್ಲದ್ರ ಬಗ್ಗೆ ಮಂಜುನಾಥ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಅವ್ರು ತೀರ್ಥಹಳ್ಳಿಯವರು ಅಂದಂಗೆ. ಮಂಜುನಾಥ್ ಅವ್ರು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಕಳೆದ ಜುಲೈ 6ನೇ ತಾರೀಕು ನಿಮ್ಮ ಟೀಮಿಗೆ ಎಲ್ಲಿ ಶಿವಮೊಗ್ಗದಲ್ಲಿ ಟ್ರೈನಿಂಗ್ ಮಾಡಿದ್ದು, ಕಳೆದ ಜುಲೈ 6ಕ್ಕೆ. ಸರಿನಾ ಡೇಟು? 13 ಸರ್. 13? ಓಕೆ, ಒಂದು ವಾರ. ಯಾವುದು? ಜುಲೈ 13 ಅಂದ್ರೆ 51 ವಾರ ಆಯ್ತು ನಾನು ನಿಮ್ಮನ್ನು ಭೇಟಿಯಾಗಿ, ನಿಮ್ಮ ಟೀಮನ್ನು ಅಡ್ರೆಸ್ ಮಾಡಿ. ಇವತ್ತಿನ ದಿವಸ ನಮ್ಮ ಟೀಮನ್ನು ನೀವು ಅಡ್ರೆಸ್ ಮಾಡ್ತಾ ಇದ್ದೀರಿ. ಇದೇ ಅನ್ನೋದು ನಾವು ನಿಮಗೆ ಏನು ಹೇಗೆ ಉಪಯೋಗ ಆಗುತ್ತಾರ ನೋಡೋದು, ನೀವು ಈ ಎಂಟೈರ್ ಟೀಮಿಗೆ ಉಪಯೋಗ ಹಾಗೆ ಕೆಲಸ ಮಾಡ್ತಾ ಇದ್ದೀರಿ. ಮಂಜುನಾಥ್ ಅವರು ತಮ್ಮ ಅಸೋಸಿಯೇಷನ್ನಲ್ಲೂ ಸಹಿತ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಕಳೆದ 1 ವಾರದಲ್ಲಿ ತಮ್ಮ ಡಿವಿಷನ್ನಲ್ಲಿರುವಂತಹ ಎಲ್ಲ ಬ್ರಾಂಚ್ಗಳು ವಿಸಿಟ್ ಮಾಡಿದ್ದಾರೆ. ಎಲ್ಲ ಬ್ರಾಂಚ್ಗಳು ವಿಸಿಟ್ ಮಾಡಿಬಿಟ್ಟು ಅಲ್ಲಿ CLIA, ಅಲ್ಲಿ ಸೂಪರ್ವೈಸರಿ ಏಜೆಂಟ್ರ ಹತ್ರ ಮಾತಾಡಿಸ್ಬಿಟ್ಟು, ಐ ಥಿಂಕ್ CLIA ಮ್ಯಾನೇಜರ್ ಜೊತೆಗೆ ಅವ್ರು ಹೋಗ್ಬಿಟ್ಟು ಏನು ಕುಂದುಕೊರತೆಗಳಿದೆ, ಏನು ಮಾಡ್ಬೋದು, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು,
ಹಾಗೆ ರಿಕ್ರೂಟ್ಮೆಂಟ್ ಫೋಕಸ್ ಇಂದ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಅವರು ಪರಸ್ಪರ ಡಿಸ್ಕಸ್ ಮಾಡಿದ್ದನ್ನು ಇದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹಿತ ಮಂಜುನಾಥ್ ಅವರಿಗೆ ವೆಲ್ಕಮ್ ಹೇಳಿದ್ದೀವಿ. ಧನ್ಯವಾದಗಳು ಮಂಜುನಾಥ್ ಸರ್. ನಮ್ಮದು ಟೆಕ್ನಿಕಲ್ ಸ್ನ್ಯಾಗ್ ಇರೋದ್ರಿಂದ ನೀವು ಬರೋದು ಒಂದು ಸ್ವಲ್ಪ ತಡವಾಯಿತು. ಅದಕ್ಕೋಸ್ಕರ ಒಂದು ಕತೆ ಹೇಳಿಬಿಟ್ಟು ನಾವು ಒಂದು ಸ್ವಲ್ಪ ಎಂಗೇಜ್ ಮಾಡ್ತಾ ಇದ್ವಿ. ಹಾಗಾಗಿ ಮಂಜುನಾಥ್ ಅವರೇ, ನಿಮ್ಮ ಬಗ್ಗೆ ಇನ್ನೊಂದಿಷ್ಟು ಪರಿಚಯ ಮಾಡ್ಕೊಳ್ಳಿ. ನೀವು ಇನ್ಶೂರೆನ್ಸ್ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ, ಆಮೇಲೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬಂದ ಮೇಲೆ ನಿಮ್ಮ ಏನು ದೃಷ್ಟಿಕೋನ ಬದಲಾಯಿತು, ಅಲ್ಲಿಂದ ಶುರು ಮಾಡಿ ಮುಂದಕ್ಕೆ ಹೋಗೋಣ. ಓವರ್ ಟು ಯು ಮಂಜುನಾಥ್ ಸರ್. ನಮಸ್ಕಾರ ಸತೀಶ್ ಪ್ರಭುಗಳೇ. ತಾವು ಆಯೋಜನೆ ಮಾಡಿರುವಂತ ಈ ಒಂದು ಝೂಮ್ ಮೀಟ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ನಮ್ಮ ಬಂಧುಗಳಂತಾನೆ ನಾನು ಕರೀತೀನಿ ಸರ್. ಯಾಕಂದ್ರೆ LIC ಒಂದು ಫ್ಯಾಮಿಲಿ. ಆ ಬಂಧುಗಳಾದಂತ ನಾವೆಲ್ಲರೂ ಕೂಡ ಈ ಸಂಜೆಯ ಸಂದರ್ಭದಲ್ಲಿ ಸೇರಿದ್ದೀವಿ. ಈ ಒಂದು ಸೇರುವಿಕೆ ಕಾರಣವಾಗಿರತಕ್ಕಂತ ನಮ್ಮ ವಿಮಾ ಸಂಸ್ಥೆ ಭಾರತೀಯ ಜೀವವಿಮಾ ನಿಗಮ ಏನಿದೆ ಸರ್, ಅದಕ್ಕೆ ಮೊಟ್ಟ ಮೊದಲನೇದಾಗಿ ನನ್ನ ನಮನಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಇಲ್ಲದೆ ಹೋದ್ರೆ ನಾವೆಲ್ಲ ಕೂಡ ಈ ಒಂದು ವೇದಿಕೆಯನ್ನು ಸೇರ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸಂಜೆ ಹೊತ್ತು ಸೇರೋಣ ಅಂತೇಳಿ ನಮ್ಗೆ ಒಂದು ಅದ್ಭುತವಾದ ಟ್ರೈನರ್ ಸತೀಶ್ ಪ್ರಭುಗಳು ಒಂದು ಅವಕಾಶವನ್ನ ಮಾಡಿಕೊಟ್ರು. ಹಾಗಾಗಿ ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ನನ್ನ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅವ್ರು ಹೇಳಿದ್ರು, ಕಳೆದ ವರ್ಷ ಜುಲೈ 13ಕ್ಕೆ ಶಿವಮೊಗ್ಗದ ಸಾಯಿ ಇಂಟರ್ನ್ಯಾಷನಲ್ ನಲ್ಲಿ ಶಿವಮೊಗ್ಗ ವಿಭಾಗದ ಎಲ್ಲ CLA ಮಿತ್ರರು ಮತ್ತು ಶಿವಮೊಗ್ಗ ಜಿಲ್ಲೆಯ ಸೂಪರ್ವೈಸರ್ ಪ್ರತಿನಿಧಿಗಳಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನ ನಾವೇ ಹಮ್ಮಿಕೊಂಡಿದ್ವಿ. ಅದ್ಭುತವಾದಂತ ಒಂದು ತರಬೇತಿಯನ್ನ ಸತೀಶ್ ಪ್ರಭುಗಳು ಕೊಟ್ಟರು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಒಂದು ವರ್ಷದ ನಂತರ ಪುನಃ ನಾವೆಲ್ಲ ಸೇರಿ ಒಟ್ಟಾಗಿ ಮಾತನಾಡೋಣ ಅಂತೇಳಿ ಆಕಸ್ಮಿಕವಾಗಿ ನಾವು ಮಾತಾಡಿದ್ವಿ. ಸೇರ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಸತೀಶ್ ಪ್ರಭುಗಳೇ, ಈ ರೀತಿ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದವನ್ನ ಹೇಳ್ತಾ, ಸರ್ ನನ್ನ ವಿಚಾರವಾಗಿ ತಾವು ಹೇಳಿದ್ರಿ ಸರ್, ಬಹಳ ಹೆಮ್ಮೆ ಇದೆ ನನಗೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ. ಯಾಕೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಈ ವಿಮಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ, ಭಾರತೀಯ ಜೀವವಿಮಾ ನಿಗಮದಲ್ಲಿ, ಅದೊಂದು ತುಂಬಾ ಹೆಗ್ಗಳಿಕೆ ಸರ್ ನನಗೆ. ಜೊತೆಗೆ ನನ್ನ ಹುಟ್ಟಿನ ಬಗ್ಗೆ ಹೇಳೋದಂದ್ರೆ ನನಗೆ ಬಹಳ ಹೆಮ್ಮೆ. ನಾನು ಹುಟ್ಟಿದ ತೀರ್ಥಹಳ್ಳಿ. ತಾವು ಹೇಳಿದ್ರಿ ತೀರ್ಥಹಳ್ಳಿ ಅಂದ್ರೆ ಅಂತಿಂತದ್ದಲ್ಲ ಸರ್. ತೀರ್ಥಹಳ್ಳಿ ಎರಡೆರಡು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ಕೇಳಿದಿರಿ, ಕುವೆಂಪು ಇರ್ಬೋದು, ನಮ್ಮ ಇವರ ಅನಂತಮೂರ್ತಿ ಅವರು ಇರ್ಬೋದು. ಹಾಗೇನೆ ನಾಡಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಶರಾವತಿ ನದಿ ಏನಿದೆ ಅದು ಹುಟ್ಟಿರೋದು ನಮ್ಮ ತೀರ್ಥಹಳ್ಳಿಯಲ್ಲೇ ಸರ್. ಅದು ಜೋಗದಲ್ಲಿ ಧುಮ್ಮಿಕ್ಕುವಂತ ಶರಾವತಿ ನದಿ ಹುಟ್ಟಿರೋದು ನಮ್ಮ ತೀರ್ಥಹಳ್ಳಿ. ಹಾಗೇನೆ ಪರಶುರಾಮ ತನ್ನ ತಾಯಿಯ ಶಿರಚ್ಛೇದ ಮಾಡಿ ವಿಶ್ವ ಪರ್ಯಟನೆ ಮಾಡಿ ಎಲ್ಲೂ ಕೂಡ ಅವನ ಕೊಡಲಿಯಲ್ಲಿ ಅಂಟಿರ್ತಕ್ಕಂಥ ರಕ್ತ ತೊಳೆದೇ ಇದ್ದಾಗ ತೀರ್ಥಹಳ್ಳಿ ತುಂಗಾ ನದಿಗೆ ಬಂದು ಅಲ್ಲಿ ಕುಳಿತಾಗ, ದಂಡೆಯ ಮೇಲೆ ಕುಳಿತಾಗ ಕೊಡಲಿ ಜಾರಿಗೆ ನೀರಿಗೆ ಬಿದ್ದು ತುಂಗಾ ನದಿಯಲ್ಲಿ ತೊಳೆಯಲ್ಪಡ್ತು ಅಂತಕ್ಕಂಥ ಏನು ಕಥೆ ಏನಿದೆ ಅದು ನಿಜವಾಗ್ಲೂ ತುಂಬಾ ಸಂತೋಷ ತಂದಿದೆ ಸರ್. ಅಂತ ಪುಣ್ಯ ಕ್ಷೇತ್ರದಲ್ಲಿ ನನ್ನ ನಿಮ್ಮ ನೆಟ್ವರ್ಕ್ ಇಶ್ಯೂ ಇದೆಯಾ ಅಂತ, ಅಂದ್ರೆ ಅವರಿಗೆ ಬೆಳಿಗ್ಗೆಯಿಂದ ಕರೆಂಟ್ ಜನ್ಮ ಆಗಿದೆ. ಹಾಗಾಗಿ ನಾನು ಅತ್ಯಂತ ಸಂತೋಷದಲ್ಲಿದ್ದೇನೆ. ತಾವು ಹೇಳಿದ್ರೆ ಇದ್ದಂಗೆ ನಾನು ವಿಮಾ ಕ್ಷೇತ್ರಕ್ಕೆ ನಾನು ಕಾಲಿಟ್ಟೆ ಸರ್. ನಾನು 2008ರವರೆಗೆ ನಾನು ಹಾಗೆ ಬಂದು 2008ರಲ್ಲಿ CLA ಆಗಿದ್ದು ಸರ್. ಸರ್ ಇದ್ರ ಜೊತೆಗೆ ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ತಾವು ಕೇಳಿದ್ರೆ ಬೇರೆದು ಹೇಳಿ ಅಂತ ಬಹಳ ವಿಶೇಷವಾಗಿ ಹೇಳಲಿಕ್ಕೆ ಹೋಗಲ್ಲ, ರಾಜಕೀಯ ಕ್ಷೇತ್ರದಲ್ಲಿ, ಬೇರೆ ಬೇರೆ ಸೌಹಾರ್ದ ಸಂಘಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿ ಸರ್. ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಅಲ್ಲಿ ಕೆಲಸವನ್ನು ಮಾಡಿ, 3 ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿದ್ದು ಅಲ್ಲಿ ಕೆಲಸವನ್ನು ಮಾಡಿ, ಒಂದು ಸೌಹಾರ್ದ ಸಂಸ್ಥೆಯ ಅಧ್ಯಕ್ಷನಾಗಿ, ಒಂದು ಸಂಘದ ಅಧ್ಯಕ್ಷನಾಗಿ, ಹೀಗೆ ಬೇರೆ ಬೇರೆ ಚಟುವಟಿಕೆಗಳು, ಸಮಾಜಮುಖಿಯಾದಂತ ಕೆಲಸಗಳನ್ನು ಮಾಡಿಕೊಂಡು ನಾವು ವಿಮಾ ಕ್ಷೇತ್ರದಲ್ಲಿ ಇದನ್ನ ಬಿಡ್ಲಿಲ್ಲ ಸರ್. ಬೇರೆ ಏನೇ ಮಾಡಿದ್ರು ಇದನ್ನ ನಾನು ಬಿಡದೇನೆ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಬಂದ ಸರ್. ಇದು ನನ್ನ ಕಿರು ಪರಿಚಯ ಸರ್. ಹಾಗೇನೆ ಸರ್ ಮತ್ತೊಂದು ಸತೀಶ್ ಪ್ರಭುಗಳೇ, ತಮ್ಮ ಕಾರ್ಯಕ್ರಮದ ಟೈಟಲ್ ನಂಗೆ ತುಂಬಾ ಸಂತೋಷ ಕೊಡ್ತಾ ಇದೆ, ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ. ಎಷ್ಟು ಅದ್ಭುತವಾಗಿದೆಯಲ್ಲ ಸರ್. ಈಗ ಸರ್ ಇದನ್ನ ನೆನೆಸ್ಕೊಂಡಾಗ ನನ್ಗನ್ಸುತ್ತೆ ಭಗವಂತ ವಾಮನ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಬಲಿ ಚಕ್ರವರ್ತಿ ಅಹಮ್ಮ ನಿಲ್ಲಿಸ್ಬೇಕು, ಇಡೀ ಭೂಮಿಯನ್ನ ಒಂದು ಪಾದದಲ್ಲಿ ಇಡ್ತಾನೆ, 2ನೇ ಪಾದವನ್ನ ಪುಟ್ಟ ಹೆಜ್ಜೆಯನ್ನಿಟ್ಟು ಆಕಾಶವನ್ನ ತ್ರಿವಿಕ್ರಮನಂತೆ ಬೆಳೆದು ಅದನ್ನ ಕಬಳಿಸ್ತಾನೆ. 3ನೇ ಹೆಜ್ಜೆಯನ್ನ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನು ಪಾತಾಳಕ್ಕೆ ತಟ್ಟಿ ದೇಶದ ಸುಭಿಕ್ಷೆ ಉಂಟಾಗ ಮಾಡ್ತಾನೆ. ನನಗನ್ಸುತ್ತೆ ಸರ್ ನಿಮ್ಮ ಈ ಕಾರ್ಯಕ್ರಮ ನಿಜವಾಗ್ಲೂ ಅದಕ್ಕೆ ಪೂರಕವಾಗಿದೆ. ಥ್ಯಾಂಕ್ ಯು.
ಸರ್ ನಿಮ್ಮದು ಬ್ಯಾಂಡ್ ವಿಡ್ತ್ ಕಡಿಮೆ ಇರೋದ್ರಿಂದ ನಿಮ್ಮ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಆಡಿಯೋ ಮಾತ್ರ ಹಾಕೊಂಡ್ರೆ ಮೋಸ್ಟ್ಲಿ ಕ್ಲಿಯರ್ ಅನ್ಸುತ್ತೆ. ಯಾಕಂದ್ರೆ ನೀವು ಮಾತಾಡಿದ್ ಕೇಳಿಸ್ತಾ ಇಲ್ಲ. ಉಳಿದವ್ರಿಗೆ ಕೇಳಿಸ್ತಾ ಇದೆಯಾ ಮಂಜುನಾಥ್ ಸರ್ ಮಾತಾಡಿದ್ದು? ಸರ್ ಕೇಳ್ತಾ ಇಲ್ವಾ? ಇಲ್ಲ, ಅದೇ ನೀವು ಬ್ಯಾಂಡ್ ವಿಡ್ತ್ ಕಡಿಮೆ ಇರೋದ್ರಿಂದ ಅದು ನಿಮ್ಮ ಹಾ ಈಗ ಮಾತಾಡಿ ನೋಡೋಣ. ಈಗ ಮಾತಾಡಿದ್ರೆ ಕ್ಲಿಯರ್ ಇರ್ಬೋದು. ಸರ್ ಆಡಿಯೋ ಆಡಿಯೋ ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಕಂಟಿನ್ಯೂ ಮಾಡಿ. ಕೇಳ್ತಾ ಇದೆ? ಹಾ ಈಗ ಕ್ಲಿಯರ್ ಇದೆ. ಕ್ಲಿಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಹೀಗೆ ಮಾತಾಡೋಣ ಸರ್, ತೊಂದರೆ ಇಲ್ಲ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ಹಾಗಾಗಿ ಬಹಳ ಸಂತೋಷ ಇದೆ ಸರ್. ಮತ್ತು ಅದ್ಭುತವಾಗಿ ಸರ್ ತಮ್ಮ ಪ್ರಾಯೋಜಕತ್ವದಲ್ಲಿ ನಮ್ಮ ಮಿತ್ರರಿಗೆ CLA ಎಲ್ಲ ಸರ್ ಈ ಮೀಟ್ ನಲ್ಲಿ ಎಲ್ಲರೂ ಇದ್ದಾರೆ, ನಮ್ಮ ಪ್ರತಿನಿಧಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ ಸರ್, ಖಂಡಿತ ಹೋಗೋಣ. ವಂಡರ್ಫುಲ್ ಸರ್, ವಂಡರ್ಫುಲ್. ಈಗ ನೀವು ಕಳೆದ ಒಂದು ವಾರದಲ್ಲಿ ಟೂರ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಟೂರ್ ಇಂದ ಉದ್ದೇಶ ಏನು, ಅದರಿಂದ ಏನು? ಅದನ್ನ ಹೇಳಿ ಪ್ಲೀಸ್. ಥ್ಯಾಂಕ್ ಯು ಸರ್. ಪ್ರಭುಗಳೇ, ತಮ್ಮಲ್ಲಿ ಮಾತಾಡ್ತಾ ನಾನು ಹೇಳಿದೆ, ನಾವು ಇಡೀ ನಮ್ಮ ಶಿವಮೊಗ್ಗ ವಿಭಾಗದ ಎಲ್ಲ ಶಾಖೆಗಳ ಪ್ರವಾಸವನ್ನು ಮಾಡಿದ್ವಿ. ಶಿವಮೊಗ್ಗ ವಿಭಾಗದಲ್ಲಿ ಗೊತ್ತಿದೆ ಸರ್ ತಮಗೆ 14 ಬ್ರಾಂಚ್ಗಳಿದೆ, 7 ಸ್ಯಾಟಲೈಟ್ ಆಫೀಸ್ಗಳಿದೆ. 14 ಬ್ರಾಂಚ್ಗಳಿಗೂ ನಾವು ಭೇಟಿ ಕೊಟ್ಟು ಸ್ಯಾಟಲೈಟ್ ಆಫೀಸ್ನವ್ರನ್ನು ಕೂಡ ಮೈನ್ ಆಫೀಸಿಗೆ ಬರ್ಲಿಕ್ಕೆ ಹೇಳಿ ಅಲ್ಲಿ ನಾವು ಪ್ರವಾಸವನ್ನು ಮಾಡಿದ್ವಿ. ಸರ್ ನಮ್ಮ ಘನ ಉದ್ದೇಶ ಏನು ಅಂದ್ರೆ, ನಾವೆಲ್ಲರೂ ಕೂಡ ಏನೋ ಒಂದು ದಯೆಯಿಂದ ಈ ಒಂದು ವೃತ್ತಿಗೆ ಬಂದ್ವಿ. ನಮ್ಮ ಇಂಟೆನ್ಷನ್ ಏನಂದ್ರೆ, ಕೇವಲ ನಾನು ಮಾತ್ರ ಬೆಳಿದೇನೆ, ನನ್ನವರನ್ನೆಲ್ಲ ಬೆಳೆಸೋದಕ್ಕೆ ಏನಾದ್ರೂ ಅವಕಾಶ ಇದೆಯಾ ಅಂತ ಒಂದು ಯೋಚನೆ ಮಾಡಿದ್ವಿ ಸರ್, ನಾನು ಮತ್ತೆ ನಮ್ಮ ತಂಡ ಸೇರಿ ಏನಾದ್ರು ಮಾಡ್ಬೋದಾ. ಅವಾಗ ನಮ್ ಕಂಡು ಬಂದಿದ್ದು ಏನಂದ್ರೆ, ಇಡೀ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ CLAಗಳಿದ್ದಾರೆ, ಮತ್ತೆ ಪ್ರತಿನಿಧಿ ಮಿತ್ರರಿದ್ದಾರೆ. ಅವ್ರಿಗೆ ಸ್ವಲ್ಪ ಏನಾದ್ರು ಅವರ ಜ್ಞಾನಾರ್ಜನೆ ಹೆಚ್ಚು ಮಾಡೋದಕ್ಕೋಸ್ಕರ, ಅಥವಾ ಅವ್ರು ಏನ್ ವೃತ್ತಿಯಲ್ಲಿ ಇದ್ದಾರೆ ಅದನ್ನೇ ಅವರು ಹೆಚ್ಚು ಮಾಡೋದಕ್ಕೆ, ಅವ್ರು ಆ ವೃತ್ತಿಯಲ್ಲಿ ಇನ್ನೂ ಪರಿಣಿತಿಯನ್ನು ಮಾಡೋದ ರೀತಿಯಲ್ಲಿ, ಅಥವಾ ಈ ವೃತ್ತಿಯಿಂದ ಅವ್ರೇನು ಪ್ರೆಸೆಂಟ್ ಈಗ ಇದ್ದಾರೆ ಸರ್, ಕೆಲವು ಸವಲತ್ತುಗಳನ್ನು ತಗೊಳ್ತಾ ಇದ್ದಾರೆ, ಅದನ್ನು ಇನ್ನು ಹೆಚ್ಚು ಮಾಡ್ಕೊಳ್ಳೋ ದೃಷ್ಟಿಯಿಂದ ಏನಾದ್ರು ಮಾಡ್ಬೋದಾ ಅನ್ನೋದೊಂದು ಕಲ್ಪನೆ ಇಟ್ಕೊಂಡು ಸರ್ ನಾವು ಎಲ್ಲ ಶಾಖೆಗಳಿಗೆ ಭೇಟಿ ಕೊಟ್ವಿ. ಶಾಖೆಗಳಿಗೆ ಭೇಟಿ ಕೊಟ್ಟು ನಾವು ಯಾರಿಗೆ ಕರೆ ಕೊಟ್ವಿ, ಎಲ್ಲಾ CLA ಮಿತ್ರರು ಬನ್ನಿ ಒಂದ್ಸತಿ ಮಾತನಾಡೋಣ ಅಂತೇಳಿ ನಾವು ನಮ್ಮ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡ್ತೀವಿ ಸರ್. ನಾವು ಮುಂಚಿತವಾಗಿ ಅದನ್ನೆಲ್ಲ ಹೇಳಿದ್ವಿ, ಯಾವ ಸಮಯಕ್ಕೆ ಬರ್ತೀವಿ ಅಂತ ಹೇಳಿದ್ವಿ. ಅಲ್ಲೆಲ್ಲರೂ ನಮ್ಮ ಸ್ನೇಹಿತರು ಅಲ್ಲೆಲ್ಲ ಮೀಟಿಂಗ್ ಅನ್ನು ಅವರು ಕಂಡಕ್ಟ್ ಮಾಡಿದ್ರು. ನಾವು ಸಮಯಕ್ಕೆ ಸರಿಯಾಗಲು ಹೋಗಿ ಒಂದಿಷ್ಟು ವಿಚಾರ ವಿನಿಮಯವನ್ನು ಮಾಡ್ಕೊಂಡ್ವಿ ಪ್ರಭುಗಳೇ. ಏನು ಅಂತ ಹೇಳಿದ್ರೆ, ನಮ್ಮ ವಿಭಾಗದಲ್ಲಿ ಈಗ ಉದಾಹರಣೆ CLA ಆಗಿ ಬಹಳ ದೊಡ್ಡ ಸಾಧನೆ ಮಾಡೋದಂತವ್ರು ಇದ್ದಾರೆ. ಹಾಗೇನೆ ನಮ್ಮ ವಿಭಾಗದಲ್ಲೇ ಅತ್ಯಂತ ಕಡಿಮೆಯಲ್ಲಿ ಅಂದ್ರೆ 1-2 ಜನ ಪ್ರತಿನಿಧಿಗಳನ್ನು ಇಟ್ಕೊಂಡು ಅದರಲ್ಲೇ ಕೆಲಸ ಮಾಡ್ತಕ್ಕಂಥ CLA ಮಿತ್ರರು ಇದ್ದಾರೆ. ಆದ್ರೆ ಆ ರೀತಿ ಇದ್ದಂಥವರಿಗೆ ಆ ಪ್ರತಿನಿಧಿಗಳು, ಅವರ ತಂಡದಲ್ಲಿದ್ದಂತ ಪ್ರತಿನಿಧಿಗಳನ್ನ ಏಳಿಗೆಯನ್ನ ಎಷ್ಟರ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಎಲ್ಲ ಪ್ರತಿನಿಧಿಗಳ ಭವಿಷ್ಯ ಉಜ್ವಲವಾಗ್ಲಿಕ್ಕೆ ಇದರಿಂದ ಸಾಧ್ಯ ಇದೆಯೋ, ಈ ರೀತಿ ಅಂಶಗಳನ್ನ ಇಟ್ಕೊಂಡು ನಾವೆಲ್ಲ ಹೋಗಿ ಸೇರಿದ್ವಿ. ಮುಖಾಮುಖಿ ಮಾತನಾಡಿ ಏನ್ ಸಮಸ್ಯೆ ಇದೆ ನಿಮ್ಗೇನು, ಈಗ ನೀವು ರಿಕ್ರೂಟ್ಮೆಂಟ್ ಅನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ವ್ಯವಹಾರ ಕಡಿಮೆ ಆಗೋದಕ್ಕೆ ಕಾರಣ ಏನು. ಉದಾಹರಣೆ ನಮ್ಮಲ್ಲಿ ಪ್ಲಾಟಿನಂ ಬ್ರಿಗೇಡ್ ಆಗಿ ಡೈಮಂಡ್ ಬ್ರಿಗೇಡ್ ಆಗಿ ಹೊರಹೊಮ್ಮಿದ್ದಾರೆ, ಅವರ ಒಳಗುಟ್ಟೇನು, ಇವು ಎಲ್ಲ ಅಂಶಗಳನ್ನ ನಾವು ಓಪನ್ ಆಗಿ ಮಾತಾಡಿದ್ವಿ ಸರ್. ಕೊನೆಗೆ ಒಂದು ಕನ್ಫ್ಯೂಷನ್ ನಾವು ಏನ್ ಬಂದ್ವಿ ಅಂದ್ರೆ ಸರ್, ಅಲ್ಲಿ ನೋಡಿ, ಯಾವುದೇ ಒಬ್ಬ CLA ಅತ್ಯಂತ ಯಶಸ್ವಿ CLA ಆಗ್ಬೇಕು ಅಂತ ಆದ್ರೆ ಅವನ ಸೈನಿಕ ಪಡೆ, ಅವನ ತಂಡ ಸದೃಢವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು ಅನ್ನೋ ಅಂಶವನ್ನ ನಾವು ಕರೆಕ್ಟ್ ಮೊದಲೇ ಹೇಳಿದೀವಿ ಸರ್. ಬೇರೆ ಏನಿಲ್ಲ, ಇದರ ಮೂಲ ಮಂತ್ರ ಏನು, ಒಬ್ಬ ಯಶಸ್ವಿ CLA ಆಗ್ಬೇಕು, ಅವನಲ್ಲಿ ತಂಡ ಸೈನಿಕರ ಸರಿಯಾಗಿರ್ಬೇಕು ಅಂತ. ಸರಿಯಾಗಿರ್ಬೇಕು ಅಂದ್ರೆ ಹೇಗೆ ಸರ್, ನನ್ನಲ್ಲಿ ಸೈನಿಕರೇ ಬಹಳ ಕಡಿಮೆ ಇದ್ದಾರೆ, ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಯಶಸ್ವಿ CLA ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತಿನ ವಿದ್ಯಮಾನಗಳಲ್ಲಿ ನಾವು ನೋಡ್ತಾ ಇದೀವಿ ಸರ್, ಪ್ರತಿನಿಧಿಗಳು ವ್ಯವಹಾರವನ್ನು ಮಾಡ್ತಾರೆ. ಒಂದ್ಸತಿ ನಾನು ಈಗ ಉದಾಹರಣೆ ನನ್ನನ್ನ ಆದಿಯಾಗಿ ನಾನು ಸರ್ ನಿರಂತರವಾಗಿ ವ್ಯವಹಾರ ಮಾಡ್ಕೊಂಡ್ ಬರ್ತಿರ್ತೀನಿ. ಆಕಸ್ಮಿಕವಾಗಿ 1 ವರ್ಷಗಳಲ್ಲಿ 2 ವರ್ಷಗಳ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಕರೆಕ್ಟ್. ಆಗ ನನ್ನನ್ನೇ ನೆಚ್ಕೊಂಡಿದ್ರೆ ನನ್ನ ಲೀಡರ್ ಆಗಿರ್ಬೋದು ಅಥವಾ ನಮ್ಮ ಸಂಸ್ಥೆ ಆಗಿರ್ಬೋದು, ಅದು ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಏನಾಗುತ್ತೆ, ಆಲ್ಟರ್ನೇಟ್ ಬೇಕಾಗುತ್ತೆ ಸರ್. ಇನ್ನೊಬ್ರು ಏನಾದ್ರೂ ಅದನ್ನ ಸರಿದೂಗಿಸ್ಲಿಕ್ಕೆ ಸಾಧ್ಯತೆ ಇದೆಯಾ, ಯಾರು ಇನ್ನೂ ಬೇರೆಯವ್ರನ್ನ ಜೋಡಿಸ್ಕೋಬಹುದು. ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೇನು ಅಂದ್ರೆ, ನೋಡಿ ಸರ್, ನಿಮ್ಮ ತಂಡ ಚೆನ್ನಾಗಿರ್ಬೇಕು, ಹೆಚ್ಚು ರಿಕ್ರೂಟ್ಮೆಂಟ್ ಅನ್ನು ಮಾಡಬೇಕು, ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಿರಂತರವಾಗಿರ್ಬೇಕು. ಈಗ ನಮ್ಗೆ ಅನ್ಸುತ್ತೆ ಒಂದ್ಸತಿ ರಿಕ್ರೂಟ್ಮೆಂಟ್ ಮಾಡಿದೀವಿ, ಅಯ್ಯೋ ಅವ್ರು ಟರ್ಮಿನೇಟ್ ಆದ್ರು ಏನ್ ಮಾಡ್ಲಪ್ಪ, ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರದು.
ಸರ್ ಯಾರು ವ್ಯವಹಾರವನ್ನು ಮಾಡ್ತಾರೆ, ಯಾರು ಮಾಡೋದಿಲ್ಲ ಅಂತ ಯಾರು ಭವಿಷ್ಯವನ್ನು ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಈ ವೃತ್ತಿನಲ್ಲಿ. ನಾವು ಅದನ್ನ ರಿಕ್ರೂಟ್ಮೆಂಟ್ ನಿರಂತರ ಮಾಡ್ತಾನೆ ಹೋಗ್ಬೇಕು ಸರ್. ಅದ್ರಲ್ಲಿ ಒಂದಿಷ್ಟು ಜನ ಯಶಸ್ಸನ್ನು ಕಂಡೇ ಕಾಣ್ತಾರೆ, ಕೆಲವೊಂದಿಷ್ಟು ಜನ ಯಶಸ್ಸನ್ನು ಕಾಣಲ್ಲ ಸರ್. ಅವ್ರು ಬೇರೆ ಬೇರೆ ಕಾರಣಕ್ಕೋಸ್ಕರ ಹೊರಗೆ ಹೋಗೋ ಸಾಧ್ಯತೆ ಇರುತ್ತೆ, ಹೊರಗೆ ಹೋಗ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಯಾರು ಯಶಸ್ಸನ್ನು ಕಾಣ್ತಾರೆ ಅವ್ರನ್ನ ಇಟ್ಕೊಂಡು ನಾವು ಸದೃಢವಾದಂತ ಒಂದು ತಂಡವನ್ನು ಕಟ್ಟಿದೆ, ಅವರಿಂದ ವ್ಯವಹಾರವನ್ನ ಮಾಡಿಸಿದ್ರೆ ಖಂಡಿತವಾಗಿ ಒಬ್ಬ ಯಶಸ್ವಿ ಸಿಎಲ್ಎ ಆಗ್ಲಿಕ್ಕೆ ಸಾಧ್ಯ ಇದೆ ಸರ್. ಮತ್ತೊಂದು ಜೊತೆಗೆ ಏನು ಅಂದ್ರೆ, ಒಂದು ಆತ್ಮತೃಪ್ತಿ ಏನ್ ಬರುತ್ತೆ ಅಂದ್ರೆ ಸರ್, ಅದ್ರೊಳಗೆ ಅವ್ರನ್ನ ತರಬೇತಿ ಕೊಡಿಸ್ತೀವಿ ಸರ್. ತಾವ್ ಹೇಳಿದ್ರಿ ರಿಕ್ರೂಟ್ಮೆಂಟ್ ಮಾತ್ರ ಮಾಡಿದ್ರೆ ರಿಕ್ರೂಟ್ಮೆಂಟ್ ಮಾತ್ರ ಮಾಡಿದ್ರೆ ಸಾಕಾಗಲ್ಲ ಸರ್. ಮತ್ತೆ ಅವ್ರನ್ನ ನಾವು ಅವರಿಗೆ ತರಬೇತಿ, ಅವ್ರ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸೋ ದೃಷ್ಟಿಯಿಂದ ಒಂದಿಷ್ಟು ನಿರಂತರವಾದ ಚಟುವಟಿಕೆಗಳು ನಾವು ಮಾಡಬೇಕು ಸರ್. ಪ್ರಭುಗಳು, ಈ ನಡುವೆ ರಿಕ್ರೂಟ್ಮೆಂಟ್ ಗೆ ಮತ್ತೆ ಪುನಃ ಹೋಗ್ತಾ ಇದೀವಿ ಸರ್. ಈಗ ರಿಕ್ರೂಟ್ಮೆಂಟ್ ಮಾಡುವಾಗ ಯಾರನ್ನ ರಿಕ್ರೂಟ್ಮೆಂಟ್ ಮಾಡ್ಬೇಕು ನಾವು, ಯಾರಿಗೆ ಅವಶ್ಯಕತೆ ಇದೆಯಾ, ಅವನಿಗೆ ಈ ವೃತ್ತಿ ಬಗ್ಗೆ ಅವನಿಗೆ ಅವಶ್ಯಕತೆ ಇದೆಯೋ, ಅವನ ಬದುಕಿನಲ್ಲಿ ಇದು ಬೇಕು. ಉದಾಹರಣೆ ಸರ್, ಇತ್ತೀಚೆಗೆ ನಾವು ಭೀಮಾ ಸಖಿ ಮಹಿಳಾ ಕ್ಯಾರಿಯರ್ ಏಜೆನ್ಸಿ ಬಂತು ಸರಿ, ಸರ್ಕಾರ ತಂದಿದೆ. ನಾವೆಲ್ಲ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಏನ್ ಮಾಡ್ತಾ ಇದೀವಿ ನಾವು, ಕೆಲವು ಸಿಂಗಲ್ ಲೇಡಿಗಳಿಗೆ ನಾವು ಏಜೆನ್ಸಿಯನ್ನು ಕೊಡ್ತೀವಿ ಸರ್. ಯಾಕಂದ್ರೆ ಮಹಿಳೆಯರು ಮಾಡಬಹುದು, SLC ಆದ್ರೆ ಸಾಕು, ಈ ತರ ಕಂಡೀಷನ್ ಗಳನ್ನ ಇಟ್ಕೊಂಡು ನಾವು ಅದನ್ನ ಮಾಡ್ತೀವಿ ಸರ್. ಆದ್ರೆ ಪ್ರಭುಗಳೇ, ಅದಕ್ಕಿಂತ ನಾನು ಹೇಳೋದು, ಆ ಒಂದು ಮಹಿಳಾ ಪ್ರತಿನಿಧಿ ಏನಿದ್ದಾರೆ ಅವರಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಪೇರೆಂಟ್ಸ್ ಗಳು ಹೇಗಿದ್ದಾರೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಅವರು ಎಷ್ಟು ಮಟ್ಟಿಗೆ ಇವರ ವೃತ್ತಿಗೆ ಸಹಕಾರಿಯಾಗಿರ್ತಾರೆ. ಉದಾಹರಣೆ, ಒಬ್ಬರ ಮಹಿಳೆಯನ್ನ ನಾನು ಆಯ್ಕೆ ಮಾಡಿ ಅವ್ರನ್ನ ರಿಕ್ರೂಟ್ ಮಾಡದೆ ಅಂದ್ರೆ ಅವರ ಪತಿ ಇವ್ರ ಜೊತೆಗೆ ಕೋಆಪರೇಟಿವ್ ಆಗಿರ್ತಾರ, ಅಥವಾ ಅವ್ರ ತಂದೆ ತಾಯಿ ಇವ್ರ ಜೊತೆಗೆ ಸಹಕಾರ. ಏನಾಯ್ತು? ಮಂಜುನಾಥ್ ಅವ್ರದ್ದು ಕನೆಕ್ಟಿವಿಟಿ ಏನಲ್ಲಿ ತೊಂದರೆ ಆಗಿರ್ಬೇಕು. ತೊಂದರೆ ಇಲ್ಲ. ಸೊ ಅವ್ರು ಹೇಳ್ತಾ ಇರೋ ವಿಷಯ ಏನು ಅಂತಂದ್ರೆ, ಎಲ್ಲರೂ ಎಲ್ಲ ತಿಂಗಳು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ನಾವ್ ಏನ್ ಮಾಡಬಹುದು? ಸೊ ನೀವು ಎಲ್ಲ ಇದಿರ್ತಾನೆ, ನೀವು ಎಷ್ಟೋ ಜನ ಏಜೆಂಟ್ಸ್ ಇದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀವೆಲ್ಲ ಏಜೆಂಟ್ ಪ್ರತಿ ತಿಂಗಳು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಯಾರಾದ್ರೂ ಒಂದ್ ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಪ್ರತಿ ತಿಂಗಳು ನೀವು ಪರ್ಫಾರ್ಮೆನ್ಸ್ ಇರುತ್ತಾ? ಪ್ರತಿ ತಿಂಗಳು ಇರುತ್ತಾ ಅಥವಾ ಕೆಲವೊಂದು ತಿಂಗಳು ಮಾತ್ರ ಇರುತ್ತಾ? ಈಗ ಕಂಟಿನ್ಯೂ ಮಾಡಿ. ಅವಾಗದು ಅಂದ್ರೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ಸೊ ಕಂಟಿನ್ಯೂ ಮಾಡಿ. ನೀವು ಭೀಮಾ ಸಖಿ ಬಗ್ಗೆ ಹೇಳ್ತಾ ಇದ್ರಿ. ಓವರ್ ಟು ಯು. ಸರ್ ಕೇಳ್ತಾ ಇದೆಯಲ್ಲ ಸರ್ ಎಲ್ರಿಗೂ? ಈಗ ಕೇಳ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್ ನಾನು ಅದನ್ನ ಹೇಳ್ತಾ ಇದ್ದೆ. ಹಾಗಾಗಿ ಸರ್, ಭೀಮಾ ಸಖಿಯನ್ನ ರಿಕ್ರೂಟ್ ಮಾಡುವಂತ ಸಂದರ್ಭದಲ್ಲಿ ಈ ಅಂಶವನ್ನು ಗಮನಿಸಬೇಕು. ಮತ್ತು ಉಳಿದವ್ರನ್ನ ರಿಕ್ರೂಟ್ ಮಾಡ್ಬೇಕಾದ್ರೂ ಕೂಡ ಅವನಿಗೆ ಆಸಕ್ತಿ ಇದೆಯೋ ಸ್ವಲ್ಪ ಇದನ್ನ ಅವಲೋಕನ ಮಾಡಿದಾಗ ಯಶಸ್ಸು ಅಂದ್ರೆ ನಮ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಪ್ರಭುಗಳೇ. ಅಚ್ಚಾ. ಈಗ ಅವರಲ್ಲಿ ಈ ಕೆಲವರು ಹೇಳ್ತಾರೆ, ನಾನು ಅವರಲ್ಲಿ ಆಸಕ್ತಿ ಹುಟ್ಟಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಮಾಡೋದು ಒಳ್ಳೇದು ಅಥವಾ ಆಸಕ್ತಿ ಇದ್ದವ್ರನ್ನ ಹುಡ್ಕೋದು ಒಳ್ಳೇದು? ನಿಮ್ಮ ಅನುಭವ ಏನ್ ಹೇಳುತ್ತೆ? ಖಂಡಿತ ಪ್ರಭುಗಳೇ, ತುಂಬಾ ಚೆನ್ನಾಗಿದೆ ಸರ್ ತಮ್ಮ ಪ್ರಶ್ನೆ. ಒಂದು ಸರ್, ನನಗೆ ಮೊದಲಿಗೆ ನೋಡ್ತೀನಿ ಅವನಿಗೆ ಆಸಕ್ತಿ ಇದೆಯಾ ಇಲ್ಲ ಅಂತ ಸ್ವಲ್ಪ ನನ್ಗನ್ಸುತ್ತೆ. ಸ್ವಲ್ಪ ಏನಾರಾದ್ರೂ ಇವನನ್ನ ತಂದು ತಯಾರು ಮಾಡಬಹುದು, ಖಂಡಿತ ಅವನಿಗೆ ನಾನು ಅವನ ವೃತ್ತಿನಲ್ಲಿ ಯಶಸ್ಸು ಅವನಿಗೆ ಪಡಿಸಬಹುದು ಅಂತಕ್ಕಂಥದ್ದು ನನಗೆ ಬಂದ್ರೆ ಖಂಡಿತ ಅವನನ್ನ ಮೊದಲಿಗೆ ರಿಕ್ರೂಟ್ಮೆಂಟ್ ಮಾಡ್ಬೇಕು ಸರ್. ಅದನ್ನ ಈಗ ಸರ್ ಅನೇಕರಲ್ಲಿ ಏನಾಗುತ್ತೆ ಸರ್, ಈಗ ಆತ್ಮವಿಶ್ವಾಸದ ಕೊರತೆ. ಈಗ ನಾನು ರಿಕ್ರೂಟ್ಮೆಂಟ್ ಮಾಡ್ತೀನಿ, ಆತ್ಮವಿಶ್ವಾಸ ಇರಲ್ಲ. ಅವಾಗ ಊರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವಂತ ಕೆಲಸವನ್ನ ಮಾಡಬೇಕು ಸರ್. ನಾವು ನೋಡಿದೀವಿ ಇಡೀ ಇದರಲ್ಲಿ ವ್ಯವಸ್ಥೆನಲ್ಲಿ 4 ಜನ ಆತ್ಮವಿಶ್ವಾಸ ಇರೋ ವ್ಯಕ್ತಿಗೆ ಅಂದ್ರೆ 1,00,000 ಜನ ಆತ್ಮವಿಶ್ವಾಸ ಇಲ್ದಿದ್ರೆ ಸಮಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಆತ್ಮವಿಶ್ವಾಸ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯ, ಆತ್ಮವಿಶ್ವಾಸ ಬಹಳ ಮುಖ್ಯ. ಅವನಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸ್ತಕ್ಕಂಥದ್ದು ಒಂದು, ಮತ್ತು ಅವನಲ್ಲಿ ಇರುವಂತ ಶಕ್ತಿಗಳ ಬಗ್ಗೆ ಗೊತ್ತಿರಲ್ಲ ಸರ್ ಅದು ಅವನಿಗೆ. ಆ ಶಕ್ತಿಯನ್ನ, ಅವನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರತರತಕ್ಕಂಥ ಕೆಲಸವನ್ನ ನಾವು ರಿಕ್ರೂಟ್ಮೆಂಟ್ ಮಾಡಾದ್ಮೇಲೆ ಮಾಡಬಹುದು ಸರ್. ಅನೇಕರಿಗೆ ಅಪಾರವಾದಂತ ಶಕ್ತಿ ಇರುತ್ತೆ ಪ್ರಭುಗಳೇ, ಆದ್ರೆ ಅವ್ರಿಗೆಲ್ಲ ಒಂದ್ ರೀತಿ ಹಿಂಜರಿಕೆ, ನಾನು ಹೀಗ್ ಮಾಡಬಹುದೋ ಬೇಡವೋ, ಏನಾಗುತ್ತೋ ಏನೋ. ಸರ್ ಒಂದ್ ಸಣ್ಣ ಕಥೆ ಹೇಳ್ತೀನಿ ಪ್ರಭುಗಳು ಈ ಸಂದರ್ಭದಲ್ಲಿ. ಸರ್
ಒಂದು ದೊಡ್ಡ ಬಾವಿಗೆ ಆಕಸ್ಮಿಕವಾಗಿ ಒಂದು ಮಗು ಬಿದ್ದ್ಬಿಟ್ಟಿರುತ್ತೆ ಸರ್. ಅದು ಬಹುಶಃ ನನ್ನ ಸ್ನೇಹಿತರು ಅನೇಕ ಸಂದರ್ಭ ಕೇಳಿರ್ಬೋದು, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಆಗ ಬಾವಿ ಸುತ್ತಲೂ ಕೂಡ ಎಲ್ಲಾ ಜನ ಸೇರಿರ್ತಾರೆ, ಅಯ್ಯೋ ಮಗು ಬಾವಿಗೆ ಬಿದ್ದಿದೆ, ಬಾವಿಗೆ ಬಿದ್ದಿದೆ ಅಂತ ಬಹಳ ದೊಡ್ಡ ಕೂಗು ಸರ್. ಆದ್ರೆ ಯಾರು ಕೂಡ ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಯಾರು ಸಿದ್ರಿಲ್ಲ ಸರ್. ಮಗು ಬಿದ್ದು ಮುಳುಗ್ ಹೋಗ್ತಾ ಇದೆ, ಅವರು ಪೇರೆಂಟ್ಸ್ ಬೊಬ್ಬೆ ಹೊಡಿತಾ ಇದಾರೆ, ಅಯ್ಯೋ ನಂದು ಇದ್ದಿದ್ ಒಂದೇ ಒಂದ್ ಮಗು ಬಾವಿಗೆ ಬಿದ್ದಿದೆ, ಏನ್ ಮಾಡ್ಲಿ ಅಂತ ಚಡಪಡಿಸ್ತಾ ಇರ್ತಾರೆ ಸರ್. ಇಷ್ಟೆಲ್ಲ ದೊಡ್ಡ ಗಲಾಟೆ ನಡೀತಿದ್ದಾಗ ಏನ್ ಮಾಡೋದು ಅಂದಾಗ ಇದ್ದಕ್ಕಿದ್ದಂಗ ದಡೀರ್ ಅಂತ ಹಾರ್ಬಿಟ್ಟ ಸರ್ ಬಾವಿಗೆ. ಬಾವಿಗೆ ಹಾರ್ಬಿಟ್ಟು ಆ ಮಗುವನ್ನ ರಕ್ಷಣೆ ಮಾಡಿ ಮೇಲಕ್ಕೆ ತರ್ತಾನೆ ಸರ್. ಹೊರಗಡೆ ಇದ್ದವರಿಗೆಲ್ಲ ಬಹಳ ಸಂತೋಷ ಆಗುತ್ತೆ, ನಿಜವಾಗ್ಲೂ ನೀನ್ ಗ್ರೇಟ್ ಕಣಯ್ಯ, ನೀನ್ ಬಾವಿಗೆ ಹಾರಿ ಮಗುವನ್ನ ರಕ್ಷಣೆ ಮಾಡಿದ್ಯಲ್ಲ, ಸಭಾಷ್ ಅಂತ ಅವನಿಗೆ ಸಭಾಷ್ಗಿರಿಯನ್ನು ಕೊಡ್ತಾರೆ. ಅವ್ನು ಹೇಳ್ತಾನೆ, ಅದೆಲ್ಲ ಸರಿಯಪ್ಪ, ಮಗುವಿನ ರಕ್ಷಣೆ ಮಾಡಿದ್ದು ಹೌದು, ಆದ್ರೆ ನನ್ನನ್ನು ತಳ್ಳಿದ್ ಯಾರು ಹೇಳಿ ಅಂತಾನೆ ಸರ್ ಅವನು. ಅಲ್ಲಿ ಏನಾಯ್ತು ಅಂದ್ರೆ ಸರ್, ಅವನಿಗೆ ಈಜು ಬರ್ತಾ ಇತ್ತು, ಮಗುವಿನ ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಇತ್ತು, ಆದ್ರೆ ಅವನಿಗೆ ಏನಾಗಿತ್ತು ಅಂದ್ರೆ ಅಲ್ಲಿ ಅವನನ್ನು ತೊಡಸ್ಕೊಳ್ಳೋದಕ್ಕೆ ಹಿಂಜರಿಕೆ ಸರ್ ಅವನಿಗೆ. ಹಾಗಾಗಿ ಬೇರೆಯೊಬ್ಬರೊಬ್ರು ತಳ್ಳಿದ ಮೇಲೆ ಅವನ ಬಾವಿಗೆ ಧುಮುಕಿ ಮಗುವನ್ನ ರಕ್ಷಣೆ ಮಾಡದ ಅಂತ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಶಕ್ತಿಗಳು ನಮ್ಮ ಹತ್ರ ಇದ್ರೂ ಕೂಡ ಸರ್ ಕೆಲವೊಮ್ಮೆ ಹಿಂಜರಿಕೆ ಇರುತ್ತೆ ಪ್ರತಿನಿಧಿಗಳಲ್ಲಿ. ಅದ್ರ ನಾನ್ ಮಾಡ್ಬೋದೋ ಇಲ್ವೋ, ವಿಮಾ ಕ್ಷೇತ್ರದಲ್ಲಿ ನಾನು ಬೆಳಿತೀನೋ ಇಲ್ವೋ, ಅಥವಾ 4-6 ಜನ ಕೇಳಿದಾಗ ಅವ್ರು ಏನೋ ಹೇಳಿದಾಗ ಏನೋ ಹಿಂಜರಿಕೆ, ಈ ರೀತಿ ಭಾವನೆ ಪ್ರತಿನಿಧಿಗಳಲ್ಲಿ ಇದ್ದಾಗ ಸರ್ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಿ ಅವ್ರನ್ನ ಕರೆಕ್ಟ್ ಆಗಿ ನಾವು ಅವರಲ್ಲಿರ್ತಕ್ಕಂತಹ ಶಕ್ತಿ ಸುಪ್ತ ಪ್ರತಿಭೆಯನ್ನ ಹೊರತಂದು ಅವರಿಗೆ ಸುಪ್ತ ತರಬೇತಿಯನ್ನು ಕೊಟ್ಟಾಗ ಮಾತ್ರ ಆ ಪ್ರತಿನಿಧಿ ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ. ಖಂಡಿತ ಅದರಲ್ಲಿ ಯಶಸ್ಸನ್ನು ಹೊಂದ್ತಾನೆ ಸರ್. ಅವ್ರನ್ನೂ ಕೂಡ ತಾವೇನ್ ಹೇಳಿದ್ರೆ ಆ ರೀತಿ ಇದ್ದಂತಹ ಪ್ರತಿನಿಧಿಗಳನ್ನು ತಂದಾಗ್ಲೂ ಕೂಡ ಅವ್ರ ವೃತ್ತಿ ಕ್ಷೇತ್ರದಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಬಟ್ ಅದು ತಲೆ ಗಟ್ಟಿ ಇದೆ ಅಂತೇಳಿ ಕಲ್ಲಿಗೆ ಹೊಡ್ಕೊಳ್ಳೋದಾಗಲ್ವಾ? ಅದ್ರ ಬದಲಿಗೆ ನಾವು ಯಾರ ಆಸಕ್ತಿ ಇದೆ ಅಂಥವ್ರಿಗೆ ಜಾಸ್ತಿ ಹುಡುಕ್ಬೇಕಾದ್ರೆ ಯಾವ ರೀತಿ ನಾವು ಅದನ್ನು ಗಮನಿಸಬಹುದು ಸರ್? ಅದು ಸರಿ ಇದೆ. ಒಂದು ಸರ್ ತಾವು ಹೇಳಿದ್ದು ಸರಿ ಇದೆ. ಆಸಕ್ತಿ ಅಂದ್ರೆ ಈಗ ಅನೇಕರಿಗೆ ಏನಿರುತ್ತೆ ಸರ್, ಈಗ ಅವ್ರವರ ಆರ್ಥಿಕ ಸ್ಥಿತಿಗತಿಯಲ್ಲಿ ನನಗೇನು ಬೇಡ, ನಾನು ಇರೋದ್ರಲ್ಲೇ ಕಂಫರ್ಟಬಲ್ ಆಗಿದ್ದೀನಿ, ಆ ರೀತಿ ಯೋಚನೆ ಮಾಡಿದವರಿಗೆ ಸರ್ ಇದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸರ್. ನಾನೀಗ ಈ ರೀತಿ ಮಾತಾಡ್ತಾ ಹೋದಾಗ ಅವರಿಗೆ ಕೆಲವೊಂದು ಅಂಶಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀವಿ ಸರ್ ನಾವು ಅದರಲ್ಲಿ. ನೀವು ಈ ರೀತಿ ಮಾಡೋದ್ರಿಂದ ಏನಾಗಿದೆ, ಅವರಿಗೆ ಉದಾಹರಣೆ ಯಶಸ್ಸನ್ನು ಹೊಂದಿರತಕ್ಕಂತ ಪ್ರತಿನಿಧಿಗಳನ್ನ ಉದಾಹರಣೆ ಕೊಡ್ತೀವಿ ಸರ್. ಯಾವ ರೀತಿ ತೊಡಗಿಸೋದ್ರ ಕಂಡ್ರು, ಅವ್ರು ಹ್ಯಾಕ್ ಬಂದ್ರು, ಅವ್ರದ್ರಲ್ಲಿ ಯಾವ ರೀತಿ ಅವರು ಯಶಸ್ಸನ್ನು ಕಂಡ್ರು, ಈ ರೀತಿ ಹೇಳಿದಾಗ ಅವನ ಆಸಕ್ತಿಯನ್ನು ಗಮನಿಸಿ ಸರ್. ಅಲ್ಲಿ ಅವನ ಆಸಕ್ತಿ ಇದರ ಕಡೆಗೆ ಹೆಚ್ಚು ಇದೆ ಅಂತ ಕಂಡಾಗ ಅದನ್ನು ರಿಕ್ರೂಟ್ ಮಾಡೋದು ಒಂದು ಸರ್. ಈಗ ಅವನು ಬಂದ್ಮೇಲೆ ನಂತರ ನಮ್ಮ ಇದಕ್ಕೆ ಬಂದ್ಮೇಲೆ ಅವನನ್ನ ತರಬೇತಿಗೊಳಿಸಿ ಸಿದ್ಧ ಮಾಡೋದು ಮತ್ತೊಂದು. 2 ಅಂಶಗಳು ಬಹಳ ಮುಖ್ಯ ಸರ್ ಇದರೊಳಗೆ. ವಂಡರ್ಫುಲ್. ಸೊ ಇಲ್ಲಿ ಒಂದೇ ನಿಮಿಷ, ನಾನು ಇಲ್ಲಿ ವಿಷಯವನ್ನ ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಡಿಜಿಟಲ್ ಸ್ಪೇಸ್ ಇಂದ ಆಡ್ ಮಾಡ್ತೀನಿ. ಒಂದೇ ನಿಮಿಷ ಮಂಜುನಾಥ್ ಅವರೇ. ಈಗ ನಿಮ್ಮ ಟೀಮಲ್ಲಿ ಸಾಕಷ್ಟು ಜನ ಇದ್ದಾರೆ, ಅದರಲ್ಲಿ ಸಾಕಷ್ಟು ಸಾಧನೆ ಮಾಡಿದವರು ಇದ್ದಾರೆ, ಕರೆಕ್ಟಾ? ಖಂಡಿತ ಸರ್. ಸೊ ಈಗ ಸಾಧನೆ ಮಾಡಿದವರಲ್ಲಿ ಯಾವ್ಯಾವ ಕ್ಷೇತ್ರದಿಂದ ಬಂದಿದ್ದಾರೆ, ಅವ್ರ ಹೆಸರೇನು ಹೇಳೋ ಅಗತ್ಯ ಇಲ್ಲ, ಯಾವ್ಯಾವ ಕ್ಷೇತ್ರದಿಂದ ಬಂದಿದ್ದಾರೆ ಒಬ್ಬೊಬ್ಬರದೇ ಕ್ಷೇತ್ರಗಳನ್ನು ಹೇಳ್ತಾ ಬನ್ನಿ. 1 3 4 5 ಕ್ಷೇತ್ರ ಹೇಳಿದ್ರೆ ಸಾಕು. ತಾವು ಹೇಳದಂಗೆ ನನ್ನ ಟೀಮ್ ನಲ್ಲಿ ಪ್ರತಿನಿಧಿಗಳಿದ್ದಾರೆ ಸರ್, ಅದ್ಭುತವಾಗಿ ಸಾಧನೆ ಮಾಡಿದವರು ಇದ್ದಾರೆ ಸರ್. ಈಗ ಚೇರ್ಮನ್ ಮೆಂಬರ್ ಆಗಿದ್ದಾರೆ ಸರ್. ಈ 2 ವರ್ಷದ ಹಿಂದೆ 3 ಜನ MDRT ಮಾಡಿದ್ರು ಸರ್ ನಮ್ಮ ಟೀಮ್ ನಲ್ಲಿ. 3 ಜನ MDRT ಆಗಿ ಹೊರಹೊಮ್ಮದ್ರು. ವೆರಿ ಗುಡ್. ಅಂದ್ರೆ ಸೆಂಚುರಿಯನ್ ಹೊರಹೊಮ್ಮದವ್ರು ಇದ್ದಾರೆ ಸರ್. ಈಗ ಇದರಲ್ಲಿ ಆದವ್ರನ್ನ ನಾನು ಯೋಚನೆ ಮಾಡಿದಾಗ ಅವರು ಕೇವಲ ವಿಮಾ ಕ್ಷೇತ್ರ ಜೊತೆಗೆ ಬೇರೆ ಬೇರೆ ಸಾಮಾಜಿಕವಾಗಿ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ತೊಡಸ್ಕೊಂಡಿದ್ರು ಸರ್. ಅಂದ್ರೆ ಅವರ ಎಸ್ಟಾಬ್ಲಿಷ್ ಅಂದ್ರೆ ಅವರ ಪರಿಚಯ ಬೇರೆ ಕ್ಷೇತ್ರದಲ್ಲೂ ಇರೋ ಹಾಗೆ. ಉದಾಹರಣೆ, ನನ್ನೊಬ್ಬ ಪ್ರತಿನಿಧಿ ಜನಪರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಜನರ ಜೊತೆ ಇರ್ತಿದ್ದ ಸರ್ ಅವನು. ಅಂದ್ರೆ ಅವನಿಗೆ ಆ ರೀತಿಯಲ್ಲಾಗಿ ತನ್ನ ಕಾಂಟ್ಯಾಕ್ಟ್ ಗಳನ್ನ ಜಾಸ್ತಿ ಮಾಡ್ಕೋತಿದ್ದ ಸರ್. ಇನ್ನೊಬ್ರು ಮಹಿಳೆ ಯಶಸ್ವಿಯಾಗಿದ್ದಾರೆ ಸರ್ ಇದ್ರೊಳಗೆ. ಅವರು ಬೇರೆ ಬೇರೆ ಯಾವುದೇ ಒಂದು ಬೇರೆ ಬೇರೆ ಶುಭ ಸಮಾರಂಭಗಳಿರ್ಬೋದು, ಯಾರ ನೋವು ಇರ್ಬೋದು, ನಲಿವುಗಳಿರ್ಬೋದು, ಅದರಲ್ಲಿ ಸಕ್ರಿಯವಾಗಿ ಅವರು ಅದನ್ನ ತಮ್ಮನ್ನು ತೊಡಸ್ಕೊಳ್ತಾ ಇದ್ರು ಸರ್ ಅವರು. ಅದರಲ್ಲಿ ಈ ರೀತಿಯಾಗಿ ಸರ್ ಒಬ್ಬ ಪ್ರತಿನಿಧಿ ಕೇವಲ ವಿಮಾ ವ್ಯವಹಾರ ಅಂದ್ರೆ ಕೇವಲ ವ್ಯವಹಾರದ ಬಗ್ಗೆನೇ ಮಾತನಾಡ್ದೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರಿಗೆ ಯಾವ ರೀತಿ ಸಹಕಾರಿಗಳಾಗಿ ನಿಂತಿದ್ದಾರೆ ಅನ್ನೋ ಆಧಾರದ ಮೇಲೆ ಅವರ ಯಶಸ್ಸು ನಿಂತಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಈ ರೀತಿ ಇರೋದ್ರಿಂದ ಒಂದೇ ನಿಮಿಷ ನಾನು ಯಾಕಿದು ಪ್ರಶ್ನೆ ಕೇಳಿದೆ ಅಂದ್ರೆ,
ಯಾರ್ಯಾರು ಯಾವ ಯಾವ ಕ್ಷೇತ್ರದಿಂದ ಬಂದಿದ್ದಾರೆ ಅಂತ ಕೇಳೋದಕ್ಕೆ. ಯಾಕಂತಂದ್ರೆ ನಾವು ರಿಕ್ರೂಟ್ಮೆಂಟ್ ಮಾಡಕ್ ಹೋದಾಗ ಯಾವುದೇ ಪ್ರಾಸ್ಪೆಕ್ಟ್, ಅವ್ರು ಇನ್ನೂ ಸೈನ್ ಅಪ್ ಆಗಿಲ್ಲ, ನಾನು ಪ್ರಾಸ್ಪೆಕ್ಟ್ ಅಂತ ಕರಿತೀನಿ, ಅಥವಾ ಭಾವಿ ಏಜೆಂಟ್ ಅಂತ ತಿಳ್ಕೊಳ್ಳೋಣ. ಈಗ ನಾವಾಗಿ ಎಲ್ಲ ವಿಷಯಗಳನ್ನು ಹೇಳೋದಕ್ಕಿಂತ ಒಂದು ಉದಾಹರಣೆ ಮಾಡೋಣ ಅಂತೆ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಮಂಜುನಾಥ್, ನಾನು ಕೃಷಿಕ ಮೂಲದಿಂದ ಬಂದಿದ್ದೆ, ನಾನು ಇಷ್ಟು ವರ್ಷ ಇದರಲ್ಲಿ ಕೆಲಸ ಮಾಡಿದೆ, ಇದರಲ್ಲಿ ನಾನು MDRT ಸಾಧನೆ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಇದರಿಂದ ನನಗೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಉಪಯೋಗ ಆಗಿದೆ ಅಂತ ಒಬ್ಬ ನಿಮ್ಮ ಯಾರು MDRT ಮಾಡಿದ್ದಾರೆ ಅವ್ರದ್ದೊಂದು ವಿಡಿಯೋ ತೆಗಿಯೋದಪ್ಪ. ಅರ್ಥ ಆಯ್ತಾ ಹೇಳಿದ್ದು? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಆಯ್ತು, ಇದು ಒಬ್ರದಾಯ್ತು ಮಂಜುನಾಥ್. ಇನ್ನೊಬ್ರದ್ದು ಹೆಸರು, ನನ್ನ ಹೆಸರು ಸದಾಶಿವ್, ನಾನು ಇದು ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಾ ನಂದು ಟ್ರಾವೆಲಿಂಗ್ ಜಾಸ್ತಿ ಆಯಿತು. ಒಂದ್ಸಲ ಆಕ್ಸಿಡೆಂಟ್ ಆದಮೇಲೆ ನನಗೆ ಓಡಾಡೋದು ಕಷ್ಟ ಆಗಿದ್ದರಿಂದ ನನ್ನ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಹೋಯ್ತು. ನಾನೀಗ ಈ ವಿಮಾ ಕ್ಷೇತ್ರಕ್ಕೆ ಬಂದೆ. ಈ ವಿಮಾ ಕ್ಷೇತ್ರಕ್ಕೆ ಬಂದು ಕೂಡಲೇ ಮೊದಲ 3 ತಿಂಗಳು ಏನು ಮಾಡ್ಲಿಕ್ಕಾಗಿಲ್ಲ, ಬಟ್ ವರ್ಷದ ಎಂಡಲ್ಲಿ ಸೆಂಚುರಿಯನ್ ಅಂದರೆ 100 ಪಾಲಿಸಿ ಮಾಡ್ಲಿಕ್ಕಾಯ್ತು. ಇದರಿಂದ ನಾನು ಈ ಇನ್ಶೂರೆನ್ಸ್ ಇಂಡಸ್ಟ್ರಿ ಅಥವಾ LICಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ನಮ್ಮ CLI ಇದ್ದಾರೆ, ಇವರಿಗೆ ನಾನು ಚಿರಋಣಿ, ಅವರಿಂದ ನಾನು ಸಾಕಷ್ಟು ಕಲಿತೆ. ಹಿಂಗೆ ಯಾರ್ಯಾರು ಸಾಧಕರಿದ್ದಾರೆ ಅವರ ಹೆಸರು, ಪೂರ್ವ ವೃತ್ತಿ, ಆಮೇಲೆ ಅವ್ರು ಏನು ಸಾಧನೆ ಮಾಡಿದ್ದಾರೆ, ಇದರದ್ದು 1.5, 2 ನಿಮಿಷ 3 ನಿಮಿಷ ವಿಡಿಯೋ ಮಾಡಿದ್ರೆ ಇದು ಹೆಂಗೆ ಉಪಯೋಗ ಆಗಬಹುದಾ, ಯಾವ ರೀತಿ ಉಪಯೋಗ ಆಗಬಹುದು, ನಾನು ಒಂದು ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ನೀವು ಮಾಡೋ ರಿಕ್ರೂಟ್ಮೆಂಟ್ಗೆ ನಾವಾಗಿ ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಹೇಳಿಸಿ ತೋರಿಸಿದ್ರೆ ಅದು ಏನಾದರೂ ಉಪಯೋಗ ಆಗಬಹುದಾ, ಪರಿಣಾಮಕಾರಿ ಆಗಬಹುದಾ ಅಂತ ಕೇಳ್ತಾ ಇದ್ದೀನಿ ಮಂಜುನಾಥ್ ಅವರೇ. ಖಂಡಿತ ಸರ್. ಸರ್, ನಾನು ರಿಕ್ರೂಟ್ಮೆಂಟ್ ಮಾಡುವಾಗ ವಿಚಾರಗಳನ್ನ ಅವರಿಗೆ ಮುಟ್ಟಿಸೋ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಹಿಂದೆ ನಡೆದಿರ್ತಕ್ಕಂಥ ನಿಜ ಘಟನೆಯನ್ನ ಅವ್ರ ಎದುರಿಗೆ ವಿಡಿಯೋ ಮುಖೇನ ತೋರಿಸಿದಾಗ ಬಹಳ ತಕ್ಷಣಕ್ಕೆ ಸರ್ ಅವರಿಗೆ ಅದನ್ನ ತಲುಪುತ್ತೆ ಸರ್. ಓ, ಇವರು ಈ ರೀತಿ ಮಾಡಿದಾರಾ. ಈಗ ನಾನು ಹೇಳ್ತೇನೆ ಉದಾಹರಣೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿ ಆನಂತರ ವಿಮಾ ಕ್ಷೇತ್ರಕ್ಕೆ ಬಂದು ಸಾಧನೆ ಮಾಡಿದಂತವ್ರು ಇರ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಟೀಚರ್ ಆಗಿ ಸರ್, ಟೆಂಪರರಿ ಟೀಚರ್ ಆಗಿ ಕೆಲಸ ಮಾಡಿ ಅಲ್ಲಿ ಬಂದು ಯಶಸ್ಸಾದವರು ಇರ್ಬೋದು. ಅವರು ತಾವು ಹೇಳಿದಂಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಬಂದವರು ಇರ್ಬೋದು, ಅಥವಾ ಕೃಷಿಕರಾಗಿ ಬಂದಂತವ್ರು ಇರ್ಬೋದು. ಸರ್, ಈಗ ಅಂಗನವಾಡಿ ಟೀಚರ್ ಆಗಿ ಬಂದು ಅಲ್ಲಿ ಮತ್ ಪುನಃ ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ತಗೊಂಡವ್ರು ಇರ್ಬೋದು. ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಅವ್ರು ಮಾಡಿರ್ತಕ್ಕಂತ ನಿಜ ಘಟನೆ ಅಂದ್ರೆ ಏನು ನಿಜವಾಗ್ಲೂ ಏನು ವ್ಯವಹಾರವನ್ನು ಮಾಡಿದ್ದಾರೆ ಅದರ ವಿಡಿಯೋವನ್ನ ಮಾಡಿ ನಾವು ಅವ್ರಿಗೆ ತೋರಿಸಿದಾಗ ಇನ್ನಷ್ಟು ಪರಿಣಾಮಕಾರಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಗೆ ಗೊತ್ತಿದೆ ಸರ್, ನಾವು ಹಾಗೇನೆ ನೋಡ್ಬೇಕು. ಒಂದೇ ನಿಮಿಷ ಮಂಜುನಾಥ್ ಅವ್ರೆ, ಯಾರ್ಯಾರು CLI ಇವತ್ತು ಕಾರ್ಯಕ್ರಮದಲ್ಲಿ ಇದೀರಾ ದಯವಿಟ್ಟು ನಾನು ಅಥವಾ ಮೀ ಅಂತ ಟೈಪ್ ಮಾಡಿ ನೋಡೋಣ. ಯಾರ್ಯಾರು CLI ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದವರು? ಮೀ ವೇದಾಶಂಕರ್ ಮೇಡಮ್, ಓಕೆ. ಒಪ್ಪೋ CPH, ಓಕೆ. ಇನ್ಯಾರಿದ್ದೀರಾ? ನರಸಿಂಹಯ್ಯ ಅವರಿದ್ದಾರೆ, ಓಕೆ. ಕರೇಗೌಡರಿದ್ದಾರೆ. ಇನ್ಯಾರು? ಸ್ಯಾಮ್ಸಂಗ್, ಓಕೆ. ನಿಮ್ಮ ಹೆಸರು ಅದರಲ್ಲಿ ಏನು ಬರ್ದಿದೆ ಅದನ್ನೇ ಓದ್ತಾ ಇದ್ದೀನಿ, ಓಕೆ. ಒಪ್ಪೋ, ಓಕೆ. ನೀವೆಲ್ಲ ಹೆಸರುಗಳನ್ನು ಹಾಕ್ಬೇಕು, ಇಲ್ಲಾಂದ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಅಡಪ್ಪ, ಓಕೆ. ರೇವಣ ಸಿದ್ದಯ್ಯ ಇದ್ದಾರೆ, ಓಕೆ. ರಘು ಇದ್ದಾರೆ, ಓಕೆ. ಸದಾಶಿವ ML, ಓಕೆ. ಕಿರಣ್ ಇದ್ದೀರಿ, ಸುಮಾರು ಜನ ಇದ್ದಾರೆ, ಓಕೆ. ಫೈನ್ 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 ಫೈನ್. ಒಂದೇ ನಿಮಿಷ. ಅಂದ್ರೆ ಇವತ್ತಿನ ದಿವಸ ಒಂದು ಹೋಮ್ವರ್ಕ್ ನಿಮ್ಮ ಎಲ್ಲ CLIಗಳಿಗೆ ಏನಪ್ಪಾ ಅಂತಂದ್ರೆ, ನಿಮ್ಮ ಏಜೆಂಟ್ಗೆ ವಿಡಿಯೋ ತಕ್ಕೊಳ್ಳಿ. ಯಾವ ಕ್ಷೇತ್ರದಲ್ಲಿದ್ದೆ, ಯಾವ ಕ್ಷೇತ್ರದಲ್ಲಿ ಬಂದೆ, ಇಲ್ಲಿ ಏನು ಸಾಧನೆ ಮಾಡಿದೆ ಅದನ್ನ ವಿಡಿಯೋ ತೆಗೆಸಿ ಆ ವಿಡಿಯೋವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಾರ್ಕೆಟಿಂಗಿಗೂ ಉಪಯೋಗ ಮಾಡ್ಕೋಬಹುದು ತಾನೆ? ಏನಂತೀರಿ ಮಂಜುನಾಥ್ ಅವರೇ? ಒಂದು ತಮ್ಮ ಮಾರ್ಕೆಟಿಂಗಿಗೆ ತಮ್ಮ ಫೇಸ್ಬುಕ್ ಅಲ್ಲೂ ಹಾಕ್ಬಹುದು. ಆವಾಗ ಹಾಕ್ಬೇಕಾದ್ರೆ ಬರೀ ಅವ್ರ ಬಗ್ಗೆ ಮಾತ್ರ ಅವ್ರು ಹೇಳ್ಬಾರ್ದು, ನೀವು ಅದಕ್ಕೆ ಆ್ಯಡ್ ಮಾಡಬೇಕು. ನಮ್ಮ ಟೀಮ್ ನಂಬರು ಇವರು ಸಾಕಷ್ಟು ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾರೆ. ಕೆಲವೊಂದು ತಿಂಗಳು ಬಿಸ್ನೆಸ್ ಇರಲಿ ಬಿಡಲಿ ತಮ್ಮ ಕಸ್ಟಮರ್ಗೆ ಕಮಿಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಇವ್ರು ಹೇಳಿದ ಟೈಮಿಗೆ ಬರ್ತಾರೆ. ಅವರಲ್ಲಿರುವ ಒಳ್ಳೆಯ ಗುಣವನ್ನ ನೀವು ಅದನ್ನು ನಿದರ್ಶನ ಮಾಡಿಬಿಟ್ಟು ಇವರು ನಮ್ಗೆ ಕಸ್ಟಮರ್ಗೆ ಒಳ್ಳೆಯ ಏನಂತೀರ ಮಾರ್ಗದರ್ಶನ ಮಾಡ್ತಾರೆ, ಏನೇ ಪ್ರಾಬ್ಲಮ್ ಇದ್ರು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು ನೀವು ಗುರುತಿಸ್ಕೊಟ್ರೆ ಅದರಿಂದ ಏನಾದ್ರು ಉಪಯೋಗ ಆಗ್ಬೋದು ಅಂತ ಅನ್ಸುತ್ತಾ? ಓವರ್ ಟು ಯು ಸರ್. ಸಾರಿ, ಮತ್ತೆ ಕಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಖಂಡಿತ ಅದಿದೆ. ಹೌದು ಸರ್. ಅದ್ರ ಜೊತೆಗೆ ಸರ್ ಮತ್ತೊಂದು ತಾವದೇ ರಿಕ್ರೂಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಹೇಳಿದ್ರಿ ಪ್ರಭುಗಳೇ,
ಈಗ ನಾವು ಸರ್ ಅವರಿಗೆ ಕನಸುಗಳನ್ನ ನಾವು ಹೇಳ್ತೀವಿ ಸರ್, ನೀವು ಈ ರೀತಿ ಆಗ್ಬೋದು, ನೀವು ಈ ವೃತ್ತಿಯನ್ನು ಮಾಡಿದ್ರೆ ಈ ರೀತಿ ಆಗ್ಬೋದು. ಸಣ್ಣ ಪ್ರಭುಗಳ ಒಂದು ಸರ್ವಜ್ಞ ಒಂದು ಮಾತನ್ನು ಹೇಳಿದ್ದಾನೆ, ವೆಚ್ಚಕ್ಕೆ ಹಣವಿದ್ದು ಬೆಚ್ಚಗಿನ ಮನೆ ಇದ್ದು ಮನ ಮೆಚ್ಚಿಸುವ ಮಡದಿ ಇದ್ದು ಮನಕುಪ್ಪುವ ವೃತ್ತಿ ಕೈಯಲ್ಲಿದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಸರ್ ಕೊನೆದೊಂದು ನಾನೇ ಸೇರಿಸಿದ್ದೀನಿ, ಅಚ್ಚಾ ಮನಕುಪ್ಪುವ ವೃತ್ತಿ ಕೈಯಲ್ಲಿದ್ದೊಡೆ ನಾನೇ ಸೇರಿಸಿರೋ ಸರ್, ಅದು ಸರ್ವಜ್ಞ ಅಂತ ಅಲ್ಲ ಸರ್ ಅದು. ಕರೆಕ್ಟ್ 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 ಸರ್ ಈಗ ನಾನು ಹೇಳಿದ್ದು ವೆಚ್ಚಕ್ಕೆ ಹಣವಿದ್ದು ಬೆಚ್ಚಗಿನ ಮನೆ ಇದ್ದು ಮನ ಮೆಚ್ಚಿಸುವ ಮಡದಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಓಕೆ ಜೊತೆಗೆ ಸರ್ ಮೆಚ್ಚುವ ಒಂದು ನನಗೆ ಮನಕೊಪ್ಪು ವೃತ್ತಿ ಕೈಲಿದ್ರೆ ಅದು ಕೂಡ ಆ ರೀತಿ ಅದ. ಅಂದ್ರೆ ಸರ್ ಒಬ್ಬ ಎಲ್ಲ ಮನುಷ್ಯನಲ್ಲೂ ಒಂದು ಭಾವನೆ ಇರುತ್ತೆ ಸರ್. ಈಗ ನಾನು ಸ್ವರ್ಗ ಸುಖವನ್ನು ಕಾಣಬೇಕು, ನಾನು ಏನ್ ಹೇಳ್ತಿದ್ದೀನಿ, ಎಲ್ಲ ಸ್ವರ್ಗಕ್ಕೆ ಹೋಗೋದು ಸರ್, ನನ್ನ ನಂತರದಲ್ಲಿ ಸ್ವರ್ಗಕ್ಕೆ ಹೋಗ್ತೀವಿ. ಭೂಮಿಯಲ್ಲಿದ್ದೇ ಸ್ವರ್ಗ ಸುಖ ಯಾಕೆ ಕಾಣಬಾರದು ನಾವು? ಕರೆಕ್ಟ್ ಈ ಒಂದು ವೃತ್ತಿಯನ್ನ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ, ಇದ್ರಲ್ಲಿ ಯಶಸ್ವಿ ಆದ್ವಿ ಅಂದ್ರೆ ಸರ್ ನಮ್ಗೆ ವೆಚ್ಚಕ್ಕೆ ಏನು ಹಣಕ್ಕೇನು ಕೊರತೆ ಇಲ್ಲ. ಕರೆಕ್ಟ್ ಬೆಚ್ಚಗಿನ ಮನೆ ನಮ್ಗೆ ಗೊತ್ತಿದೆ ಸರ್, ಸಂಸ್ಥೆಯಲ್ಲಿ ನಮ್ಗೆ ಒಳ್ಳೆ ವ್ಯವಹಾರ ಮಾಡಿದ್ರೆ ಬಹಳ ಒಳ್ಳೆ ಮನೆ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ ಸರ್. ಮನೆ ಮೆಚ್ಚಿಸುವ ಮಡದಿ ಇರ್ಬೋದು ಅಥವಾ ಪುರುಷ ಇರ್ಬೋದು ಸರ್, ಯಾರೇ ಇರ್ಬೋದು. ಇಲ್ಲಿ ಚೆನ್ನಾಗಿ ವ್ಯವಹಾರ ಮಾಡಿದ್ದಾರೆ, ಇವ್ರು ಸದೃಢವಾಗಿದ್ದಾರೆ, ಅದಕ್ಕೆ ಏನಾದ್ರು ಕೊರತೆ ಇದೆಯಾ ಸರ್? ಅದಕ್ಕೆ ಖಂಡಿತ ಏನು ಕೊರತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಮ್ಗೆ ಆ ರೀತಿಯ ಸಂಗಾತಿ ಸಿಗ್ತಾರೆ. ಹಾಗೇನೆ ನಮ್ ಕೈಯಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವೃತ್ತಿ ಇದ್ದಾಗ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಇನ್ನೇನು ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಅದರಲ್ಲೂ ನಾವು ಅದರಲ್ಲೂ ತೀರ್ಥಹಳ್ಳಿ ಅಂತ ಊರಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಇದ್ಕೊಂಡ್ರೆ ಬೆಂಗಳೂರು ಅಂತ ಊರಲ್ಲಿ ಒಂದ್ ಸ್ವಲ್ಪ ಕಷ್ಟನೇ ಇನ್ಕಮ್ ಇನ್ ದ ಸೆನ್ಸ್. ತೀರ್ಥಹಳ್ಳಿ ಅಂತ ಊರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಂಪೇರ್ ಮಾಡಿದ್ರೆ ಅದು ನಿಜವಾಗ್ಲೂ ಸ್ವರ್ಗ ಅಂತ ಅನ್ಸುತ್ತೆ. ಓವರ್ ಟು ಯು ಸರ್. ಸರ್ ಹಾಗಾಗಿ ಪ್ರಭುಗಳೇ, ನಾನು ಅವರಿಗೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಸದಾವಕಾಶ ನಮ್ಮೆಲ್ಲರ ಬಾಳಲ್ಲಿ ಇರುವಾಗ ಇದನ್ನ ನಾವು ಯಾಕೆ ಅದನ್ನ ನಾವು ಅದ್ರಲ್ಲಿ ಮುಂದೆ ಹೋಗಬಾರದು, ತೊಡಸ್ಕೊಳ್ಬಾರದು ಪ್ರಭುಗಳೇ? ಮತ್ತೆ ಸರ್ ರಿಕ್ರೂಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಎಲ್ಲಿ ಕೆಲಸ ಮಾಡ್ತೀವಿ ಅವರಿಗೆ ಮನದಟ್ಟು ಮಾಡೋದು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ ಸರ್. ಈಗ ಏನಾಗುತ್ತೆ ಗೊತ್ತಾ ಸರ್, ಇವತ್ತು ಬೇರೆ 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 ಸಂಸ್ಥೆಗಳನ್ನ ನಾವು ನೋಡ್ತಾ ಇದೀವಿ ಸರ್. ಈಗ ಒಂದಿಷ್ಟು ಹುಟ್ಕೊಳ್ತಾವೆ ಅನೇಕರು ಸರ್. ಇವತ್ತು ನನ್ನ ಹತ್ತಿರದ ಊರಿನಲ್ಲಿ ನಾನು ತಲೆಮರೆಸ್ಕೊಂಡು ಓಡ ಹೋಗ್ತಕ್ಕಂಥ ವ್ಯಕ್ತಿಗಳು ಬಹಳ ದೊಡ್ಡ ದೊಡ್ಡವರು ಇದ್ದಾರೆ. ಅಂತವ್ರು ನಾನು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಸರ್. ಅವತ್ತು ಆ ಸಂಸ್ಥೆ ಮುಳುಗ್ ಹೋಗಿದ ಪರಿಣಾಮ ಅವ್ರಿಗೆ ಜನರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸರ್ ನಾವು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಯಾವುದು? ಭಾರತೀಯ ಜೀವವಿಮಾ ನಿಗಮ 1956ರಿಂದ ಪ್ರಾರಂಭವಾಗಿ ಸದೃಢವಾಗಿ ಬೆಳೆದು ಬಂದು ಇವತ್ತು ಸುಮಾರು 44 ಲಕ್ಷ ಕೋಟಿಗೂ ಲೈಫ್ ಫಂಡ್ ಅನ್ನು ಹೊಂದಿ 65 ಲಕ್ಷ ಕೋಟಿಗೂ ಹೆಚ್ಚು ಅಸೆಟ್ಸ್ ಗಳನ್ನ ಹೊಂದಿ, ಅದ್ರ ಬರೀಲಿಕ್ಕೆ ಸಾಧ್ಯ ಇಲ್ಲ ಪ್ರಭುಗಳೇ. ನಮ್ಮ ಅಸೆಟ್ಸ್ ಎಷ್ಟೊಂದು ಫಿಗರ್ ಅಲ್ಲಿ ಬರೀರಿ ಅಂದ್ರೆ ನಮ್ಗೆ ಬಹಳಷ್ಟು ಸಮಯ ಬೇಕಾಗ್ಬೋದು. ಸುಮಾರು 2048ಕ್ಕೂ ಹೆಚ್ಚು ಬ್ರಾಂಚ್. ಹೌದು 2048 ಹೌದು ಸರ್, ಹೌದು. 2048ಕ್ಕೂ ಹೆಚ್ಚು ಬ್ರಾಂಚ್ಗಳು, 1800ಕ್ಕೂ ಹೆಚ್ಚು ಮಿನಿ ಆಫೀಸ್ಗಳು, ಸುಮಾರು 15 ಲಕ್ಷ ಜನ ಪ್ರತಿನಿಧಿಗಳು. ಮತ್ತೆ ಸರ್ ಇವತ್ತು ಭಾರತೀಯ ಜೀವವಿಮಾ ನಿಗಮಕ್ಕೆ ಸರ್ಕಾರದಿಂದ ಸಾವರಿನ್ ಗ್ಯಾರಂಟಿ ಇರ್ತಕ್ಕಂಥ ಸಂಸ್ಥೆ ಸರ್ ನಮ್ದು. ಇಂಥ ಸದೃಢವಾದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಹೆಗ್ಗಳಿಕೆ ಸರ್ ನಮ್ಗೆ. ಹಾಗಾಗಿ ನಾವು ರಿಕ್ರೂಟ್ಮೆಂಟ್ ಮಾಡುವಾಗ ನಮ್ಮ ಸಂಸ್ಥೆ ಹಿನ್ನೆಲೆ ಏನು, ನಾವು ಎಲ್ಲಿ ಕೆಲಸ ಮಾಡ್ತಿದ್ದೀವಿ, ಅಥವಾ ನಾವು ಏನು ಪ್ರತಿನಿಧಿಗಳು ಕೆಲಸ ಮಾಡಿ ವಿಮಾ ಪ್ರೀಮಿಯಂ ಅನ್ನ ಸಂಗ್ರಹ ಮಾಡ್ತೀವಿ ಅದು ಎಲ್ಲಿ ವಿನಿಯೋಗ ಆಗುತ್ತೆ, ನಾವು ಅದನ್ನ ಜಿಸೆಕ್ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಗಳಲ್ಲಿ ತೋರಿಸ್ತಾರೆ. ಈ ಎಲ್ಲ ಭದ್ರತೆ ಇರೋದ್ರಿಂದ ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಯಾವ ಹಿಂಜರಿಕೆ ಬೇಡ. ನೀವು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನೀವು ಜನಗಳ ಬದುಕನ್ನ ಅಥವಾ ಅವರ ಬದುಕಿನಲ್ಲಿ ಬೆಳಕಾಗಿ ನೀವು ಮೂಡ್ತೀರಿ, ಜೊತೆಗೆ ನಿಮ್ಮ ಬದುಕು ಕೂಡ ಹಸನಾಗತ್ತೆ ಅಂತಕ್ಕಂಥ ಅಂಶವನ್ನ ಅವರಿಗೆ ಮನದಟ್ಟು ಮಾಡ್ತಕ್ಕಂಥ ಅಗತ್ಯ ಇದೆ ಪ್ರಭುಗಳು. ಯಾಕಂದ್ರೆ ಅನೇಕರಿಗೆ ಗೊತ್ತಿಲ್ಲ LIC ಅಂದ್ರೆ ಏನು, ಅದ್ರ ಹಿನ್ನೆಲೆ ಏನು, ಅದು ಎಷ್ಟು ಸದೃಢವಾಗಿದೆ, ಎಷ್ಟು ಬೆಳೆದಿದೆ, ಅದರ ಅಗಾಧತೆ ಏನು. ಮತ್ತೆ ಈ ರೀತಿ ಮಾಡಿರ್ತಕ್ಕಂಥ ಎಲ್ಲ ಹಣ ದೇಶದ ಅಭಿವೃದ್ಧಿಗೋಸ್ಕರ ಅನೇಕ ಬೇರೆ ಬೇರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್. ಉದಾಹರಣೆ ನಮ್ಮ ರೈಲ್ವೇಸ್ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ಹೌಸಿಂಗ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಅದರ ವಿನಿಯೋಗ ಆಗೋದ್ರಿಂದ ನಮ್ಮ ಹಣ ದೇಶದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಅವ್ರಿಗೆ ಮನದಟ್ಟು ಮಾಡ್ಕೊಡ್ಬೋದು. ವಂಡರ್ಫುಲ್ ಸರ್, ವಂಡರ್ಫುಲ್. ಯಾಕಂದ್ರೆ ನಮ್ಮ ಹಣ ಸದುಪಯೋಗವಾಗುತ್ತೆ ಅಂತ ಅವ್ರಿಗನಿಸಿದಾಗ ನೀವು ಬಾವಿಗೆ ತಳ್ಳಿದ್ರು ಸಹಿತ ಅವ್ರ ಜನಕ್ಕೆ ರಕ್ಷಣೆ ಮಾಡ್ಕೊಂಡು ಹೊರಗಡೆ ಬರ್ತಾರಲ್ಲ, ದಟ್ ಈಸ್ ಅ ಗುಡ್ ಐಡಿಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ರೀತಿ ಹೇಳಬೇಕು ಅಂತಕ್ಕಂಥದ್ದು ನನ್ನ ವಿಚಾರ ಸರ್. ವಂಡರ್ಫುಲ್ ವಂಡರ್ಫುಲ್. ಸೊ ಈಗ ನೀವು 2008ರಿಂದ ಅಂತ ಹೇಳಿದ್ರಲ್ವಾ ಏಜೆನ್ಸಿ? ಅಲ್ಲ, ಹೌದು ಸರ್.
ಹೌದು ಹೌದು. ಓಕೆ. ಅಲ್ಲ ಇದು CLA 2008 ಸರ್. 2008, ಈಗ 26 ಆಯ್ತಾ. ಇಷ್ಟು ವರ್ಷದಲ್ಲಿ ಯಾವ ಥರದ ತೊಂದರೆ ಏನಾದರೂ ಅನುಭವಿಸಿದ್ದೀರಾ? ಯಾರೋ ಪರ್ಫಾರ್ಮ್ ಮಾಡಲಿಲ್ಲ ಅಥವಾ ಮತ್ತೆ ಇದೆಲ್ಲ ಆಗಿತ್ತಲ್ಲ, ಯಾವುದದು ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟಲ್ಲಿ ಬಿಸ್ನೆಸ್ ರಿಟರ್ನ್ ಬರಲಾರದು, ಅಂಥದ್ದೇನಾದ್ರು ತೊಂದರೆ ಆದಾಗ ನೀವು ಹೇಗೆ ಫೇಸ್ ಮಾಡಿದ್ರಿ? ಅದು ಯಾವ್ದಾದ್ರು ಒಂದು ಘಟನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಪ್ರಭುಗಳೇ ಆಗಿದೆ ಸರ್. ಈಗ ಈ ವೃತ್ತಿ ಜೀವನವನ್ನ ಮಾಡ್ತಾ ಇದೀವಿ ಅಂದ್ರೆ ಕೇವಲ ನಾವು ಉತ್ತುಂಗಕ್ಕೆ ಏರ್ತಾನೆ ಇರ್ತೀವಿ ಅಂತಲ್ಲ ಸರ್, ಅನೇಕ ಅಡೆತಡೆಗಳು ಅಡಚಣೆಗಳು ಇವೆಲ್ಲವೂ ಕೂಡ ನಮ್ಮ ವೃತ್ತಿ ಜೀವನದಲ್ಲಿ ಆಗಿದೆ. ಓಕೆ ಸರ್, ನಾನು ಒಂದು ಯೋಚನೆ ಮಾಡಿದ್ದೇನೆಂದ್ರೆ ನನ್ನ ವೃತ್ತಿಯನ್ನ ಅತ್ಯಂತ ಚೆನ್ನಾಗಿ ಪ್ರೀತಿಸಬೇಕು, ಗೌರವಿಸ್ಬೇಕು, ಆ ವೃತ್ತಿಯಲ್ಲಿ ನನ್ನ ತೊಡಸ್ಕೊಳ್ಬೇಕು. ಸರ್, ಈಗ ಯಾವತ್ತು ನನಗೆ ವೃತ್ತಿ ಗೌರವ ಇರಲ್ವೋ ಅದರಲ್ಲಿ ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಬೇಕು ಸರ್ ನನಗೆ. ಯಾಕಂದ್ರೆ ನನಗೆ ಅನ್ಕೊಂಡಿದ್ದೀನಿ ನಿನ್ನ ಜೀವನದ ಶಿಲ್ಪಿ ನೀನೆ ಅಂತ. ಸರ್, ಈಗ ನನ್ನ ಜೀವನದಲ್ಲಿ ಏನು ಶಿಲ್ಪಿಗಳು ಬೇರೆ ಇದ್ರ ಇಲ್ಲ ಇಲ್ಲ, ನನ್ನ ಜೀವನವನ್ನು ರೂಪಿಸ್ಕೊಳ್ಳುವಂತ ಶಿಲ್ಪಿ ನಾನೇ. ಮತ್ತೊಂದು ಸರ್, ನನಗೆ ಅನ್ಸಿದ್ದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಭುಗಳೇ ಅಂತ ನನಗೊಂದು ಮನದಟ್ಟಾಗಿರೋ ಸರ್. ಈಗ ಯಾವುದು ಈಗ ನೋಡಿ ಸರ್, ಈಗ ನಾನು ಅನೇಕ ಬೇರೆ ಬೇರೆ ನಿದರ್ಶನಗಳನ್ನು ನೋಡ್ತೀವಿ ಸರ್. ಈಗ ಕೈ ಇಲ್ದಿದ್ದವನು ಈಜ್ತಾನೆ, ಕಾಲ್ ಇಲ್ದಿದ್ದವನು ಪರ್ವತಾರೋಹಣ ಮಾಡ್ತಾನೆ ಸರ್. ಈಗ ಹಾಗೆಲ್ಲ ಇದ್ದಾಗೆ ಸರ್, ಈಗ ಸರ್ ನಾವೇ ಒಂದು ಅದ್ಭುತ ಪ್ರಭುಗಳೇ. ಅದ್ಭುತ ಅಂದ್ರೆ ಹೇಗಂತ ಹೇಳಿದ್ರೆ ಸರ್, ನಾನೀಗ ಜಗತ್ತಿನ ಅದ್ಭುತಗಳು ಸರ್, ಈಗ ಯಾವ್ದನ್ನ ಹೇಳ್ತೀವಿ? ಆಗ್ರಾದ ತಾಜ್ ಮಹಲ್ ಅದ್ಭುತ ಅಂತೀವಿ, ಚೀನಾದ ಮಹಾಗೋಡೆ ಅದ್ಭುತ ಅಂತೀವಿ. ಯಾಕೆ ಅದ್ಭುತ ಅಂತ ಕರಿತೀವಿ ಅಂದ್ರೆ ಆ ರೀತಿಯದ್ದೇ ಮತ್ತೊಂದು ಇಲ್ಲ. ಹಾಗಾಗಿ ಕತ್ತೀನಿ ಪ್ರಭುಗಳೇ, ನಾನು ಕೂಡ ಒಂದು ಅದ್ಭುತ ಅಂತ. ಯಾಕೆ ಅಂದ್ರೆ ನನ್ನಂತದೇ ಒಬ್ಬ ವ್ಯಕ್ತಿ ಯಾಸ್ ಇಟ್ ಈಸ್ ಇನ್ನೊಂದು ಇಲ್ಲಲ್ಲ ಪ್ರಭುಗಳೇ. ಈಗ ಸಮಾನ ಹೋಲಿಕೆ ಇರ್ಬೋದು, ಆದ್ರೆ ನನ್ನಂತದೇ ಪ್ರತಿರೂಪ ಯಾಸ್ ಇಟ್ ಈಸ್ ಟಿ ಮಂಜುನಾಥ ಇನ್ನೊಂದು ಇರ್ಲಿಕ್ಕೆ ಸಾಧ್ಯನೇ, ಇಡೀ ಜಗತ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕೂಡ ಒಂದು ಅದ್ಭುತ ಅಂತ ಸರ್. ಈಗ ಈ ಒಂದು ಅಭಿಮಾನ ಸರ್, ಈಗ ಇದು ನಂದು ಇದೆಲ್ಲ ಅಹಂ ಅಲ್ಲ ಸರ್ ಪ್ರಭುಗಳೇ, ಅಹಂ ಅಲ್ಲ, ನಂದೊಂದು ಈ ಅಭಿಮಾನ ಸ್ವಾಭಿಮಾನವನ್ನು ಇಟ್ಕೊಂಡು ಈ ವೃತ್ತಿ ಮಾಡ್ತಾ ಮಾಡ್ತಾ ನಾನು ಇದ್ರಲ್ಲಿ ನನ್ಗೊಂದು ಗುರಿ ಏನ್ ಗೊತ್ತ ಪ್ರಭುಗಳೇ, ನಾನು ಪ್ರಥಮಿಕ ಅಂದ್ರೆ ನಾನೇ ಮುಂಚೂಣಿಲಿ ಇರ್ಬೇಕು ಅಂತ ನನ್ನ ಆಸೆ. ಕರೆಕ್ಟ್ ಪ್ರಭುಗಳೇ, ಈಗ ಜನರಿಗೆ ಕೇಳ್ತೀವಿ ಚಂದ್ರನ ಮೇಲೆ ಮೊದಲ ಪಾದಾರ್ಪಣೆ ಮಾಡಿದ್ಯಾರು? ಎಲ್ರು ಹೇಳ್ತಾರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂತ ಹೇಳ್ಬಿಡ್ತಾರೆ ಸರ್. ಈಗ ಆಮೇಲೆ ಪಾದಾರ್ಪಣೆ ಮಾಡಿದ್ಯಾರು ಲೆಕ್ಕ ಇಲ್ಲ. ತೀರ್ಥಹಳ್ಳಿಯಲ್ಲಿ ಪ್ರಥಮ ಚೇರ್ಮನ್ ಕ್ಲಬ್ ಮೆಂಬರ್ ಯಾರು? ಹೌದು ಸರ್, ಈಗ ಪ್ರಥಮ ಚೇರ್ಮನ್ ಕ್ಲಬ್ ಮೆಂಬರ್ ತೀರ್ಥಹಳ್ಳಿ ಯಾರು? ಟಿ ಮಂಜುನಾಥ. ನನಗೊಂದು ಹೆಮ್ಮೆ. 2008 CLA ಬಂತು, CLA ಪ್ರಥಮವಾಗಿ ತಗೊಂಡಿದ್ಯಾರು? ಟಿ ಮಂಜುನಾಥ್ ಪ್ರಥಮಿಗ. ನಂಗೆ ಹೆಮ್ಮೆ ಸರ್. ನಾನ್ ಹೇಳೋದು ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಾನು ಹೇಳೋದೇನಂದ್ರೆ, ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಮತ್ತು ಈ ವೃತ್ತಿ ಕೌಶಲ್ಯ ನನಗೆ ಗೊತ್ತಿದೆ. ತಾವು ಅನೇಕ ಹೆಸರನ್ನು ಉಲ್ಲೇಖ ಮಾಡಿದ್ರಿ. ನರಸಿಂಹಯ್ಯನ ಅಂತವ್ರು ಇರ್ಬೋದು, ರಘು ಅಂತವ್ರು ಇರ್ಬೋದು, ರೇವಣ್ ಸಿದ್ದಯ್ಯ, ಬಹಳ ದೊಡ್ಡ ಘಟಾನುಘಟಿಗಳು ಇದ್ದಾರೆ ಸರ್ ನಮ್ಮ ಈ ಟೀಮ್ ನಲ್ಲಿ. ನಾನು ಹೇಳೋದು ಅಂತ ಒಂದು ಅಗಾಧವಾದ ಶಕ್ತಿ ಇರ್ತಕ್ಕಂಥ ಅನೇಕರಿದ್ದಾರೆ. ಈ ರೀತಿಯಾಗಿ ಅವರ ಒಂದು ಮಾರ್ಗದಲ್ಲಿ ನಾವು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಇಲ್ಲಿ ಉಳಿದಂತ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಅವ್ರು ಏನು ಹೋಗ್ತಾ ಇದಾರೆ ಆ ಮಾರ್ಗದಲ್ಲಿ ಹೋದ್ರೆ ಎಲ್ಲ ಯಶಸ್ಸಾಗೋದಕ್ಕೆ ಏನೂ ಸಂಶಯ ಇಲ್ಲ. ನಾನ್ ಹೇಳ್ತಕ್ಕಂಥದ್ದು ಅದು ಆ ರೀತಿಯಲ್ಲಿ ತಿಳಿಸ್ಕೊಳ್ಬೇಕಂತಕ್ಕಂಥ ಒಂದು ಸರ್. ಮಾತಾಡ್ತಾ ಬೇರೆ ಪೇಟಿಗೆ ತಗೊಂಡೆ ಸರ್. ನೀವ್ ಹೇಳಿದ್ರಿ ನನ್ನ ವೃತ್ತಿ ಜೀವನದಲ್ಲಿ ತೊಂದರೆಗಳಾಗ್ಲಿಲ್ವಾ ಸರ್? ತೊಂದರೆಗಳಾಗ ಬೇರೆ 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 ಕೆಲಸಗಳಾಯ್ತು, ಅವ್ರು ಹೇಳಿದ್ವಿ ಬರುತ್ತೆ, ಮತ್ ನೀವು ಕಟ್ಟೋದು ಬೇಡ, ಹಾಗೇನೆ ಮುಂದುವರಿಯುತ್ತೆ, ಬೇರೆ ಬೇರೆ ಏನಾದ್ರು ಹೇಳಿದ್ವಿ ಸರ್ ಆ ಸಂದರ್ಭದಲ್ಲಿ. ಆದ್ರೆ ನಿಜವಾಗಿಯೂ ಸರ್ ಆಗ್ತಕ್ಕಂಥದ್ದು ಯೂನಿಟ್ ಲಿಂಕ್ಡ್ ಪ್ಲಾನ್ಗಳಲ್ಲೂ ಕೂಡ ನಾವು ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಆ ಸಂದರ್ಭದಲ್ಲಿ ಮಾಹಿತಿ ಕೊರತೆನೋ ಅಥವಾ ನಾವು ಕಸ್ಟಮರಿಗೆ ಹೇಳಿದ ರೀತಿಯಿಂದನಾಗಿಯೋ ಏನೋ ಹೇಳಿ ತಪ್ಪಿನಿಂದಾಗಿ ನಾವು ಸ್ವಲ್ಪ ಅಲ್ಲಿ ಹಿನ್ನಡೆಯನ್ನು ಕಾಣ್ಲಿಕ್ಕೆ ಆಯ್ತು ಸರ್. ಅದೇನು ಆಕ್ಚುಲಿ ಈ ಮನಿ ಪ್ಲಸ್ ಕೂಡ ಲಾಂಗ್ ಟರ್ಮ್ ಏನೇನು ಮಾಡಿದ್ದಾರೆ ಸರ್, 20 ವರ್ಷ 25 ವರ್ಷ ಯಾರು ಉಳಿಸ್ಕೊಂಡ್ ಬಂದಿದ್ದಾರೆ ಅವನ್ನೆಲ್ಲ ಕೂಡ ಒಳ್ಳೆ ರಿಟರ್ನ್ ತಗೊಂಡಿದ್ದಾರೆ ಸರ್. ಅದು ಆದ್ರೆ ತಾವ್ ಹೇಳ್ದಂಗೆ ಆ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಆ ಹಿನ್ನಡೆ ಆಯ್ತು ಸರ್. ಅವಾಗ ಕೆಲವರು ಕಸ್ಟಮರ್ಗಳು ಹೇಳಿದ್ರು, ನೀವು ಅದ್ ನಮ್ಗೆ ಈ ರೀತಿ ಹೇಳಿದ್ರಿ, 3 ವರ್ಷ ಮಾತ್ರ ಕಟ್ಟಿದ್ರು ಸಾಕಂತ ಹೇಳಿದ್ರಿ, ಈಗ ಹೀಗಾಗಿದೆ ಅನ್ನೋದ್ರ ಹೇಳಿದ್ರು. ಆದ್ರೆ ನಾವು ಅದನ್ನ ಬೇರೆ ಬೇರೆ ರೀತಿಯ ಸಂದೇಶ ಕೊಟ್ಟು ಪ್ರಭುಗಳೇ ಅವ್ರನ್ನ ಈಗ ಮಾಡಿ ಸರಿ ಹೋಗಿದೆ. ಈಗ ನಮ್ಮಲ್ಲೂ ಕೂಡ ಯೂನಿಟ್ ಲಿಂಕ್ ಅದ್ಭುತವಾಗಿದೆ ಸರ್ ಪ್ಲಾನ್ಗಳು ಸರ್. ಅದ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಗಳು ಕೂಡ ತಗೋತಾ ಇದ್ದಾರೆ.
ವಂಡರ್ಫುಲ್ ವಂಡರ್ಫುಲ್. ಅಂದ್ರೆ ಪ್ರಾಬ್ಲಮ್ ಇದ್ದಾಗ ನೀವು ಎದೆಗುಂದದೆ ನಿಮ್ಮ ಟೀಮ್ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ರೆ ಆಮೇಲೆ ಆ ಬಿಸ್ನೆಸ್ ಅಲ್ಲಿ ಇರಬೇಕು. ಅದು ಯೂನಿಟ್ ಲಿಂಕ್ಡ್ ಪ್ಲಾನ್ ಪ್ರಾಡಕ್ಟ್ ಅಲ್ಲಿ ಕಸ್ಟಮರ್ ದುಡ್ಡು ಹಾಕಿ ಕಾಯೋ ಥರ ನಾವು ಸಹಿತ ಏಜೆನ್ಸಿ ತಗೊಂಡು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎರಡಕ್ಕೂ ಒಂದು ಸಮಾನಾಂತರತೆ ಇದೆಯಲ್ವಾ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇನ್ನೊಂದಿಷ್ಟು ಒತ್ತು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಓವರ್ ಟು ಯು ಸರ್. ಈಗ ಎಷ್ಟೋ ಜನ ಇದು ನನಗೆ ಆಗಲ್ಲ, ಈ ಬೇಡ ನನಗೆ ಬಿಟ್ಬಿಡ್ತೀನಿ ಅಂತ ಹೇಳುವಂಥವ್ರ ಸಂಖ್ಯೆನೂ ಇದೆಯಾ ಈಗ? ಪ್ರತಿನಿಧಿಗಳ ಸರ್? ಹೌದು, ಪ್ರತಿನಿಧಿಗಳು ಇದಿಷ್ಟೆಲ್ಲ ಆಗಲ್ಲ ಸರ್, ನಮಗೆ ಚೆನ್ನಾಗಿ ಆಗತ್ತೆ ಅನ್ಕೊಂಡಿದ್ದೆ, ಈಗಂತೂ ಭಾರಿ ಕಷ್ಟ ಇದೆ, ಹಂಗೆ ಹೇಳುವಂಥವ್ರ ಸಂಖ್ಯೆನೂ ಇದೆಯಾ? ಅಂಥವ್ರಿಗೆ ನಿಮ್ಮ ನೀವು ಹೇಗೆ ರಿಟೈನ್ ಮಾಡ್ತೀರಿ? ನಿಮ್ಮ ಸ್ಟ್ರಾಟಜಿ ಏನು ಸರ್? ಈಗ ಆ ರೀತಿ ನಮ್ಮಲ್ಲಿ ಏನಾಯ್ತು ಗೊತ್ತಾ ಸರ್, ಈಗ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಓಕೆ ಒಂದಿಷ್ಟು ಜನರ ಹತ್ರ ಅವ್ರು ಹೋಗ್ತಾರೆ ಸರ್. ಈಗ ಅವ್ರ ಹತ್ರ ಹೋಗಿ ನಮ್ಗೆ ಗೊತ್ತಲ್ಲ ಸರ್, LIC ಅಲ್ಲಿ ಹೋದಾಗ ಯಾರು ಕೂಡ ಬಾಬಾ ನನ್ನೊಂದು ಪಾಲಿಸಿ ತಗೋ ಅಂತ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಹೇಳ್ತಕ್ಕಂಥದ್ದು ಇಲ್ಲ ಸರ್. ನಮ್ಮ ದೇಶದಲ್ಲಿ ಇಲ್ಲ ಅದು. ಅಲ್ಲ, ಒಂದೊಮ್ಮೆ ಅವರಾಗಿ ಕೊಡಲ್ವೇ? ಅಲ್ಲ, ಅಂಡರ್ ರೈಟಿಂಗ್ ರಿಸ್ಕ್ ತಾನೆ. ಹೌದು ಸರ್. ಹಾಗಾಗಿ ಹಾ. ನಮ್ಮಲ್ಲಿ ಅನೇಕರು ಏನ್ ಮಾಡ್ತಾರೆ ಸರ್ ಅಂದ್ರೆ, ಈಗ ಪ್ರಾರಂಭದಲ್ಲೇ ಏಜೆನ್ಸಿ ತಗೊಂಡಾಗ ಒಂದಿಷ್ಟು ಜನರನ್ನ ಸಂಪರ್ಕ ಮಾಡ್ತಾರೆ. ಓಕೆ ಅವರಿಂದ ಸ್ವಲ್ಪ ನೆಗೆಟಿವ್ ಅಂದ್ರೆ ನೋ 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 ಅಂತಕ್ಕಂಥದ್ದು ಬಂತು ಅಂದ್ರೆ, ಇದ್ರಲ್ಲಿ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಅದಕ್ಕೆ ಬೆನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸರ್. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಂದ್ರೆ, ಸರ್ ನಮ್ಮ ಈ ವೃತ್ತಿ ಜೀವನಕ್ಕೆ ಇದಕ್ಕೆ ನಾವು ವಿಮಾ ಪ್ರತಿನಿಧಿಯಾಗಿ ಏನ್ ಬಂದಿದ್ದೀವಿ, ಪ್ರತಿನಿಧಿಗಳೆಲ್ಲ ಅನೇಕ ಭಾವನೆ ಇದೆ ಸರ್. ಈಗ ಹೊರಗಡೆ ಹೋಗ್ತಾರೆ, ಕೇಳ್ತಾರೆ ಸರ್ ಅಂತ ಹೇಳ್ತಾರೆ, ಸರ್ ಎಲ್ರದ್ದು ಪಾಲಿಸಿಗಳು ಆಗೋಗಿದೆಯಂತೆ, ಮುಗಿದು ಹೋಗಿದೆ, ನಾವಿನ್ ಎಲ್ಲಿ ಮಾಡೋದು ಸರ್? ಅವಾಗ ನಾವು ಅವರಿಗೆ ಅಂಕಿ ಅಂಶಗಳ ಮೂಲಕ ಹೇಳಬೇಕು. ಇಡೀ ಭಾರತ ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸರ್ ಇವತ್ತು ಎಲಿಜಿಬಲ್ 100 ಕೋಟಿ ಸರ್. ಒಟ್ಟಾರೆಯಾಗಿ ನಾವು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಬರೇ 26 ಕೋಟಿ ಪಾಲಿಸಿಗಳನ್ನ ನಾವು ಮಾರಾಟ ಮಾಡಿದೀವಿ. ಹಾಗೆ ಅಗಾಧವಾಗಿದೆ. ನಮ್ಗೆ ಮಾರ್ಕೆಟ್ ಅಲ್ಲಿ ಏನು ಕೊರತೆ ಇಲ್ಲ. ಆದ್ರೆ ಏನಾಗಿದೆ ಸರ್, ಕೇಳಿದವ್ರು 4 ಜನ ಹೋಗಿ ಹೇಳಿದಾಗ ಇಲ್ಲ ನನ್ನ ಹತ್ರ ಪಾಲಿಸಿ ಇದೆ ಅಂತ ಹೇಳೋದು, ಅಥವಾ ನಾನೀಗ ತಗೊಳ್ಳಲ್ಲ ಅಂತ ಹೇಳೋದು, ಇದರಿಂದಾಗಿ ಹೊಸದಾಗಿ ಬಂದಿರತಕ್ಕಂಥ ಪ್ರತಿನಿಧಿಗಳು ಡಿಮೋಟಿವೇಟ್ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ. ಈ ಸಂದರ್ಭದಲ್ಲಿ ಸರ್ ಅವರ ಜೊತೆಗೆ ನಾವು ನಿಲ್ಬೇಕು ಸರ್. ಇಲ್ಲ ನೀನ್ ಆತರ ಯೋಚನೆ ಮಾಡ್ಬೇಡ, ನಾನೊಬ್ಬ CLIA ಅಥವಾ ನಾನೊಬ್ಬ ಅಧಿಕಾರಿ ಲೀಡರ್ ಆಗಿ ನಿಮ್ಮ ಜೊತೆಗೆ ನಾನು ಇರ್ತೀನಿ, ಪ್ರತಿನಿಧಿಗಳ ಜೊತೆಗೆ ಅಂತಕ್ಕಂಥ ಅವರಿಗೆ ಆತ್ಮವಿಶ್ವಾಸವನ್ನು ಮೂಡಿಸಿ ಸರ್. ಅವರಿಗೆ ಪ್ರಾರಂಭ ದಿನಗಳಲ್ಲಿ ಅನೇಕ ತೊಂದರೆಗಳಿರುತ್ತೆ, ಅವರಿಗೆ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಕ್ ಬರಲ್ಲ, ಅಥವಾ ಕಸ್ಟಮರ್ ಏನಾದ್ರು ಕೇಳಿದಾಗ ಸರಿಯಾಗಿ ಉತ್ತರವನ್ನು ಕೊಡ್ಲಿಕ್ಕೆ ಆಗೋಲ್ಲ, ಬೇರೆ ಬೇರೆ ಪ್ರಶ್ನೆಗಳನ್ನ ಪ್ರಾಡಕ್ಟ್ ಗಳ ಬಗ್ಗೆ ಇರ್ಬೋದು, ಸಂಸ್ಥೆ ಬಗ್ಗೆ ಇರ್ಬೋದು, ಏನೇ ವಿಚಾರಗಳನ್ನ ಕೇಳಿದಾಗ ದಿಢೀರಾಗಿ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಈ ಸಂದರ್ಭದಲ್ಲಿ ಅವ್ರಂತಲ್ಲ ಸರ್, ಈಗ ನನ್ನ ಪ್ರಾರಂಭದ ದಿನಗಳು ಹೀಗೇನೆ, ಎಲ್ಲರ ಪ್ರಾರಂಭದ ದಿನಗಳು ಹೀಗೇನೆ. ಯಾರ್ಯಾರು ಯಾವ್ಯಾವ ವೃತ್ತಿಯಲ್ಲಿ ನೈಪುಣ್ಯತೆ ಹೊಂದಿರ್ತಾರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಬಿಟ್ರೆ ಸರ್ ವಿಷಯಗಳು. ಈ ವಿಮಾ ಕ್ಷೇತ್ರದಲ್ಲಿ ವಿಮಾ ಪ್ರತಿನಿಧಿಗೆ ಬಂದಂತವ್ರು ನಾವು ವಿಷಯಗಳನ್ನ ತಿಳ್ಕೊಂಡು ಮಾತಾಡಿದಾಗ ಅವರಿಗೆ ಸ್ಪಷ್ಟವಾಗಿ ಮನದಟ್ಟಾಗತ್ತೆ. ಇದು ತಿಳಿಬೇಕಾದ್ರೆ ಪ್ರತಿನಿಧಿ ಅವನು ಸ್ವಲ್ಪ ಅನುಭವಗಳನ್ನು ಹೊಂದಬೇಕು, ಒಂದಿಷ್ಟು ವಿಮಾ ಪಾಲಿಸಿಗಳನ್ನು ಮಾರಾಟ ಮಾಡಬೇಕು, ಅವನಿಗೆ ಆತ್ಮವಿಶ್ವಾಸ ಬೆಳಿಬೇಕು, ನಾನು ಎಂಥವ್ರನ್ನು ಕೂಡ ಫೇಸ್ ಮಾಡಬಲ್ಲೆ ಅಂತಕ್ಕಂಥ ವಿಶ್ವಾಸ ಅವನಿಗೆ ಬರಬೇಕು. ಪ್ರಾರಂಭದ ದಿನಗಳಲ್ಲಿ ಅದು ಇರಲ್ಲ ಸರ್ ಅವನಿಗೆ, ಆ ಪ್ರತಿನಿಧಿಗೆ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಅವ್ರ ಜೊತೆಗೆ ನಾವಿದ್ದು ಸರ್ ಅವರಿಗೆ ಏನೇನ್ ಅಬ್ಜೆಕ್ಷನ್ಗಳು ಬರ್ತವೆ, ಆ ಅಬ್ಜೆಕ್ಷನ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಾವು ಲೀಡರ್ ಆಗಿದ್ದವರು ಅವ್ರ ಜೊತೆಗಿದ್ದು 1-2-3 ಕಡೆಗಳಲ್ಲಿ ಅವ್ರ ಜೊತೆಗೆ ಜಾಯಿಂಟ್ ಕ್ಯಾನ್ವಸಿಗೆ ಹೋಗಿ ಅವರಿಗೆ ಒಂದು ಪ್ಲಸ್ ಮಾಡಿ ಕೊಟ್ಟಾಗ ಖಂಡಿತ ಅವ್ರು ಅದರಲ್ಲಿ ಮತ್ ಪುನಃ ಈ ಕಡೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಸರ್. ಒಂದು ಆಮೇಲೆ ಸರ್ ಅನೇಕರಿಗೆ ಏನಾಗುತ್ತೆ, ಈ ಒಂದು ವಿಮಾ ಪ್ರತಿನಿಧಿತ್ವದಿಂದ ಏನು ಅವರು ಅರ್ನ್ ಮಾಡ್ತಾರೆ ಸರ್, ಈಗ ಕಮಿಷನ್ಗಳು ತಗೋತಾರೆ, ಅದ್ರ ಜೊತೆಗೆ ಅವನು ಬೆಳೀತಾ ಹೋದಾಗೆ ಏನೇನು ಅವನಿಗೆ ಸವಲತ್ತುಗಳಿದೆ. ಉದಾಹರಣೆ, ಒಬ್ಬ ಪ್ರತಿನಿಧಿಯಾಗಿ ಅವನಿಗೆ ಗ್ರೂಪ್ ಇನ್ಶೂರೆನ್ಸ್ ಇರೋದಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಸಿಗೋದಿರ್ಬೋದು ಸರ್, ಮೆಡಿಕ್ಲೇಮ್ ಸವಲತ್ತು ಇರ್ಬೋದು, ಅಥವಾ ಈಗ ಕ್ಲಬ್ ಮೆಂಬರ್ಶಿಪ್ ಅನ್ನು ತಗೊಳ್ತಾ ಹೋದಾಗೆ ಅವನಿಗೆ ಅಡಿಷನಲ್ ಆಗಿ ಸಿಗ್ತಕ್ಕಂಥ ಬೆನಿಫಿಟ್ಸ್ ಗಳಿರ್ಬೋದು, ಅವನಿಗೆ ವೆಹಿಕಲ್ ಲೋನ್, ಹೌಸಿಂಗ್ ಲೋನ್, ಬೇರೆ ಬೇರೆ ಹಲವಾರು ಸವಲತ್ತುಗಳು ನಮ್ಮ ಸಂಸ್ಥೆಯಿಂದ ಸಿಗುತ್ತೆ ಸರ್. ಈಗ ಅದನ್ನು ಮನದಟ್ಟು ಮಾಡಿಕೊಟ್ಟಾಗ ಸರ್ ನನಗೂ ಕೂಡ ಈ ರೀತಿಯಾಗಿ ನಾನು ಇದ್ರಲ್ಲಿ ತೊಡಸ್ಕೊಂಡ್ರೆ ನನಗೂ ಕೂಡ ಇದ್ರಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ಭಾವನೆ ಅವನಿಗೆ ಬರುತ್ತೆ. ಪ್ರಾರಂಭದಲ್ಲಿ 1-2-3 ವರ್ಷಗಳ ಕಾಲ ಅವನು ಸತತವಾಗಿ ಪ್ರಯತ್ನವನ್ನು ಮಾಡಿ ಅವನು ಕ್ಲಬ್ ಮೆಂಬರು ಈ ರೀತಿ ತಗೊಂಡ ಅಂತ ಹೇಳಿದ್ರೆ ಸರ್ ಖಂಡಿತ ಆಮೇಲೆ ಅವ್ನು ಹಿಂತಿರುಗಿ ನೋಡಲ್ಲ. ಉದಾಹರಣೆ ನನ್ನ ಟೀಮ್ ನಲ್ಲೇ ಸರ್, ಈಗ ಕ್ಲಬ್ ಮೆಂಬರಿಗೆ ಬಂದಿರತಕ್ಕಂಥವ್ರು ಅವ್ರು ಯಾವತ್ತೂ ಕೂಡ ಅದಕ್ಕಿಂತ ಕಡಿಮೆ ಬಿಸಿನೆಸ್ ಅನ್ನು ಮಾಡಲ್ಲ, ಯಾಕಂದ್ರೆ ಕ್ಲಬ್ ಮೆಂಬರ್ಶಿಪ್ ಉಳಿಸ್ಕೋಬೇಕು.
ಅಂದ್ರೆ Correct. ಮತ್ತು ಅದ್ರದ್ದು ರುಚಿಯನ್ನು ಸೌದಿರ್ತಾರೆ ಸರ್ ಅವರು. ಅದ್ರದ್ದು ಏನು ಬೆನಿಫಿಟ್ಸ್, ಅದ್ರ ಏನು ಹಾ. ಸವಲತ್ತು. ಉದಾಹರಣೆ ತಮ್ಗೊಂದು ಪ್ರಭುಗಳು ಹೇಳ್ತೀನಿ. ಮೊನ್ನೆ ಇತ್ತೀಚೆಗೆ ನನ್ನ ಪ್ರತಿನಿಧಿಯ ಒಬ್ರು ಆಕಸ್ಮಿಕವಾಗಿ ಅವ್ರ ಹಸ್ಬೆಂಡಿಗೆ ತುಂಬಾ ಸೀರಿಯಸ್ ಆಗಿ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕಾಯ್ತು. ಓಕೆ. ನಮ್ಮ ZM ಕ್ಲಬ್ ಮೆಂಬರ್ ಪ್ರತಿನಿಧಿ ಇದ್ರು ಸರ್. ಈಗ ಓಕೆ. ಇವರಿಗೆ ಮೆಡಿಕ್ಲೇಮ್ ಫೆಸಿಲಿಟಿ ಇದ್ದ ಪರಿಣಾಮ ಸರ್ ಅವರ ಹಸ್ಬೆಂಡ್ ಇಂದ ಪೂರ್ತಿ ಚಾರ್ಜಸ್ ನಮ್ಮ ಸಂಸ್ಥೆಯಿಂದ ಬೇರ್ ಮಾಡಿದ್ರು ಸರ್. ಮೆಡಿಕ್ಲೇಮ್ ಅಲ್ಲಿ ಫೆಸಿಲಿಟಿಲಿ ಅವ್ರು ನಿಜವಾಗ್ಲೂ ಬಹಳ ದೊಡ್ಡ ಕೃತಜ್ಞತಾ ಭಾವದಿಂದ ನಮಗೆ ಹೇಳ್ತಾರೆ, ನಿಜವಾಗ್ಲೂ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ ಪರಿಣಾಮ ನನಗೆ ಆಪತ್ತಿಗೆ, ನನ್ನ ಕಷ್ಟದಲ್ಲಿ ಇಂಥ ಒಂದು ಸವಲತ್ತು ಸಿಕ್ಕಿ ನನಗೆ ಪೂರ್ಣ ಅಷ್ಟು ಹಣವನ್ನ ಅಲ್ಲಿ ಮೆಡಿಕ್ಲೇಮ್ ಫೆಸಿಲಿಟಿಲಿ ತಗೊಂಡು ನಾನು ಬರ್ಲಿಕ್ಕೆ ಅನುಕೂಲ ಆಯ್ತು ಅಂತಕ್ಕಂಥ ಅಭಿಪ್ರಾಯವನ್ನ ಅವ್ರು ಹೇಳಿದಾಗ ನಮ್ಗೆ ಎಷ್ಟು ಸಂತೋಷ ಆಯ್ತು ಸರ್ ಅವಾಗ. ಅಂದ್ರೆ ನಾನು ಒಂದು ವೃತ್ತಿಯನ್ನು ಒಬ್ಬರಿಗೆ ಕೊಟ್ಟು ಅವ್ರ ಕುಟುಂಬದ ಕಷ್ಟದಲ್ಲಿ ಅದು ಸಹಕಾರಿ ಆಯ್ತು ಅಂದಾಗ ನಿಜವಾಗ್ಲೂ ಅದು ಅದ್ಭುತ ಇದನ್ನ ನಾನು ಅನೇಕರಿಗೆ ಹೇಳ್ತೀನಿ. ನೀವು ಕೂಡ ಬನ್ನಿ, ಈ ಸವಲತ್ತನ್ನು ಪಡಿಬೇಕಾದ್ರೆ ನೀವು ಕೇವಲ ನಾ ಮಿನಿಮಮ್ 6 ಪಾಲಿಸಿ ಮಾಡದೆ ನಾನು ಏಜೆನ್ಸಿ ಉಳಿಸ್ಕೊಂಡಿಲ್ಲ. ನೀವೇನಾದ್ರೂ ಯಶಸ್ಸು ಕಾಣಬೇಕು ಅಥವಾ ಇದರ ಪೂರ್ಣ ಸವಿಯನ್ನು ನೀವು ಸವಿಬೇಕು, ಬನ್ನಿ. ಪೂರ್ಣ ಸಮಯ, ಹೆಚ್ಚಿನ ಸಮಯ ಇದು ಕೊಟ್ಟು ನೀವು ನಿಮ್ಮ ಈ ವೃತ್ತಿಯಲ್ಲೇ ಉತ್ತುಂಗಕ್ಕೆ ಇರ್ತಕ್ಕಂಥ ಕ್ಲಬ್ ಮೆಂಬರ್ಶಿಪ್ ತಗೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ನೀವು ಕೂಡ ಮುಂದೊಂದು ದಿನ CLA ಆಗಿ ಹೊರಹೊಂಬೋದಲ್ಲ. ಎಂತ ಅದ್ಭುತವಾಗಿದೆ ಪ್ರಭುಗಳ. ಈಗ ನಾನು ಈ ವೃತ್ತಿಯನ್ನು ಮಾಡ್ತಾ ಇದ್ದೇನೆ, ನನಗೆ ಬೇರೆ CLA ಆಗಿ ನಾನು ಆದೆ ನೋಡಿ. ನನಗೆ ನನ್ನ ವೃತ್ತಿಯನ್ನ ಮಾಡ್ಕೊಂಡು ಬೆಳೆಯೋದ್ರ ಜೊತೆಗೆ ಒಂದಿಷ್ಟು ಜನರಿಗೆ ವೃತ್ತಿಯನ್ನು ಕೊಡೋದಕ್ಕೆ ಭಗವಂತ ನಂಗೆ ಅವಕಾಶ ಕೊಟ್ಟನ ಸರ್ 2008ರಲ್ಲಿ. ಹಾಗಾಗಿ ನಾನು ಕೂಡ ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕರ ಬದುಕಿಗೆ ಒಂದು ದಾರಿ ಮಾಡಿಕೊಟ್ಟೆ ಅಂತಕ್ಕಂಥ ಒಂದು ಕೃತಜ್ಞತಾ ಭಾವ ನನ್ನ ಮನಸ್ಸೊಳಗಿದೆ ಪ್ರಭುಗಳ. ನನಗೆ ಸಂತೋಷ ತಂದಿದೆ. ಅಂದ್ರೆ ಅವರಿಗೂ ಕೂಡ ಈ ದಾರಿ ಹೀಗಿದೆ ಅಂತ ಹೇಳೋದಕ್ಕೆ ನಂಗೆ ಸಹಾಯ ಆಯ್ತು. ಅದ್ರಲ್ಲಿ ಅನೇಕರು ಬಳಸ್ಕೊಂಡ್ರು ಯಶಸ್ಸಾಗಿದ್ದಾರೆ. ಇಲ್ಲ ನನಗೆ ಇದಿಲ್ಲ ಅಂತ ಕೆಲವರು ಹೋದವ್ರು ದೂರ ಇದ್ದಾರೆ ಸರ್. ನನಗೆ ಅದಕ್ಕೇನು ಚಿಂತೆ ಇಲ್ಲ. ನಾನು ಅವರಿಗೆ ಅವಕಾಶವನ್ನು ಕೊಟ್ಟೆ, ಅದರ ಸದ್ಬಳಕೆ ಮಾಡ್ಕೊಂಡ್ರು ಇವತ್ತು ಯಶಸ್ಸಾಗಿದ್ದಾರೆ ಸರ್. ಅದು ತುಂಬಾ ಸಂತೋಷ ತಂದಿದೆ ನನಗೆ. ವಂಡರ್ಫುಲ್. ಈಗ ನೀವು ಸಹಿತ ಈಗ ಈ ಕೆಲಸದಲ್ಲಿ ಸುಮಾರಷ್ಟು ವರ್ಷಗಳು ಇರೋದ್ರಿಂದ ನಿಮಗೂ ಕೆಲವೊಂದು ಸಲ ಯಾಕಪ್ಪ ಮಾಡ್ತೀನಿ ಅಥವಾ ಯಾಕೆ ಇವರು ಮಾಡ್ತಾ ಇಲ್ಲ ಆ ಥರದ ಬೇಸರದ ಸಂಗತಿಗಳು ಏನಾದರೂ ಮನಸ್ಸಿಗೆ ಬಂದಾಗ ನೀವು ಯಾರ ಕಡೆ ನೋಡ್ತೀರಾ? ನೀವು ಯಾರಿಂದ ಇನ್ಸ್ಪಿರೇಷನ್ ತಗೋತೀರಾ? ನನಗೂ ಕೂಡ ಡಿಸ್ಕಸ್ ಮಾಡ್ತೀರಾ? ಸರಿ, ಅನೇಕ ಸಂದರ್ಭ ಈಗ ವ್ಯವಹಾರಕ್ಕೆ ಅಂತ ಹೋದಾಗ ನಾನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮನಸ್ಸಿಗೆ ನೋವಾಗಿರ್ತಕ್ಕಂಥ ಅನೇಕ ಘಟನೆಗಳು ಆಗಿದೆ ಸರ್. ಆಗ್ಲಿಲ್ಲ ಅಂತಲ್ಲ. ಈಗ ಉದಾಹರಣೆ, ನಾನೇನೋ ಬಹಳ ನಿರೀಕ್ಷೆ ಇಟ್ಕೊಂಡು ನನ್ನ ಹೋಗಿರ್ತೀನಿ ಸರ್, ಅಲ್ಲಿ ವ್ಯವಹಾರ ಆಗದೆ ಇರೋದಿರ್ಬೋದು. ಮನಸ್ಸಿಗೆ ಅನೇಕ ರೀತಿ ಅವತ್ತು ಹೋದೆ, ಬೆಳಗಿಂದ ರಾತ್ರಿ ತನಕ ಸುತ್ತಾಡ್ದಾಗ್ಲೂ ಕೂಡ ನನಗೆ ಏನೂ ಆಗದೇನೆ ಬರಿಗೈಲಿ ಬಂದಿರ್ತಕ್ಕಂಥ ದಿನಗಳು ನನ್ನ ಹತ್ರ ಇದೆ ಪ್ರಭುಗಳೇ. ಈಗ ಹೋಗಿದ್ದ ದಿವಸ ಎಲ್ಲ ನಾನು ಎಷ್ಟೊತ್ತಾಗಿ ಬಂದಿದ್ದೀನಿ, ಚೀಲ ತುಂಬಸೇ ಬಂದಿದ್ದೀನಿ ಅಂತಕ್ಕಂಥದ್ದು ಇಲ್ಲ ಸರ್. ಆದ್ರೂ ಕೂಡ ನಾನು ಯಾಕೆ ಇದನ್ನೇ ಮತ್ತೆ ನನಗೆ ಗೊತ್ತಿದೆ ಸರ್, ಇವತ್ತಲ್ಲಿ ನಾಳೆ ನಾನು ಇದ್ರಲ್ಲಿ ಯಶಸ್ಸಾಗ್ತೀನಿ. ಯಾಕಂದ್ರೆ ನನಗೆ ಸರ್, ನಾನು ಜೀರೋದಿಂದ ಬಂದಿರತಕ್ಕಂಥ ನಾನು ಇವತ್ತು ಒಂದು ಸ್ಥಾನಕ್ಕೆ ಏರಿದ್ದೀನಿ ಅಂತ ಹೇಳಿದ್ರೆ ನನಗೆ ಈ ವಿಮಾ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಅನೇಕ ಸವಲತ್ತುಗಳು, ನಾನು ಪ್ರತಿನಿಧಿಯಾಗಿ ಪ್ರಾಮಾಣಿಕ ಕೆಲಸ ಮಾಡಿರ್ತಕ್ಕಂಥದ್ದು, ನನ್ನದೇ ಆಗಿರ್ತಕ್ಕಂಥ ಒಂದು ಗ್ರಾಹಕರ ತಂಡ ಏರಿದೆಯಲ್ಲ ಸರ್, ಅದು ತುಂಬಾ ಚೆನ್ನಾಗಿ ನನಗೆ ಸಹಕಾರಿಯಾಗಿ ನಿಂತಿದೆ. ಈ ನೋವುಗಳಾದಾಗ ಸರ್ ನಾನು ಒಮ್ಮೆ ಮನಸ್ಸಿಗೆ ಬೇಸರಾಗ ಸಹಜ, ಅದು ಮನುಷ್ಯ ಸಹಜ ಗುಣ ಸರ್ ಅದು. ಯಾಕಂದ್ರೆ ನಾವೆಲ್ಲ ಒಂದ್ ಕಡೆ ವೈಫಲ್ಯವನ್ನು ಕಂಡಾಗ ಮನಸ್ಸಿಗೆ ಸಹಜವಾಗಿ ಬೇಸರ ಆಗತ್ತೆ. ಆದ್ರೂ ಕೂಡ ಸರ್ ನಾನು ಬೇರೆ ಬೇರೆ ರೀತಿಯ ಮೋಟಿವೇಶನ್ ಸ್ಪೀಚ್ ಗಳನ್ನು ಕೇಳ್ತೀನಿ ಸರ್. ಈಗ ಉದಾಹರಣೆ, ನಾನು ನಮ್ಮ ಸತೀಶ್ ಪ್ರಭುಗಳನ್ನೇ ನೆನಪು ಮಾಡ್ಕೊಳ್ತೀನಿ. ಅನೇಕ ಸಂದರ್ಭ ತಾವು ಸರ್ ನೀವು ಯಾವ ವೈಫಲ್ಯನ ಕಂಡಾಗ ಸಕ್ಸಸ್ ಇದಕ್ಕೆ ಹೋಗ್ಬೇಕಾದ್ರೆ ಏನ್ ಆಗ್ಬೇಕು ಅನ್ನೋದನ್ನ ಅನೇಕ ರೀತಿಯಲ್ಲಿ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಬೇರೆ ಬೇರೆ ಟ್ರೈನಿಂಗ್ ಸೆಷನ್ಗಳಲ್ಲಿ ನಾನು ಭಾಗವಹಿಸಿದಾಗ ಅನೇಕ ಮೋಟಿವೇಶನ್ ಸ್ಪೀಚ್ಗಳಲ್ಲಿ ಕೇಳಿದಾಗ ನನಗೆ ಆ ಸಂದರ್ಭಗಳನ್ನು ನೆನಪು ಮಾಡ್ಕೊಳ್ತೀನಿ ಸರ್. ನಾನು ಸಾಧಕರನ್ನ ನೆನಪು ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಮಾಡಿದಾಗ ಸರ್ ಈಗ ನನಗದು ಮರ್ತು ಹೋಗುತ್ತೆ ಸರ್. ಅದು ಮಾರದಿನ ಮತ್ ಪುನಃ ನಾನು ಹಿನ್ನಡೆ ಸಾಧಿಸಿದ್ರು ಕೂಡ ಮತ್ತೊಮ್ಮೆ ನಾನು ಚೈತನ್ಯ ತಗೊಂಡು ಮತ್ತೆ ಮುಂದೆ ಫೀಲ್ಡ್ ನಲ್ಲಿ ಕೆಲಸ ಮಾಡೋದಕ್ಕೆ ಮುನ್ನುಗ್ತೀನಿ ಸರ್. ಅದೇ ಸರ್ ನನ್ನ ಯಶಸ್ಸಿನ ಗುಟ್ಟು ಇವತ್ತೇನಿದೆ ಅಂದ್ರೆ, ಈ ಹಂತಕ್ಕೆ ಬೆಳಿಬೇಕಾದ್ರೆ ನಾನು ಎಲ್ಲೂ ಕೂಡ ಫೇಲ್ಯೂರ್ ಆದಾಗ ಅದನ್ನ ಬೇಸರ ಮಾಡ್ಕೊಳ್ಳದೇನೆ ಹಿಂದೆ ಹೋಗಿಲ್ಲ. ಆ ಕ್ಷಣದಲ್ಲಿ ಆದ್ರೂ ಕೂಡ ಮತ್ತೊಮ್ಮೆ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಬಂದಿದ್ರಿಂದ ಈ ರೀತಿ ದಾರಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಆಯ್ತು ಸರ್ ನಮ್ಗೆ. ವಂಡರ್ಫುಲ್. ಸೊ ವಿನಯ ಸಾಲಿಯಾನ್ ಮೇಡಮ್, ನೀವೇನು ಪ್ರಶ್ನೆ ಇದೆಯಾ? ನೀವು ಕೈ ರೇಸ್ ಮಾಡಿದ್ದೀರಾ. ಪ್ರಶ್ನೆ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಇದೆ ಅಂತಂದು ಬೇಕಾದ್ರೆ ನಾನು ನಿಮ್ಗೆ
ಮಾತಾಡ್ಲಿಕ್ಕೆ ಅವಕಾಶನ ಕೊಡ್ತೀನಿ ಪ್ರಶ್ನೆ ಏನಾದ್ರು ಇದ್ರೆ. ಹಾಗೇನೇನೆ ಇನ್ನೊಂದು ವಿಚಾರ ಬಂತು. ಈಗ ಇಷ್ಟು ಸ್ವಲ್ಪ ಸಮಯದ ಮುಂಚೆ ನಾನು ಹೇಳಿದೆ ಎಲ್ಲರೂ CLIS ನಿಮ್ಮ ಏಜೆಂಟ್ರದು ವಿಡಿಯೋ ಮಾಡಿ ಅಂತ ಹೇಳಿದೆ. ಆದ್ರೆ ನೀವು ಏಜೆಂಟ್ ಎಷ್ಟು ಜನ ನಿಮ್ಮ ಸ್ವಂತ ವಿಡಿಯೋ ಮಾಡ್ಲಿಕ್ಕೆ ತಯಾರಿದ್ದೀರಾ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ ರೆಡಿ ಅಂತೇಳಿ. ಯಾರ್ಯಾರು ರೆಡಿ ಇದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ ಎಷ್ಟು ಜನ ಹಾಕ್ತಾರೆ. ಓಕೆ, ಕುಮಾರಸ್ವಾಮಿ ಒಬ್ರು, ಓಕೆ, ಇನ್ಯಾರು ಹಾಕಿದ್ರು, ಓಕೆ, ಒಪ್ಪೋ, ಓಕೆ, ಸ್ಯಾಮ್ಸಂಗ್ ರೆಡಿ ನೋಡಿ. 100ಕ್ಕಿಂತ ಎಷ್ಟು, ಓಕೆ, ಒಂದು 5-6 ಜನ ಅಷ್ಟೇನಾ ಅಂದ್ರೆ ಓಕೆ, ಒಂದಿಷ್ಟು ಜನ ರೆಡಿ ಇದ್ದಾರೆ ಅಂತಾಯ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್, ವಂಡರ್ಫುಲ್. ಸೊ ಹಂಗಂತಂದ್ರೆ ಈ ವಿಡಿಯೋದಲ್ಲಿ ಏನು ವಿಷಯ ಹೇಳಬೇಕು, ಯಾವ ರೀತಿ ಹೇಳಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಫಸ್ಟು ನಿಮ್ಮ ಹೆಸರು, ನಿಮ್ಮ ಇವತ್ತಿನ ಕ್ಲಬ್ ಮೆಂಬರ್ಶಿಪ್ ಏನಿದೆ ಡೆಸಿಗ್ನೇಷನ್ ಅದು ಹೇಳಿ, ಎಷ್ಟು ವರ್ಷದಿಂದ ಏಜೆಂಟು ಅದನ್ನು ಹೇಳಿ, 3 ಅಂಶಗಳು. 4ನೇದು ನಾನು ಏನಾಗಿದ್ದೆ, ಇವತ್ತು ಏನಾಗಿದ್ದೀನಿ, ಇದರಿಂದ ನೀವು ಯಾರ್ಯಾರಿಗೆ ಕೃತಜ್ಞತೆ ಅರ್ಸ್ಬೇಕು. ಇದನ್ನ ಒಂದು 4-5 ಸಾಲುಗಳಲ್ಲಿ ಒಂದು 2-3 ಸಲ ವಿಡಿಯೋ ಮಾಡಿ, ಆ ವಿಡಿಯೋನ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವರೊಂದಿಗೆ ಹಚ್ಕೊಂಡು ಆ 2-3 ವಿಡಿಯೋದಲ್ಲಿ ಯಾವ್ದು ಚೆನ್ನಾಗಿ ಬಂದಿದೆ ನೋಡಿ. ತದನಂತರ ನಿಮ್ಮ CLIಗೆ ಅಥವಾ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ಗೆ ಅಥವಾ SBAಗೆ ಹಂಚ್ಕೋಬಹುದಾ? ಓಕೆ ಓಕೆ ಅಂತ ಹಾಕ್ಬೋದಾ? ಎಸ್, ರೆಡಿ ಇದ್ದವರು ಓಕೆ, ಯಾಕಂದ್ರೆ ರೆಡಿ ಕರೆಕ್ಟು, ಎಲ್ಲರೂ ರೆಡಿ ಇರ್ತಾರೆ. ಇದನ್ನು ಮಾಡಿಬಿಟ್ಟು ಹಾಕ್ಬೇಕು, ಸರಿನಾ ಅಲ್ವಾ ಮಂಜುನಾಥ್ ಅವ್ರೆ? ಯಾಕಂದ್ರೆ ಕಮಿಟ್ ಮಾಡ್ತೀವಿ, ಕಮಿಟ್ ಮಾಡಿದ್ ನಾವು ಕಂಪ್ಲೀಟ್ ಮಾಡ್ಬೇಕು ತಾನೆ. ವೆರಿ ಗುಡ್. ನನ್ನ ಉದ್ದೇಶ ಡಿಜಿಟಲಿ ಎಷ್ಟು ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಡಿಜಿಟಲಿ ಸುಮಾರು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಇದ್ಯಾವುದು AI ಎಲ್ಲ ಬಂದ್ಬಿಟ್ಟು ತೊಂದರೆ ಆಗತ್ತೆ ಅಂತ. ನಾನು ಇವತ್ತಿನ ದಿವಸ AI ಉಪಯೋಗ ಮಾಡಿಕೊಂಡು, ಅಂದ್ರೆ ಕಳೆದ 3 ತಿಂಗಳಲ್ಲಿ ಬರೇ AI ಉಪಯೋಗ ಮಾಡಿಕೊಂಡು ಬಹಳಷ್ಟು ಕಲಿತಾ ಇದ್ದೀನಿ. ನಿಮಗೂ ಸಹಿತ AI ತಯಾರಿ ಮಾಡುವ ಹಾಗೂ AI ಮುಖಾಂತರ ಬಿಸ್ನೆಸ್ ತರುವಂಥದ್ದೊಂದು ದೂರದೃಷ್ಟಿ ಇದೆ. ಅದಕ್ಕೋಸ್ಕರ ನಾನು ಇದು ಸಣ್ಣ ಪ್ರಯತ್ನವನ್ನ ನಿಮ್ಮ ವಿಡಿಯೋ ಮಾಡೋದಾಗ್ಲಿ, ವಿಡಿಯೋ ಮುಖಾಂತರ ಝೂಮ್ ಕಾಲ್ ಮಾಡೋದಾಗ್ಲಿ, ಇದನ್ನೆಲ್ಲ ಸಣ್ಣ ರೀತಿಯಲ್ಲಿ ನಿಮ್ಮ ಟೀಮ್ಗಳಲ್ಲಿ, ಒಂದು ನಿಮ್ಮ CWI ಎಂದರು ಮಾಡ್ತೀರಿ ಅಥವಾ ನಿಮ್ಮ CLI ವತಿಯಿಂದ ಮಾಡ್ತೀರಿ, ಹಾಗೆ ನಿಮ್ಮ ಟೀಮ್ ಮೀಟಿಂಗ್ಗಳನ್ನು ನೀವು ಆನ್ಲೈನ್ ಮಾಡ್ತಾ ಇರಿ. ಹಾಗೆ ಈಗ ಆನ್ಲೈನ್ಗೆ ಬಂದಿದ್ದೀರಾ, ಎಲ್ಲರೂ ನಿಮ್ಮ ಹೆಸರುಗಳು ಹಾಕಿಲ್ಲ, ಅದನ್ನು ದಯವಿಟ್ಟು ಮುಂದಿನ ದಿವಸಗಳಲ್ಲಿ ನಿಮ್ಮ ಯಾವಾಗ ನಿಮ್ಮ CLI ಅಥವಾ ಟೀಮ್ ಲೀಡರ್ಗೆ ಮೀಟ್ ಮಾಡ್ತೀರಿ ಅವ್ರಿಗೆ ಕೇಳಿ ಇದರಲ್ಲಿ ಹೆಸರು ಹಾಕೋದು ಹೇಗೆ. ಯಾಕಂದ್ರೆ ನಾನು ಯಾರಿಗೋ 218200 218 200 ಅಂತಂದ್ರೆ ಕೈದಿ ನಂಬರ್ ಹೇಳ್ದಂಗೆ ಆಗಲ್ವಾ? ಅಥವಾ ಸ್ಯಾಮ್ಸಂಗ್ SM ಹಂಗೆ ಮಾತಾಡೋಕ್ಕಾಗಲ್ವೇ? ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ. ಒಂದು. ಎರಡನೇದು, ಆಮೇಲೆ ಎಲ್ಲ CLIಗಳಿಗೂ ಹೇಳ್ತಾ ಇದ್ದೀನಿ, ಒಂದು ನೀವು ಬೇರೆ ಬೇರೆ ಥರದ ಟ್ರೈನರ್ಸ್ಗೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ದಟ್ ಇಸ್ ಫೈನ್. ಅದರೊಟ್ಟಿಗೆ ನಮ್ಮ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಬರೋದರಿಂದ ಆ ಯೂಟ್ಯೂಬ್ ಲಿಂಕನ್ನು 3 ಜನ CLI ಕಾರ್ಯಕ್ರಮವನ್ನು ನಾನು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅವರ ವಿಡಿಯೋವನ್ನು ನೋಡಿ, ಬರೇ ನೋಡೋದಲ್ಲ, ಅದು ನೋಡಿದ್ಮೇಲೆ ಅದರಲ್ಲಿ ಏನು ಇಷ್ಟ ಆಯಿತು ಅದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು ತಾನೆ. ಅದಕ್ಕೆ ಆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹಾಕಿ, ನಿಮ್ಗೆ ಏನು ಇಷ್ಟ ಆಯಿತು, ನೀವು ಅದರಿಂದ ಏನು ಕಲ್ತ್ರಿ, ಏನು ಉಪಯೋಗ ಮಾಡ್ಕೊಂಡ್ರಿ, ಅದು ಒಂಥರ ನೀವು ಏನಂತೀರಿ, ಯೂಟ್ಯೂಬ್ನೊಂದಿಗೆ ಮಾತುಕತೆ ಶುರು ಮಾಡಿ. ಯಾವಾಗ ನೀವು ಮಾತುಕತೆ ಶುರು ಮಾಡ್ತೀರಿ, ಆ ಯೂಟ್ಯೂಬ್ ಮಾಡಿದವರಿಗೋ ಅವರಿಗೂ ಖುಷಿ ಆಗುತ್ತೆ. ನಾವು ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀವಿ. 1-2 ನಿಮಿಷ ಮಾತ್ರ ಮಂಜುನಾಥ್ ಅವರೇ. ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಕೆಲವರು ವಿಡಿಯೋ 400 ಜನ ನೋಡಿದ್ದಾರೆ, ಒಬ್ಬೊಬ್ಬರು ವಿಡಿಯೋ. ಶುರುವಾಗಿ ಇನ್ನೂ 1 ತಿಂಗಳು, 28ಕ್ಕೆ ಶುರು ಮಾಡಿದ್ದು, ಓಕೆ, 28ರಿಂದ 5ನೇ ತಾರೀಕು ಅಂದರೆ 400 ಜನಕ್ಕೆ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅವರಿಂದ ಉಪಯೋಗ ಆಗ್ತದೆ ಅಂತಂದ್ರೆ ನೀವು ಯಾಕೆ ಅವರಿಂದ ಕಲಿಬಾರ್ದು? ಒಂದು. ಎರಡನೇದು, ಈ ನಮ್ಮ ಕಾರ್ಯಕ್ರಮದಲ್ಲೂ ಸುಮಾರಷ್ಟು ಭೀಮಾ ಸಖಿಯರಿದ್ದಾರೆ. ಎಷ್ಟೋ ಜನ ಭೀಮಾ ಸಖಿಯರು ಬರ್ತಾರೆ, ಬಿಟ್ಟು ಹೋಗ್ತಾರೆ. ಅಂಥವರಿಗೆ ಈ ಲಿಂಕನ್ನು ಕಳಿಸ್ಕೊಡ್ಬಹುದಾ? ನಮ್ಮಲ್ಲಿರುವಂಥ ಭೀಮಾ ಸಖಿಯರ ಲಿಂಕ್ ಕಳಿಸ್ಕೊಡಿ. ಲಿಂಕ್ ಕಳಿಸ್ಕೊಟ್ಟಾದ್ಮೇಲೆ ಅವ್ರು ಏನು ಹೇಳಿದ್ರು, ನಿಮ್ಗೆ ಏನು ಅನ್ಸುತ್ತೆ, ಒಂದು ಮಾತುಕತೆಗೆ ಒಂದು ಅವಕಾಶ ಆಗಬಹುದು ಅಂತ ಹೇಳ್ತಾ, ಓವರ್ ಟು ಯು ಮಂಜುನಾಥ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸುಮಾರಷ್ಟು ವಿಷಯಗಳನ್ನು ಮಾತಾಡಿದ್ರಿ. ಈಗ ಆಲ್ಮೋಸ್ಟ್ 1 ಗಂಟೆ 10 ನಿಮಿಷ ಆಯಿತು.
ನೀವು ಮುಂದಿನ ಒಂದು 5 ರಿಂದ 7 ನಿಮಿಷ ಸಮಯದಲ್ಲಿ ಒಂದು ವಿಷಯ ಅವರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದು ವಿಷಯ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋದಾದ್ರೆ ಅದರದ್ದು 1 ಅಥವಾ 2 ಅಂಶಗಳನ್ನು ಹೇಳ್ಕೊಡ್ಬೋದಾ? ಓ ಟು ಯು ಮಂಜುನಾಥ್ ಸರ್. ಧನ್ಯವಾದ ಪ್ರಭುಗಳೇ. ಸರ್, ನನಗೆ ಈ ಒಂದು ಮೀಟಿಂಗ್ ಅನೇಕ ಪ್ರತಿನಿಧಿಗಳಿದ್ದಾರೆ. ಈಗ ಒಬ್ಬ ಪ್ರತಿನಿಧಿಗಳನ್ನ ಗುರುತು ಮಾಡಿ ನೀವು ಇಲ್ಲಿ ಮಾಡಿ ಅಂತ ಹೇಳ್ತಕ್ಕಂತ ದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಲೀಡರ್ಗಳೆಲ್ಲರೂ ಮಾಡಿದ್ದಾರೆ ಸರ್. ಈಗ ಪ್ರತಿನಿಧಿಗಳಿಂದ ಆ ನಾಯಕರಾದಂಥವ್ರು ಏನ್ ಅಪೇಕ್ಷೆ ಪಡ್ತಾರೆ ಅಂತ ನಂದು ಒಂದು ವಿಷಯ ಸರ್. ಈಗ ಸಾಧಾರಣ ನಮ್ಗೆ ಗೊತ್ತು, ಹಿಂದಿನ ಅನೇಕ ವಿಚಾರಗಳ ಬೇರೆ ಬೇರೆ ಪುರಾಣ ಅಥವಾ ನಮ್ಮ ಮಹಾಭಾರತ ಬೇರೆ ಬೇರೆ ಘಟನೆಗಳನ್ನ ನೋಡಿದಾಗ ಈಗ ಗುರುಗಳು ಅಂತ ಅನ್ಸ್ಕೊಂಡವ್ರು ಶಿಷ್ಯನಿಂದ ಬೇರೆ ಬೇರೆ ಅಪೇಕ್ಷೆ ಪಟ್ಟಿದ್ದನ್ನು ನಾವು ನೋಡಿದೀವಿ ಸರ್. ಈಗ ನಮಗೆ ಗೊತ್ತು ಗುರುವಿಗೆ ಬಹಳ ಮಹತ್ವ ಇದೆ ಸರ್. ನಮ್ಮಲ್ಲಿ ಗುರುವಿನ ಯಾರು ನಂಬಿ ಅವ್ರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದಿದ್ದಾರೋ ಅವ್ರು ಯಾರೂ ಕೂಡ ತಮ್ಮ ಬದುಕಿನಲ್ಲಿ ಫೇಲ್ಯೂರ್ ಆಗಿದ್ದು ಬಹಳ ಕಡಿಮೆ. ಹಾಗಾಗಿ ನಮ್ಮ ಗುರುಗಳು ಅಂತ ನಾವು ಯಾರನ್ನ ಸ್ವೀಕಾರ ಮಾಡಿದೀವೋ, ಉದಾಹರಣೆ ನನ್ನ ಬದುಕನ್ನು ರೂಪಿಸ್ಲಿಕ್ಕೆ ಇವ್ರು ಸಹಕಾರ ಮಾಡಿದ್ದಾರೆ, ನನ್ನ ಗುರುಗಳು ಅಂತ ಏನ್ ಮಾಡಿದಾರೋ, ಗುರುಗಳು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮುನ್ನಡಿತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಪ್ರತಿನಿಧಿಗಳು ಮಾಡಬೇಕು. ನಂದು ಒಂದು ಮೊದಲ ವಿಚಾರ ಇದು ಸರ್. ಅವ್ರೇನೇ ಹೇಳಿ ಗುರುಗಳು ನನಗೆ ಅವರು ಗುರುಗಳು. ಈಗ ಉದಾಹರಣೆ ನಾನು ಕೂಡ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಬಂದವನು, ನಾನು ಯಶಸ್ಸನ್ನು ಕಾಣ್ತಾ ಇದ್ದೇನೆ. ಈಗ ಪ್ರತಿನಿಧಿಗಳಾಗಿ ತಾವೇನಿದ್ದೀರಿ, ಗುರುಗಳು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಮುನ್ನಡಿತಾ ಇದ್ದೀನಾ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಾ, ಅಥವಾ ನನ್ನ ಗುರುಗಳು ನನ್ನಿಂದ ಏನಾದ್ರೂ ಗುರು ಕಾಣಿಕೆನೆ ಕೇಳ್ತಾ ಇದ್ದಾರಾ? ಸ್ನೇಹಿತರೆ, ಹಿಂದೆಲ್ಲ ನೋಡಿದ್ದೀರಿ. ಈಗ ಏಕಲವ್ಯನಿಗೆ ಈಗ ದ್ರೋಣಾಚಾರ್ಯರು ಒಂದ್ಸತಿ ಬಿಲ್ವಿದ್ಯೆಯಲ್ಲಿ ಅವನು ಪರಿಣಿತಿ ಹೊಂದಿದ್ದಾನೆ ಅಂತ ಹೇಳಿ ಹೋಗುವಾಗ ಅವನ್ ಗೊತ್ತು, ಶಬ್ದವೇದಿ ವಿದ್ಯೆಯಲ್ಲಿ ನಾಯಿಯ ಬಾಯಿಗೆ ಬಾಣಗಳ ಸುರಿಮಳೆಯನ್ನ ಹೊಡೆದಾಗ ಇದು ಯಾರು ಈ ರೀತಿ ಮಾಡಿರೋದಂತ ಆಶ್ಚರ್ಯಚಕಿತರಾಗಿ ದ್ರೋಣಾಚಾರ್ಯರು ಏಕಲವ್ಯನ ಹತ್ರ ಹೋಗ್ತಾರೆ. ಅವನ ಹತ್ರ ಕೇಳಿದಾಗ, ಓ ನೀನು ಹೊಡೆದಿರೋದ ಅಂತ ಹೇಳಿ ಸಂತೋಷ ಪಟ್ಟು ನನಗೆ ಗುರು ಕಾಣಿಕೆ ಕೊಡಬೇಕು ಅಂದ್ರು. ಗುರು ಕಾಣಿಕೆ ಏನಪ್ಪಾ ಅಂದ್ರೆ ನಿನ್ನ ಬಲಗೈ ಹೆಬ್ಬೆರಳನ್ನ ಕತ್ತರಿಸ್ಕೊಡು ಅಂತ ದ್ರೋಣಾಚಾರ್ಯರು ಕೇಳಿದ್ರು. ಸರ್, ಪ್ರತಿನಿಧಿ ಮಿತ್ರರೇ, ನಿಮಗೆ ಇಲ್ಲಿ ನಮ್ಮಲ್ಲಿದ್ದಂತ ಏನು ಗುರುಗಳ ತಂಡ ಏನಿದೆ, CLA ಇರ್ಬೋದು, ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಅವ್ರೆಲ್ಲರೂ ಕೂಡ ಯಾವತ್ತಾದ್ರೂ ಏನಾದ್ರೂ ಆ ರೀತಿಯ ಗುರು ಕಾಣಿಕೆಯನ್ನು ಕೇಳಿದ್ದಿದ್ಯಾ? ಅವ್ರೆಲ್ಲರೂ ಅಪೇಕ್ಷೆ ಪಡೋದು ಏನಂದ್ರೆ, ಪ್ರತಿನಿಧಿ ಮಿತ್ರರೇ, ನೀವು ವ್ಯವಹಾರವನ್ನ ಮಾಡಿ, ನೀವು ಉತ್ತುಂಗಕ್ಕೇರಿ, ನೀವು ಬೆಳೀರಿ, ಈ ಮುಖೇನ ನಮ್ ಗುರು ಕಾಣಿಕೆ ಕೊಡಿ ಅಂತ ನಿಮ್ಮ ಅಭ್ಯುದಯವನ್ನ ಹಾರೈಸ್ತಕ್ಕಂಥ ಅವರು ನಿಮ್ಮ ಏಳಿಗೆಯನ್ನೇ ಸದಾ ಹಾರೈಸ್ತಾ ಇರೋದ್ರಿಂದ ಸದಾ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏಕಮೇವಾಕ್ಷರಂ ಯಸ್ತು ಗುರುಹು ಶಿಷ್ಯ ನಿವೇದಯಾತ್ ಪೃಥಿವ್ಯಾಂ ನಾಸ್ತಿ ತದ್ರವ್ಯಂ ಯದತ್ವ ಹೆಂದ್ರಿಣೀ ಭವೇತ್ ಅಂತ. ಅಂದ್ರೆ ಗುರು ಒಂದೇ ಒಂದು ಅಕ್ಷರವನ್ನು ಕಲಿಸ್ಕೊಟ್ರೂ ಕೂಡ ಆ ಗುರುವಿನ ಋಣ ತೀರಿಸ್ತಕ್ಕಂಥದ್ದು ಈ ಭೂಮಿ ಮೇಲೆ ಏನೂ ಇಲ್ಲ ಅಂತಕ್ಕಂಥದ್ದು ಈ ಸಂಸ್ಕೃತದ ಒಂದು ವಾಕ್ಯದಲ್ಲಿ ನಮ್ಗೆ ಕಂಡು ಬರುತ್ತೆ. ಹಾಗಾಗಿ ನಾವು ಗುರು ಅಂತ ಅನೇಕ ವಿಚಾರಗಳನ್ನ ನಮ್ಮ ಮಾರ್ಗದರ್ಶನ ಮಾಡಿದಂಥವ್ರ ಕಳಿತೀವಿ, ನಮ್ಮ ಟ್ರೈನರ್ ಹತ್ರ ತಿಳಿದಿರ್ತೀವಿ. ಹಾಗಾಗಿ ಅದನ್ನ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮುನ್ನಡೆದು ನಾನು ಏನು ಚಾಚು ತಪ್ಪದೆ ಮಾಡ್ತೀನೋ, ನಾನು ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿನಿಧಿ ಮಿತ್ರರೇ, ನಿಮಗೆ ಇದೊಂದು ಸುವರ್ಣ ಅವಕಾಶ. ಎಲ್ಲರ ಬದುಕಿನಲ್ಲಿ ಇದು ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಈಗ ಹೇಳಿ ಕೇಳಿ ಬಹಳ ನಾನು ಸಂಸ್ಥೆ ಬಗ್ಗೆ ಮುಂಚಿನ ಹೇಳಿದೆ, ಅಂತ ಒಂದು ಅಗಾಧವಾಗಿರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಅದ್ರ ಬಗ್ಗೆ ಅಪಾರ ಅನುಭವವನ್ನು ಯಶಸ್ವಿಯಾಗಿ ನೀವು ಕೂಡ ನಮ್ಮ ದಾರಿಯಲ್ಲಿ ಬನ್ನಿ ಅಂತ ಹೇಳ್ತಕ್ಕಂಥ ನಿಮ್ ಸಮಯ ಪಡ್ತೆ ಅನುಭವಿಸ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಿರಂತರವಾಗಿ ನೀವು ಈ ಚಟುವಟಿಕೆಯಲ್ಲಿ ಇದ್ದು, ಈ ವಿಮಾ ವೃತ್ತಿನೇ ಹಾಗೆ. ಈಗ ಏನಂದ್ರೆ ಆ ನಿರಂತರತೆಯನ್ನ ಕಳ್ಕೊಂಡ್ವಿ ಅಂದ್ರೆ ಖಂಡಿತ ಮತ್ತೆ ಮುಂದೆ ಇದಕ್ಕೆ ನಮ್ ಪಿಕಪ್ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಪ್ರತಿನಿತ್ಯ ನಾವು ಅದಕ್ಕೆ ಯೋಚನೆ ಮಾಡಬೇಕು. ನಾಳೆ ನಾನು ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಮಾತಾಡ್ಬೇಕು, ಪ್ರಾಸ್ಪೆಕ್ಟಿವ್ ಲಿಸ್ಟ್ ಅನ್ನ ನಾನು ಮಾಡ್ಕೊಂಡಿದ್ದೇನೆ ಇಲ್ಲ, ಅಥವಾ ನಾನು ಯಾವ ರೀತಿ ಡ್ರೆಸ್ ಕೋಡ್ ನಲ್ಲಿ ನಾನು ಹೊರಗೆ ಹೋಗ್ತೇನೆ, ಅಥವಾ ನಾನು ಹೋಗಿ ಯಾವ ಪ್ಲಾನ್ ಅನ್ನ ಅವರಿಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ, ಅವ್ರದ ಫ್ಯಾಮಿಲಿ ಹಿಸ್ಟ್ರಿ ನಾನು ತಿಳ್ಕೊಂಡಿದ್ದೀನ, ಅಥವಾ ಅವರಿಗೆ ಯಾವ ಮಟ್ಟದ ಪಾಲಿಸಿಯನ್ನು ನಾವು ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಹೋಮ್ವರ್ಕ್ ಗಳನ್ನ ನಾವು ಮಾಡ್ಕೋಬೇಕು. ಆ ರೀತಿ ಹೋಮ್ವರ್ಕ್ ಮಾಡಿಕೊಂಡು ಮತ್ತೆ ಒಂದು ನಿಶ್ಚಿತವಾಗಿರ್ಬೇಕು ನಮ್ಗೆ. ಆ ಗುರಿ, ಈ ಆರ್ಥಿಕ ವರ್ಷದಲ್ಲಿ ನನ್ನ ಗುರಿ ಏನು, ಅಥವಾ ನಾನು ಒಬ್ಬ ಚೇರ್ಮನ್ ಕ್ಲಬ್ ಮೆಂಬರ್ ಆಗಿ ಹೊರಬೇಕಾದ್ರೆ ನಾನು ಈ 3 ವರ್ಷಗಳಲ್ಲಿ ಏನು ವ್ಯವಹಾರವನ್ನು ಮಾಡಬೇಕು, ಅಥವಾ ನಾನು ಮುಂದೊಂದು ದಿನ CLA ಆಗಿ ಹೊರಬೇಕಾದ್ರೆ ನಾನು ಯಾವ ಕ್ಲಬ್ಬಿಗೆ ಬರಬೇಕು. ಈ ರೀತಿ ಅನೇಕ ಅಂಶಗಳನ್ನ ತಿಳ್ಕೊಳ್ತಕ್ಕಂಥದ್ದು ಒಂದು. ಆಮೇಲೆ ಈ ಒಂದು ವೃತ್ತಿಯನ್ನ ಮಾಡೋದ್ರಿಂದ ನಾನು ಏನೇನು ಸವಲತ್ತನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. 60 ವರ್ಷ ಆದ್ಮೇಲೆ ನನಗೆ ಗ್ರಾಜ್ಯುಯಿಟಿ ಸಿಗತ್ತೆ,
ಈ ಟೋಟಲಿ ಅಥವಾ ಈ ಬೇರೆ ಬೇರೆ ನಾನು ಈ ಮುಂಚೆ ಏನ್ ಹೇಳಿದ್ನಲ್ಲ, ಈ ಎಲ್ಲ ಅಂಶಗಳನ್ನ ನಾವು ಸ್ವಲ್ಪ ಅಧ್ಯಯನ ಮಾಡಿ ತಿಳ್ಕೋಬೇಕು. ಆಗ ಖಂಡಿತವಾಗಿ ನೀವು ಅತ್ಯಂತ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಕನಸುಗಳೇನಿದೆ ಅವೆಲ್ಲವೂ ಕೂಡ ಸಾಕಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಕೇವಲ ಕನಸಲ್ಲ, ಆ ಕನಸನ್ನ ಸಾಕಾರ ಮಾಡೋ ದೃಷ್ಟಿಯಿಂದ ಅತ್ಯಂತ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಈ ವೃತ್ತಿನ ಹಾಗೆ ತಾಳ್ಮೆ ಬಹಳ ಮುಖ್ಯ. ನಿಮ್ಗೆ ಗೊತ್ತಿದೆ, ಬಲ್ಬನ್ನ ಆವಿಷ್ಕಾರ ಮಾಡಿರ್ತಕ್ಕಂಥ ಥಾಮಸ್ ಆಲ್ವಾ ಎಡಿಸನ್ 999 ಸರಿ ಫೇಲ್ಯೂರೇ, ಅವನಿಗೇನು ಸಕ್ಸಸ್ ಆಗಿಲ್ಲ ಅದರಲ್ಲಿ. ಆದ್ರೂ ಕೂಡ ಕೈ ಚೆಲ್ಲದೆ ಇದ್ದ ಪರಿಣಾಮ ಅವನ ಬಲ್ಬನ್ನು ಆವಿಷ್ಕಾರ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತಲ್ವಾ. ಹಾಗಾಗಿ ನಮ್ಮಲ್ಲಿ ಅನೇಕ ರೀತಿಯ ಫೇಲ್ಯೂರ್ಗಳು ಅಥವಾ ನಮ್ಮ ಇದರಲ್ಲಿ ನೋ 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 ಬರ್ಬೋದು, ಆದ್ರೆ ಎಷ್ಟು ಬರೋ ತನಕ ಕಾಯಬೇಕು. ಅದು ಬಂತು ಅಂತ ಕಾದ್ವಿ ಅಂತ ಹೇಳಿದ್ರೆ, ಆ ತಾಳ್ಮೆ ನಮ್ಮಲ್ಲಿ ಇದೆ ಅಂತ ಆದ್ರೆ, ಅಥವಾ ನಮ್ಮ ಗುರುಗಳು ಏನ್ ನಮ್ಗೆ ಹೇಳಿದ್ರು, ನಾವು ಯಾವ ರೀತಿ ಅಧ್ಯಯನ ಮಾಡಬೇಕು, ಏನು ಕಲ್ತ್ಕೊಳ್ಬೇಕು, ನಮ್ಮ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಅವ್ರು ಏನ್ ಮಾರ್ಗದರ್ಶನ ಮಾಡಿರ್ತಾರೆ, ಅವರು ಹೇಳಿದ ಮಾರ್ಗದಲ್ಲಿ ನಾವು ನಡೀತೀವಿ ಅಂತ ಆದ್ರೆ ನಾವು ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಸತೀಶ್ ಪ್ರಭುಗಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಅವರು ಒಂದೊಂದು ಬಾರಿ ಬೇರೆ ಬೇರೆಯವರ ಅನುಭವಗಳನ್ನ ನಮ್ಗೆ ಉಣಬಡಿಸ್ತಾರೆ. ಬೇರೆಯವರು ಹೇಳಿದ್ದನ್ನ ಪರಿಪೂರ್ಣವಾಗಿ ನಾನು ಪೂರ್ತಿ ಅಳವಡಿಸ್ಕೊಳ್ದೆ ಹೋದ್ರೂ ಕೂಡ, ಒಂದೊಂದು ಝೂಮ್ ಮೀಟಿಂಗ್ ಅಲ್ಲಿ ಒಂದೊಂದು ಅಂಶವನ್ನ ಅಳವಡಿಸ್ಕೊಂಡ್ರೂ ಕೂಡ ನಾನು ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ತಾವೆಲ್ಲರೂ ಕೂಡ ಯಶಸ್ಸನ್ನ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಆಗ್ತೀರಾ? ಇವತ್ತು ನಾವೆಲ್ಲರೂ ಇದೀವಿ, ನಮ್ಮ ಅಧಿಕಾರಿಗಳಿದ್ದಾರೆ, ನಾವು CLA ಮಿತ್ರರಿದ್ದೀವಿ. ಪ್ರಭುಗಳು ಆಕಸ್ಮಿಕವಾಗಿ ಹೇಳಿದ್ರು, ನಮ್ಗೆ ಪ್ರವಾಸದ ಬಗ್ಗೆ ಮಾತಾಡುವಾಗ್ಲೇ ಇದು ವಿಚಾರ ಬಂದಿರೋದು. ನಾವು ಕೂಡ ನಮ್ಮ ಇಡೀ ಶಿವಮೊಗ್ಗ ವಿಭಾಗದಿಂದ ನಮ್ಮ ಟೀಮು 14 ಬ್ರಾಂಚ್ಗಳಿಗೆ ಪ್ರವಾಸವನ್ನು ಮಾಡಿ ಅವರಿಗೆ ನಾವು ಮನದಟ್ಟು ಮಾಡಿದ್ದು ಇದನ್ನೇ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಪ್ರತಿನಿಧಿಗಳನ್ನ ಏಳಿಗೆಯನ್ನ ಹಾರೈಸಬೇಕು. ಯಾರಿಗೂ ಕೂಡ ನಮ್ಮನ್ನ ನಂಬಿ ಯಾರು ಬಂದಿದ್ದಾರೆ ಪ್ರತಿನಿಧಿಗಳು, ಅವರಿಗೆ ಸದಾಕಾಲ ಬೆಂಗಾವಲಾಗಿ ನಿಲ್ಬೇಕು. ನೀವು ಯಶಸ್ವಿ CLA ಆಗ್ಬೇಕು ಅನ್ನೋದ್ರ ಜೊತೆಗೆ ನಾವು ಪದೇ ಪದೇ ನಮ್ಮ ಪ್ರತಿನಿಧಿ ಮಿತ್ರರು ಕೂಡ ಬೇರೆ ಬೇರೆ ತರಬೇತಿಯನ್ನ ಆಯೋಜನೆ ಮಾಡಿ ಅವರಿಗೆ ಬೇರೆ ಬೇರೆಯಿಂದ ಏನ್ ಹೇಳಿಸಿ ಅವ್ರನ್ನ ಎತ್ತರಕ್ಕೆ ಬೆಳೆಸಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದೀವಿ. ಇದೆಲ್ಲವನ್ನ ಪಡ್ಕೊಂಡು ಈ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಭುಗಳೇ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ನಿಮ್ಮ ಬ್ರಾಂಚ್ ಅಲ್ಲಿ ಒಬ್ರು ಉದಾಹರಣೆ ಇದಾರಲ್ಲ, ಅವರು ಏಜೆಂಟ್ ಆಗಿದ್ದು, ಆಮೇಲೆ ಸ್ಕೂಲ್ ಟೀಚರು, ಹೆಡ್ ಮಿಸ್ಟ್ರೆಸ್ ಆಗಿ CLI ಆಗಿ ಕೆಲಸ ಮಾಡಿದ್ರು, ತದನಂತರ ಈಗ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರ ಹೆಸರು ನೆನಪಿದೆ? ಖಂಡಿತ ಸರ್, ಖಂಡಿತ ಸರ್, ಹೇಳ್ತೀನಿ ನಾನು. ಖಂಡಿತ ಸರ್, ಇದು ನನಗೊಂದು ಹೆಮ್ಮೆ ಇದೆ. ಭದ್ರಾವತಿಯ CLA ಮುನಿರಾಜು ಅಂತಕ್ಕಂಥವ್ರು ಸರ್, ಒಬ್ರು ಏಜೆಂಟ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವರು ಹೈಲಿ ಕ್ವಾಲಿಫೈಡ್ ಸರ್, ಅವರು ಏಜೆಂಟ್, ಅವರು ಡಾಕ್ಟರೇಟ್ ಅನ್ನ ಪಡ್ಕೊಂಡಿರ್ತಾರೆ, ವಿದ್ಯಾಭ್ಯಾಸ ಜೊತೆಗೆ ಅವ್ರು ಪ್ರತಿನಿಧಿಯಾಗಿ ಬರ್ತಾರೆ. ಆ ನಂತರದಲ್ಲಿ ಪ್ರತಿನಿಧಿ ಯಶಸ್ಸಾಗಿ CLA ಆಗ್ತಾರೆ ಸರ್. ಅವರು CLA ಆಗಿ ಅವರಿಗೆ ಡೆವಲಪ್ಮೆಂಟ್ ಆಫೀಸರ್ ಕಾಲ್ಫರ್ ಆದಾಗ ಅವ್ರು ಅಪ್ಲೈ ಮಾಡಿ ಈಗ ಡೆವಲಪ್ಮೆಂಟ್ ಆಫೀಸರ್ ತೀರ್ಥಹಳ್ಳಿಗೆ ಒಬ್ರು ಮಹಿಳಾ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವ್ರು ಬರ್ತಾರೆ ಸರ್. ಅತ್ಯಂತ ಯಶಸ್ಸನ್ನು ಹೊಂದ್ತಾರೆ ಸರ್ ಇದ್ರೊಳಗೆ. ಅಂದ್ರೆ ನಾನು ಯಾಕೆ ಹೇಳ್ಕೊಟ್ಟೆ ಅಂದ್ರೆ, ಇದ್ರಲ್ಲಿ ಪ್ರತಿನಿಧಿಗಳು ಅನೇಕರು ಬರ್ತಾರೆ, ಎಜುಕೇಟೆಡ್ ಇರ್ತಾರೆ. ಮುಂದೊಂದು ದಿವಸ ಅವ್ರ ಭವಿಷ್ಯ ಏನಾಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಪ್ರತಿನಿಧಿಯಾಗಿ ಇರ್ತಾರ ಅಂತ ಹೇಳಲಿಕ್ಕೆ ಆಗಲ್ಲ. ಪದ್ಮಾವತಿ ಅಂತಕ್ಕಂಥ ಒಬ್ಬರು ಮಹಿಳೆ ಈಗ ಬೇರೆ ABM ಆಗಿ ಮ್ಯಾನೇಜರ್ ಆಗಿ ಮುಂದುವರಿತಕ್ಕಂಥ ಎಲ್ಲ ಅವಕಾಶಗಳು ಅವರಿಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಪ್ರತಿನಿಧಿಗಳು ಏನಿದ್ದಾರೆ ಸರ್, ಈಗ ಎಜುಕೇಟೆಡ್ ಏನಿದ್ದಾರೆ, ಅವರಿಗೆ ತಾವು ಹೀಗೆ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ಖಂಡಿತ ಇದು ನಮ್ಮ. ಓಕೆ, ನೆಟ್ವರ್ಕ್ ಇಶ್ಯೂ ಆಯ್ತು ಅಂತ ಕಾಣಿಸುತ್ತೆ. ಫೇರ್ ಇನ್, ತೊಂದರೆ ಇಲ್ಲ. ಎನಿವೆ, ಒಟ್ಟಾರೆ ಕಾರ್ಯಕ್ರಮ 1 ಗಂಟೆ 20 ನಿಮಿಷದವರೆಗೆ ನೀವೆಲ್ಲರೂ ಗಮನ ಇಟ್ಟು ಕೇಳಿದ್ದೀರಿ. ನಿಮಗೂ ಬಂದವರಿಗೂ ಉಪಯೋಗ ಆಗಿದೆ ಅಂತ ಅನಿಸ್ತಾ ಇದೆ. ಹಾಗೇನೆ ಇವತ್ತಿನ ದಿವಸ ನೀವು 1-2 ಅಂಶಗಳನ್ನು ಕಮಿಟ್ಟು ಮಾಡಿದ್ದೀರಾ. ನಾನು ನಮ್ಮ ವಿಡಿಯೋವನ್ನು ಹಂಚ್ಕೋತೀನಿ, ಆ ವಿಡಿಯೋವನ್ನು ಮಾಡ್ತೀನಿ ಅಂತೇಳಿ ನೀವು ತಯಾರಾಗಿದ್ದೀರಾ. ಅದಕ್ಕೆ ಮೆಚ್ಚುಗೆ, ಅಭಿನಂದನೆಗಳು. ದಯವಿಟ್ಟು ಇವತ್ತಿನ ದಿವಸ ಆ ವಿಡಿಯೋವನ್ನು ನಿಮ್ಮ CLIಗೆ ಕಳಿಸಿ. ಹಾಗೆ ಅದರ ಜೊತೆಗೆ ಇನ್ನೊಂದು ಸಪ್ರೇಟ್ ವಿಡಿಯೋನು ಕಳಿಸಿ. ನಿಮ್ಮ ಜೀವನದಲ್ಲಿ ಗುರಿ ಏನಿದೆ, ಏನು ಸಾಧನೆ ಮಾಡ್ಬೇಕಂತಿದ್ದೀರಿ, ಮುಂದಿನ 6 ತಿಂಗಳಲ್ಲಿ ಏನು ಮಾಡ್ಬೇಕಂತಿದ್ದೀರಿ, 1 ವರ್ಷದಲ್ಲಿ ಏನು ಮಾಡ್ಬೇಕಂತಿದ್ದೀರಿ, ಅಥವಾ ಲಾಂಗ್ ಟರ್ಮ್ ಗೋಲ್ ಏನಿದೆ, ನಿಮ್ಗೇನಾದ್ರೂ ಡೆವಲಪ್ಮೆಂಟ್ ಆಫೀಸರ್ ಆಗಬೇಕು ಅಂತಿದೆಯಾ, ಅಥವಾ ಕ್ಲಬ್ ಮೆಂಬರ್ಶಿಪ್ ಏನಾದ್ರು ಆಗಬೇಕಾಗಿದೆಯಾ, ಇದು ಒಂದು ವಿಡಿಯೋ. 2 ವಿಡಿಯೋ ಮಾಡಿ ಕಳಿಸ್ಕೊಟ್ರೆ, ಒಂದು ನಿಮ್ಮ ಪಾಸ್ಟ್,
ಏನ್ ಮಾಡಿದಿರಿ, ಏನ್ ಸಾಧನೆ ಮಾಡಿದಿರಿ. ಇನ್ನೊಂದು ಇದು ವಿಡಿಯೋ, ಈ ಎರಡನೇ ವಿಡಿಯೋ ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ನೋಡಕ್ ಶುರು ಮಾಡಿ. ಅಂದ್ರೆ ನಾನು ಇದನ್ನ ಕಮಿಟ್ ಮಾಡಿದ್ದೀನಿ, ಇದಕ್ಕೋಸ್ಕರ ನಾನು ಏನ್ ಮಾಡಬೇಕು, ನಾನು ಪ್ರತಿನಿತ್ಯ ಎಷ್ಟು ಗಂಟೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಜನಕ್ಕೆ ಮಾತಾಡಿಸ್ಬೇಕು, ಎಷ್ಟು ಜನಕ್ಕೆ ಫಾಲೋ ಅಪ್ ಮಾಡಬೇಕು, ಇದೊಂದು ಒಂದು ಡೈರಿ ತರ ಮಾಡ್ಕೊಂಡು ಹೋದಾಗ ನಿಮಗೂ ಸಹ ಯಶಸ್ಸು ಸಿಗುತ್ತೆ ಸಿಗುತ್ತೆ ಅನ್ನುವಂಥ ಭರವಸೆ ಅಥವಾ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಸಾರಿ ಒಂದು ಸ್ವಲ್ಪ ತೀರ್ಥಹಳ್ಳಿಯಲ್ಲಿ ಅವರು ಇರುವಂಥ ಸ್ಥಳದಲ್ಲಿ ಇವತ್ತು ಕರೆಂಟಿನ ಅಭಾವ ಇರೋದ್ರಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಲ್ಯಾಪ್ಟಾಪಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಕೊನೆಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆದರೂ ಸಹಿತ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ಕೊತಾ, ಒಟ್ಟಾರೆ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಇವತ್ತಿನ ದಿವಸ, ನಿಮ್ಗೆ ಏನಾದ್ರು ಬಂದಿದ್ದಕ್ಕೆ ಉಪಯೋಗ ಆಯ್ತಾ, ಏನು ಉಪಯೋಗ ಆಯ್ತು ಅನ್ನೋದನ್ನ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಇನ್ನೊಂದು 2-3 ನಿಮಿಷ ಕಾಯೋಣಂತೆ. ಏನ್ ನಿರ್ಧಾರ ಮಾಡಿದ್ರಿ, ಏನು ಉಪಯೋಗ ಮಾಡ್ಕೋಬೇಕಂತಿದ್ದೀರಿ, ಅದನ್ನ ಹೇಳ್ಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಬಂದವರಂತ ಎಲ್ಲರಿಗೂ ಧನ್ಯವಾದ ಹೇಳೋಣ. ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತಮ್ಗೆ ಈ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಂಜುನಾಥ್ ಸರ್ ಉದಾಹರಣೆಗಳ ಮುಖಾಂತರ ಹಾಗೂ ನಿಮ್ಮ ಮನದಟ್ಟಾಗುವ ರೀತಿಯಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ನೀವೆಲ್ಲರೂ ಬಂದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಿಮ್ಗೆಲ್ಲರಿಗೂ ಸಹಿತ ಅಭಿನಂದನೆಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಗಿಸ್ಬಿಡೋಣ, ಸರಿನಾ? ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಮುಂದಿನ ವಾರ ಇನ್ನೊಬ್ಬ ಸ್ಪೀಕರ್, ಇನ್ನೊಬ್ಬರ ವಿಷಯ ನೋಡೋಣವಂತೆ, ಸರಿನಾ? ಧನ್ಯವಾದ, ಆಲ್ ದ ಬೆಸ್ಟ್. ಎಲ್ಲರಿಗೂ ಧನ್ಯವಾದಗಳು ಸರ್. ಇದೀರಾ? ಓಕೆ, ನಿಮ್ದು ಮಧ್ಯೆ ಕಟ್ಟಾಯ್ತು, ಸಾರಿ. ನೀವು ಕೊನೆಯ ಮಾತು ಹೇಳೋದಿದ್ರೆ ಹೇಳ್ಬಿಡಿ ಸರ್. ಆಯ್ತಾಯ್ತು ಪ್ರಭುಗಳ ಧನ್ಯವಾದ. ಒಟ್ಟಾರೆಯಾಗಿ ಇಡೀ ಒಂದು ಈ ಮೀಟ್ ನಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, CLA ಮಿತ್ರರು, ಪ್ರತಿನಿಧಿ ಮಿತ್ರರು ಎಲ್ಲರೂ ಕೂಡ ನಾವು ಒಂದೇ ಕುಟುಂಬದ ಸದಸ್ಯರು ಸರ್. ನಾವೆಲ್ಲ ಭಾಗವಹಿಸಿ ವಿಚಾರ ವಿನಿಮಯ ಮಾಡ್ಕೊಂಡ್ವಿ. ಆದ್ರೆ ಇದು ಏನು ನಾನು ಮಾತಾಡಿರೋದು ಎಲ್ರಿಗೂ ಗೊತ್ತಿಲ್ಲ ಅಂತಲ್ಲ ಸರ್, ಎಲ್ಲೋ ಗೊತ್ತಿರೋದೇ ಪುನರ್ಮನನ ಮಾಡ್ಕೊಂಡಿದೀವಿ ಅಂತ ನಾನು ಭಾವಿಸಿದ್ದೀನಿ ಸರ್. ಇದರೊಳಗೆ ಈಗ ಬೇರೆ ಬೇರೆ ಎಲ್ಲರೂ ಇರೋದ್ರಿಂದ ಸರ್ ಒಂದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಬೇರೆ ಬೇರೆ ಅಧಿಕಾರಿಗಳು, CLA ಮಿತ್ರರು ಎಲ್ಲ ಇರೋದ್ರಿಂದ ನಾವು ಜನರಲ್ ಆಗಿ ನಾವು ಇದನ್ನ ಮಾತಾಡಿದೀವಿ ಸರ್. ಸರ್ ಒಂದು ಏನಂದ್ರೆ ನಮ್ಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ, ನಮ್ಮ ಬದುಕೇ ಆಗಿದೆ ಸರ್. ಯಾಕಂದ್ರೆ ನಾವು ಇರೋ ಬದುಕಲ್ಲಿ ಎಷ್ಟು ದಿನ ಇದ್ದೀವಿ ಅಂತ ಇದ್ದಾಗ ಹೇಗಿದೀವಿ ಅನ್ನೋದು ಬಹಳ ಮುಖ್ಯ. DVG ಅವರು ಒಂದು ಮಾತು ಹೇಳಿದ್ರು ಸರ್, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುತ್ತಿಯುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಿಮಗೆ ನೀಡಿ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ. ಸರ್ ನಮ್ಮ ಉದ್ದೇಶ ಇಷ್ಟೇ ಸರ್, ನಾವು ನಗಬೇಕು, ನಮ್ಮ ಜೊತೆಗಿದ್ದವ್ರು ಎಲ್ಲರೂ ನಗು ಹಾಗೆ ಮಾಡ್ಬೇಕು. ಒಟ್ಟಾರೆಯಾಗಿ ಎಲ್ಲರೂ ನಗು ನಗುತ್ತಾ ಸಂತೋಷದಿಂದ ಬಾಳ್ವೆ ಮಾಡುವಂತಾಗ್ಲಿ ಅಂತ ಎಲ್ರಿಗೂ ಶುಭವನ್ನ ಹಾರೈಸ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ಗೂಗಲ್ ಮೀಟ್ ನಲ್ಲಿ, ಜೂಮ್ ಮೀಟ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಮಿತ್ರರಿಗೂ ಕೂಡ ಶುಭವಾಗ್ಲಿ. ನಿಮ್ಮ ವ್ಯವಹಾರದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆದು ಶ್ರೇಯೋಭಿವೃದ್ಧಿಯನ್ನ ಕಾಣುವಂತಾಗ್ಲಿ ಅಂತ ಹೇಳಿ ಹಾರೈಸ್ತಾ, ಅತ್ಯಂತ ನಿಸ್ಪೃಹರಾಗಿ ನಮ್ಮ ಸತೀಶ್ ಪ್ರಭುಗಳ ಈ ಕಾರ್ಯಕ್ರಮ ನಮ್ ತುಂಬಾ ಸಂತೋಷದಿದೆ ಸರ್. ಅನೇಕರಿಗೆ ತಾವು ಒಂದು ಜ್ಞಾನದ ಬೆಳಕನ್ನು ನೀಡ್ತಾ ಇದ್ದೀರಿ. ನಿಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಮೆಚ್ಚುಗೆ ಇದೆ ಸರ್, ನಮ್ಗೆ ತುಂಬಾ ಸಂತೋಷ ತರ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಮತ್ತೊಮ್ಮೆ ಬೇರೆ ಬೇರೆ ವ್ಯಕ್ತಿಗಳಿಂದ ಹೆಚ್ಚಾಗಿ ಮೂಡು ಬರೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಎಲ್ಲ ವಿಮಾ ಪ್ರತಿನಿಧಿಗಳು ಮತ್ತು ನಮ್ಮ ಸಮೂಹಕ್ಕೆ ನಿಮ್ ಕಡೆಯಿಂದ ಈ ಒಂದು ಉತ್ತಮ ಕೊಡುಗೆ ನಿರಂತರವಾಗಿ ಇರ್ಲಿ ಅಂತ ನಾನು ಶುಭ ಹಾರೈಸ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ, ಭಾಗವಹಿಸಿ ನನ್ನ ಮಾತುಗಳನ್ನು ಆಲಿಸಿರ್ತಕ್ಕಂಥ ಎಲ್ಲ ನನ್ನ ಸನ್ಮಿತ್ರರು ಕೂಡ ನನ್ನ ಮನದಾಳದ ಹೃತ್ಪೂರ್ವಕ ಧನ್ಯವಾದವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ವಂಡರ್ಫುಲ್ ಸರ್, ನಿಮ್ಮ ಕನ್ನಡದ ಪ್ರಖರವಾದ ಪಾಂಡಿತ್ಯವನ್ನ ಹೇಳ್ಕೊಟ್ಟಿದ್ದೀರಿ, ತೋರಿಸ್ಕೊಟ್ಟಿದ್ದೀರಿ. ಅದಕ್ಕೆ ಈ ನಗು ನಗಿಸುವುದು ಇದೆಯಲ್ಲ, ಅದನ್ನು ದುಡಿಮೆ ಕಡಿಮೆ, ದುಡಿಮೆ ಹೆಚ್ಚು, ಹಂಗೆ ದುಡಿಮೆಗೆ ತಗೊಂಬಂದು ನಾವು ದುಡಿಯೋಣ, ನೀವು ದುಡೀರಿ, ನಿಮ್ಮ ದುಡಿಮೆಗೆ ನಮ್ದು ಪೂರಕ ಇರಲಿ ಅಂತಂದೊಂದು ನಿಮ್ಮದು ಆದ ಒಂದು ಮಂಕುತಿಮ್ಮನ ಕಗ್ಗ ಶುರು ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರಿ, ಬಂದವರಿಗೆಲ್ಲ ಉಪಯೋಗ ಆಯ್ತು ಅಂತ ಹೇಳ್ತಾ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಧನ್ಯವಾದ.